ಈಗ ಅದ್ಭುತವಾದ ಜ್ಞಾನ ತಿಳ್ಕೊಳ್ಳೋಣ. ಇವತ್ತಿನ ಜ್ಞಾನ 7 ಪ್ರತಿಬಿಂಬಗಳು, ಅದರಲ್ಲಿ ಭಾಗಶಃ 2 ಇವತ್ತು ತಿಳ್ಕೊತೀವಿ. ಮಮತಾ ಮೇಡಮ್ ಅವರು ಈಗಾಗಲೇ ಜಾಯ್ನ್ ಆಗಿದ್ದಾರೆ, ಅವ್ರಿಗೆ ಸ್ವಾಗತ ಕೋರೋಣ. ವೆಲ್ಕಮ್ ಮೇಡಮ್, ಶುಭೋದಯ. ಶುಭೋದಯ ಸರ್, ಥ್ಯಾಂಕ್ ಯು. ನಮಸ್ತೆ ಮಾಸ್ಟರ್ಸ್. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ನಮ್ಮೆಲ್ಲರ ಪ್ರೀತಿಯ ಗುರುಗಳು ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಗುರುಮಾತಾ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಅಮ್ಮನಿಗೆ ಆತ್ಮ ಅನಂತ ಪ್ರಣಾಮಗಳು ತಿಳಿಸುತ್ತಾ. ಸೌಂಡ್ ಕಡಿಮೆ ಬರ್ತಾ ಇದೆ. ಹೌದು ಸರ್. ಮಾಸ್ಟರ್ಸ್, ನಾವು ನಿನ್ನೆಯಿಂದ ಈ ಪ್ರತಿಬಿಂಬಗಳ ಬಗ್ಗೆ ಮಾತಾಡ್ತಾ ಇದೀವಿ. ನಿನ್ನೆ ಮೂರು ಪ್ರತಿಬಿಂಬಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು 4ನೇ ಪ್ರತಿಬಿಂಬದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಈ 4ನೇ ಪ್ರತಿಬಿಂಬ ಏನು ಅಂತ ಅಂದ್ರೆ ಹಿಂದಿನ ಜನ್ಮದ ಪ್ರತಿಬಿಂಬ ಅಂತ ಹೇಳ್ತಾರೆ. ಅಂದ್ರೆ ಮಿರರ್ ಆಫ್ ಪಾಸ್ಟ್ ಲೈಫ್ ಅಂತ. ಈ ಹಿಂದಿನ ಜನ್ಮದ ಪ್ರತಿಬಿಂಬ ಅಂತ ಅಂದ್ರೆ ನಮ್ಗೆ ಹಿಂದಿನ ಜನ್ಮಗಳಿಂದ ಬಂದಿರುವಂತಹ ಸಂಬಂಧಗಳು ಇರ್ತವೆ. ಇದನ್ನೇ ಏನಂತಾರೆ, ಋಣಾನ್ ಸಂಬಂಧ ಅಂತ ಹೇಳ್ತಾರೆ. ಏನಾದ್ರೂ ನಾವ್ ಹೇಳ್ತಾ ಇದ್ರೆ ಯಾವ ಜನ್ಮದಲ್ಲೂ ನಿಮ್ಗೂ ನನ್ಗೂ ಕನೆಕ್ಟಿವಿಟಿ ಇದೆ, ಯಾವ ಜನ್ಮದಲ್ಲೇನೋ ನಾವಿಬ್ರು ಒಂದು ಸಂಬಂಧದಿಂದ ಬಂದಿದೀವಿ, ಇದು ಋಣಾನ್ ಸಂಬಂಧ ಅಂತ ಹೇಳ್ತೀವಲ್ಲ, ಇದೆಲ್ಲವೂ ಕೂಡ ಹಿಂದಿನ ಜನ್ಮದ ಸಂಸ್ಕಾರದಿಂದ ನಮ್ಗೆ ಬಂದಿರುತ್ತೆ ಮಾಸ್ಟರ್ಸ್. ಈ ಜನ್ಮದಲ್ಲಿ ನಾವು ಪಡ್ತಾ ಇರುವಂತಹ ಕಷ್ಟಗಳಾಗಿರ್ಬೋದು, ಸಂತೋಷ, ದುಃಖ, ಆನಂದ, ಸುಖ ಇವೆಲ್ಲವೂ ಕೂಡ ಈ ರೋಗ ಸಮೇತ ರೋಗಗಳು ನಮ್ಗೆ ಬರುವಂತ ಕಾಯಿಲೆಗಳು ಸಮೇತ ಕೂಡ ಇವೆಲ್ಲವೂ ಕೂಡ ನಮ್ಗೆ ಈ ಜನ್ಮದ ಮಾತ್ರನೇ ಅಲ್ಲ, ಇವು ಹಿಂದಿನ ಜನ್ಮದಿಂದ ಬಂದಿರ್ತವೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಪಾಪ ಕರ್ಮಗಳ ಹಿಂದಿನ ಜನ್ಮದ್ದು ಕೂಡ ನಮ್ಗೆ ಕರ್ಮ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದಕ್ಕೆ ಹಿಂದಿನ ಜನ್ಮದ ಒಂದು ಪ್ರತಿಬಿಂಬ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಈ 4ನೇ ಪ್ರತಿಬಿಂಬ ಏನ್ ಹೇಳುತ್ತೆ ಅಂತ ಅಂದ್ರೆ, ಎಷ್ಟೋ ಜನ್ಮಗಳಿಂದ ನಾವು ವ್ಯಕ್ತಪರಚದೇ ಇರುವಂತಹ ವಿಷಯಗಳು ಪುನರಾವೃತ ಆಗ್ತಾ ಇರ್ತವೆ ಮಾಸ್ಟರ್ಸ್. ಪುನರಾವೃತ ಆಗಿ ಬಾಂಧವ್ಯಗಳಾಗಿ ಮುಂದುವರಿಯುತ್ತಾ ಬರುತ್ತೆ. ನಾವು ಎಷ್ಟೋ ಜನ್ಮಗಳಿಂದ ನಾವ್ ಹೇಳ್ಬೇಕಾಗಿರೋದು, ನಾವು ವ್ಯಕ್ತಪಡಿಸಬೇಕಾಗಿರುವಂತಹ ಏನು ನಾವು ಹೊರಗಡೆ ಹೇಳಲ್ವೋ, ವ್ಯಕ್ತಪಡಿಸ್ದಾಗೆ ಇರುವಂತಹ ಒಂದು ವಿಷಯಗಳೇನಿರ್ತಾವೋ ಅವು ಈ ಜನ್ಮದಲ್ಲಿ ಅವು ಕಂಟಿನ್ಯೂ ಆಗಿ ಬರ್ತಾ ಇರ್ತವೆ. ಅದನ್ನ ನಾವು ಪುನರಾವೃತ ಆಗ್ತಾ ಬರುತ್ತೆ ಮಾಸ್ಟರ್ಸ್. ಇದೆಲ್ಲವೂ ಕೂಡ ನಮ್ಮ ಹೃದಯದಲ್ಲಿ ಇದೆಲ್ಲವೂ ಕೂಡ ಕೂಡಿರುತ್ತೆ. ಒಂದು ನೋವು ರೂಪದಲ್ಲಾಗಿರ್ಬೋದು, ಸಂತೋಷ ರೂಪದಲ್ಲಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಒಂದು ಹೃದಯದಲ್ಲಿ ಕೂಡಿರುವಂತಹ ಒಂದು ಸಮಾಚಾರ ಆಗಿರುತ್ತೆ ಮಾಸ್ಟರ್ಸ್. ಈ ರೀತಿ ನಿಮ್ಮ ಹೃದಯಗಳಲ್ಲಿ ಆಗಿರುವಂತಹ ಗಾಯಗಳು, ಅನುಭವಗಳು ಎಷ್ಟೋ ಜನ್ಮಗಳಿಂದ ಇದು ಪದೇ ಪುನರಾವೃತ ಆಗುವ ಸಂದರ್ಭಗಳಿಗೆ ಇಲ್ಲಿ ಒಂದೇ ಒಂದು ಪರಿಷ್ಕಾರ ಇದೆ. ಇದು ಜನ್ಮಗಳಿಗೆ ಇದು ಕ್ಯಾರಿ ಮಾಡುತ್ತಾ ಬರ್ತಾ ಇರುತ್ತೆ ಮಾಸ್ಟರ್ಸ್. ಇದೆಲ್ಲದಕ್ಕೂ ಕೂಡ ಒಂದೇ ಒಂದು ಪರಿಷ್ಕಾರ ಇದೆ. ಏನು ಆ ಒಂದು ಪರಿಷ್ಕಾರ ಅಂತ, ಚೈತನ್ಯವಾದಂತಹ ಧ್ಯಾನ ಸ್ಥಿತಿಯಲ್ಲಿ ನಾವು ಪ್ರೀತಿಯಿಂದ ನಿಮ್ಮ ಅನಾಹತ ಚಕ್ರವನ್ನು ಇಲ್ಲಿ ಶುದ್ಧ ಮಾಡ್ಕೋಬೇಕು. ಯಾವಾಗ ನಾವು ಈ ಅನಾಹತ ಚಕ್ರವನ್ನು ನಾವು ಶುದ್ಧ ಮಾಡ್ಕೊತೀವೋ, ಅದು ಆಕ್ಟಿವೇಟ್ ಮಾಡ್ಕೊಂತೀವೋ, ಅವೆಲ್ಲವೂ ಕೂಡ ಪುನರಾವೃತ ಆಗ್ತಾ ಬರಲ್ಲ ಮಾಸ್ಟರ್ಸ್. ಅದು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಅದು ಜನ್ಮಗಳಿಗೆ ನಾವು ಕ್ಯಾರಿ ಮಾಡುವಂತ ಕೆಲಸ ಆಗಲ್ಲ ಮಾಸ್ಟರ್ಸ್. ಇದನ್ನು ಹೇಗೆ ನಾವು ಗುರುತಿಸ್ತೀವಿ ಅಂತ ಅಂದ್ರೆ, ಈ ಜನ್ಮದಲ್ಲಿ ನಮ್ಮ ಸಂಬಂಧ ಬಾಂಧವ್ಯಗಳಲ್ಲಿ ಕಹಿ ಅನುಭವಗಳು ಎದುರಾಗ್ತಾ ಇರ್ತವೆ. ಅವಾಗ ನಮ್ಗೆ ಅರ್ಥ ಆಗುತ್ತೆ, ಇದು ಇವಾಗ್ಲೂ ನಾವು ಮಾಡಿರುವಂತ ಕೆಲಸ ಅಲ್ಲ, ಇದು ಯಾವೋ ಜನ್ಮದಿಂದ ನಾವು ಕ್ಯಾರಿ ಮಾಡ್ಕೊಂಡ್ ಬಂದಿರುವಂತಹ ವಿಷಯ ಅಂತ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಅದೇ ರೀತಿ ಈ ನಮ್ಮಕ ದ್ರೋಹ, ಕಠಿಣವಾಗಿ ಮಾತಾಡೋದು, ನಮ್ಮನ್ನು ಏಕಾಂಗಿಯಾಗಿ ಮಾಡೋದು, ನಮ್ಮ ಮನಸ್ಸಿಗೆ ಗಾಯ ಮಾಡೋದು, ಇವೆಲ್ಲವೂ ಇಂತಹ ನಮೂನೆಗಳೆಲ್ಲವೂ ಕೂಡ ತಾವಷ್ಟಿಗೆ ಅವೇ ಮುಂದೆ ಬರ್ತಾ ಇರ್ತವೆ ಮಾಸ್ಟರ್ಸ್. ಇವು ಪ್ರತಿಬಿಂಬವಾಗಿ ತಗೋಬೇಕು. ಯಾಕಂದ್ರೆ ಅಲ್ಲಿ ನಾವು ಕಲಿಯಬೇಕಾಗಿರುವಂತಹ ಪಾಠ ಏನೋ ಇದೆ ಅನ್ನೋದು ನಾವು ಅಲ್ಲಿ ಗುರುತಿಸಬೇಕು ಮಾಸ್ಟರ್ಸ್. ಇಂತಹ ನಮ್ಮಕ ದ್ರೋಹಗಳು ಇವೆಲ್ಲವೂ ಪದೇ ನಮಗ್ ಬರ್ತಾ ಇದ್ರೆ ನಾವ್ ಏನಂತ ಅಲ್ಲಿ ಗುರುತಿಸ್ಬೇಕು ಅಂತ ಅಂದ್ರೆ, ನಾವು ಏನೋ ಪಾಠ ಕಲಿಬೇಕು. ಅದಕ್ಕೆ
ಮಾಡ್ಬೇಕು ಮಾಸ್ಟರ್ಸ್. ಪ್ರತಿಯೊಬ್ರು ಕೂಡ ನಮ್ಮ ಜೀವನದಲ್ಲಿ ಬರುವಂತಹ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಬರ್ತಾ ಇರ್ತಾರೆ ಅಂತ ಅಂದ್ರೆ ಅವರು ನಮ್ಗೆ ಪಾಠ ಕಲಿಯೋಕೆ ಬರ್ತಾರೆ ನಮ್ಮ ಒಂದು ಜೀವನದಲ್ಲಿ ಮಾಸ್ಟರ್ಸ್. ಒಬ್ಬ ವ್ಯಕ್ತಿಗಳಿಂದಾಗಲಿ ಈ ನನ್ನ ಜನ್ಮದ ಪಾಠಗಳನ್ನು ಕಲಿತುಕೊಳ್ಳೋಕೆ ನಾವು ಸಿದ್ಧರಾಗಿರ್ಬೇಕು. ಯಾರಾದ್ರೂ ಬರ್ಲಿ, ನಮ್ಗೆ ಮೋಸ ಮಾಡ್ಲಿ, ನಮ್ಗೆ ನಮ್ಮಕ ದ್ರೋಹ ಮಾಡ್ಲಿ, ಏನಾದ್ರೂ ಮಾಡ್ಲಿ, ನಾವು ಪ್ರತಿಯೊಂದಕ್ಕೂ ಕೂಡ ಸಿದ್ಧರಾಗಿರ್ಬೇಕು, ಸ್ವೀಕರಿಸಬೇಕು ಮಾಸ್ಟರ್ಸ್. ಪ್ರೀತಿ ಯಾವಾಗ್ಲೂ ಕೂಡ ಯಾರನ್ನು ಕೂಡ ಒತ್ತಾಯ ಮಾಡಲ್ಲ. ಈಗ ಅದು ಯಾರನ್ನು ಕೂಡ ಒತ್ತಾಯ ಮಾಡಲ್ಲ. ಯಾರಾದ್ರೂ ಒತ್ತಾಯ ಮಾಡ್ತಾರೋ, ಟಾರ್ಚರ್ ಕೊಡ್ತಾರೋ, ಅದು ನಿಜವಾದಂತಹ ಪ್ರೀತಿ ಅಲ್ಲ. ಈ ನಿಜವಾದಂತಹ ಪ್ರೀತಿ ಹೇಗಿರುತ್ತೆ ಅಂದ್ರೆ ಸ್ವಚ್ಛವಾದಂತಹ ಪ್ರೀತಿ ಆಗಿರುತ್ತೆ. ಯಾರು ನಮ್ಗೆ ಒತ್ತಾಯ ಮಾಡಿ ಟಾರ್ಚರ್ ಕೊಡ್ತಾರೆ, ಅದು ನಿಜವಾದಂತಹ ಪ್ರೀತಿ ಅಲ್ಲ. ಅವ್ರು ಸ್ವಾಧೀನದಲ್ಲಿ ಇಟ್ಕೋಬೇಕು, ಸ್ವಾರ್ಥದಿಂದ ಕೂಡಿರೋದು, ಒತ್ತಾಯ ಮಾಡೋದು, ಅವರ ಸ್ವೇಚ್ಛೆಯನ್ನು ಕಿತ್ತುಕೊಳ್ಳೋದು, ಇದು ನಿಜವಾದಂತಹ ಪ್ರೀತಿನೇ ಅಲ್ಲ. ನಿಜವಾದಂತಹ ಪ್ರೀತಿ ಏನಾಗುತ್ತೆ ಅಂದ್ರೆ ಯಾವಾಗ್ಲೂ ಕೂಡ ತ್ಯಾಗವನ್ನೇ ಮಾಡ್ತಾ ಇರುತ್ತೆ, ಯಾರನ್ನೂ ಕೂಡ ಒತ್ತಾಯ ಮಾಡಲ್ಲ. ಅದೇ ರೀತಿ ನಾವು ಒಬ್ಬ ವ್ಯಕ್ತಿನ ಮೀಟ್ ಆಗ್ತೀವಿ. ಆ ಮೀಟ್ ಆದಾಗ ಆ ಒಂದು ಹೃದಯ ಅನ್ನೋದಿರುತ್ತಲ್ವಾ, ಅದು ಸ್ಪಂದಿಸುತ್ತೆ. ಆ ವ್ಯಕ್ತಿಯಿಂದಾನೇ ನಮ್ಮ ಹೃದಯಕ್ಕೆ ಗಾಯ ಆದರೆ ಅದು ಎಷ್ಟೋ ನೋವು ಆಗುತ್ತೆ ಮಾಸ್ಟರ್ಸ್. ಆಗ ಇದೆಲ್ಲ ಕೂಡ ನಾವೇನ್ ಮಾಡ್ಬೇಕು, ಅವ್ರ ನೋವು ಕೊಟ್ಟಾಗ ಕ್ಷಮಿಸಿ ನಾವು ಅಲ್ಲಿಂದ ದೂರ ಬರ್ಬೇಕು. ಅವ್ರಿಗೆ ಅದನ್ನ ಬಿಟ್ಟುಕೊಟ್ಟು ಅಲ್ಲಿಂದ ನಾವು ದೂರ ಬರ್ಬೇಕಾಗುತ್ತೆ ಮಾಸ್ಟರ್ಸ್. ಮತ್ತೆ ಪ್ರೀತಿ ಇದು ಹೇಗಿರುತ್ತೆ ಅಂತ ಅಂದ್ರೆ ಹೇಗಿದ್ರು ಕೂಡ ಒಪ್ಕೊಂತಾರೆ. ನಾವ್ ಹೆಂಗಿದ್ರು ಕೂಡ ನಿಜವಾದಂತ ಪ್ರೀತಿ ಆದ್ರೆ ನಾವ್ ಹೆಂಗಿದ್ರು ಕೂಡ ಒಪ್ಕೊಂತಾರೆ. ಅದಕ್ಕೆಲ್ಲಿ ಏನೋ ಒಂದು ಸ್ಟ್ರಿಕ್ಟ್ ಅನ್ನೋದಿರಲ್ಲ, ಕಂಡೀಷನ್ ಇರಲ್ಲ, ಏನು ಇರಲ್ಲ ಮಾಸ್ಟರ್ಸ್. ಮತ್ತೆ ಈ ಪ್ರಸ್ತುತ ಜನ್ಮವನ್ನು, ಈ ನಮ್ಮ ವಾಸ್ತವನ್ನು ಪ್ರೀತಿ ಮಾಡ್ತಾ ಇಲ್ಲ. ಯಾಕಂತ ಅಂದ್ರೆ ಈ ಜನ್ಮ ಮೇಲೆ, ಈ ಪರಿಸ್ಥಿತಿ ಮೇಲೆ ನಮ್ಗೆ ವ್ಯತಿರೇಕತ ಭಾವನ ಅನ್ನೋದು ನಮ್ಗಿರುತ್ತೆ. ಆಗ ನಾವು ಈ ಜನ್ಮದಲ್ಲಿರುವಂತ ಈ ಒಂದು ಸ್ಥಿತಿಯನ್ನು ನಾವು ಒಪ್ಪಿಕೊಂಡಲ್ಲ. ಅದ್ರಲ್ಲಿ ನಮ್ಗೆ ವ್ಯತಿರೇಕತೆ ಭಾವನೆ ಇದೆ ಅಂತ ಅಂದ್ರೆ ಇದಕ್ಕಿಂತ ಯಾಕೆ ಅದ್ರ ಮೇಲೆ ನಮ್ಗೆ ಈ ಜನ್ಮದಲ್ಲಿ ನಮ್ಮ ಜೀವನ ಮೇಲೆ ಏಕೆ ನಮ್ಗೆ ವ್ಯತಿರೇಕತೆ ಭಾವನೆ ಇದೆ ಅಂತ ಅಂದ್ರೆ ಇದು ನನಗೆ ನಿಜವಾದಂತಹ ಇದು ನಾನು ಜೀವನ ಮಾಡ್ತಾ ಇರುವಂತಹ ಈ ಜೀವನ ಅಲ್ಲ. ಒಂದು ಮೂರ್ಖ ಒಂದು ಜ್ಞಾನದಿಂದ ನಾವು ಈ ಜನ್ಮದಲ್ಲಿ ನಮಗ್ ಸಿಕ್ಕಿರುವಂತಹ ಈ ಒಂದು ಮಾನವ ಜನ್ಮವನ್ನು ಒಪ್ಕೊಳ್ಳೋಕೆ, ಈ ಒಂದು ಜೀವನವನ್ನು ಒಪ್ಕೊಳ್ಳೋಕೆ ನಾವು ಸಿದ್ಧರಾಗಿರಲ್ಲ ಮಾಸ್ಟರ್ಸ್. ಮತ್ತೆ ಇದನ್ನು ಅಂಗೀಕರಿಸ್ತಾ ಯಾವಾಗಿರ್ತೀವೋ ನಾವು ಈ ಜನ್ಮದಲ್ಲಿ ನಮ್ಗೆ ಸಾರ್ಥಕತೆ ಅನ್ನೋದು ಸಿಕ್ತಂಗೆ. ಹಾಗಾಗಿ ಪ್ರತಿಯೊಂದು ಪರಿಸ್ಥಿತಿಯನ್ನು ನಾವು ಹೇಗಿದ್ರೂ ಸಹ ನಮ್ಮ ಒಂದು ಸ್ಥಿತಿಯನ್ನು ನಾವು ಒಪ್ಕೊಳ್ಳೇಬೇಕು. ಈ 4ನೇ ಪ್ರತಿಬಿಂಬ ಏನ್ ಹೇಳುತ್ತೆ ಅಂತ ಅಂದ್ರೆ ಸ್ವಚ್ಛವಾದಂತಹ ಪ್ರೀತಿ ಇರುತ್ತೆ. ಮತ್ತೆ ಅದಕ್ಕೆ ಕ್ಷಮೆ ಅನ್ನೋದು ಕೂಡ ಇಲ್ಲಿ ಹೇಳುತ್ತೆ ಮಾಸ್ಟರ್ಸ್. ನಮ್ಗೆ ಸ್ವಚ್ಛವಾದಂತಹ ಪ್ರೀತಿ ಯಾವ ತರ ಇರುತ್ತೆ ಅನ್ನೋದು ನಾವು ನೋಡಿದ್ವಿ. ಮತ್ತೆ ಅದನ್ನ ಕ್ಷಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಎಷ್ಟೋ ಜನ್ಮಗಳಿಂದ ಬರ್ತಾ ಇರುವಂತಹ ಋಣಾನು ಸಂಬಂಧಗಳಿಗೆ ನಾವು ಸ್ವಸ್ತಿ ಹೇಳುತ್ತಾ, ಈ ನಿಮ್ಮ ಸಂಬಂಧ ಬಾಂಧವ್ಯಗಳಲ್ಲಿ ವ್ಯಕ್ತಿಯಿಂದಾಗಲಿ ನಾವು ಬಾಧೆ, ದುಃಖ ಇವೆಲ್ಲವೂ ಪಡೆದಿರ್ತೀವಲ್ಲ, ಆ ವ್ಯಕ್ತಿಯನ್ನು ನಾವು ಮನಃಪೂರ್ವಕವಾಗಿ ಕ್ಷಮಿಸಬೇಕು, ಕೃತಜ್ಞತೆ ಹೇಳ್ಬೇಕು. ಏಕೆಂದರೆ ಆ ವ್ಯಕ್ತಿ ನಮ್ಗೆಲ್ಲ ಕೂಡ ಪರೋಕ್ಷವಾಗಿರುವಂತಹ ಗುರುಗಳು ಆಗಿರ್ತಾರೆ. ಅದಕ್ಕೆ ನಾನು ಫಸ್ಟ್ ಹೇಳಿದ್ನಲ್ವಾ ಮಾಸ್ಟರ್ಸ್, ಯಾರು ನಮ್ಮ ಜೀವನದಲ್ಲಿ ನಮ್ಗೆ ಮೋಸ ಮಾಡಿ ನಮ್ಗೆ ಕಷ್ಟ ಕೊಡೋ ಬಂದಿರ್ತಾರೋ ಅವರೆಲ್ಲರೂ ಕೂಡ ನಾವು ಗುರುಗಳೇ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅವ್ರಿಗೆ ನಾವ್ ಏನಂತ ಹೇಳ್ಬೇಕು, ಕೃತಜ್ಞತೆ ಹೇಳ್ಬೇಕು, ಅವ್ರನ್ನ ಕ್ಷಮಿಸಬೇಕು, ಅವ್ರಿಗೆ ಪ್ರೀತಿ ಮಾಡ್ಬೇಕು. ಆಗ ಅವರೆಲ್ಲ ನಮ್ಗೆ ಪರೋಕ್ಷವಾಗಿ ಸಿಕ್ಕಿರುವಂತಹ ಗುರುಗಳೇ ಅಂತ ನಾವು ಅವ್ರನ್ನ ಭಾವಿಸಿ ಸ್ವೀಕರಿಸಿ ಆ ರೀತಿ ಹೇಳಿದಾಗ ನಾವು ಅದ್ರೆಲ್ಲ ಜನ್ಮಗಳಿಂದ ಬಂದಿರುವಂತಹ ಒಂದು ಈ ಋಣಾನು ಸಂಬಂಧಗಳಿಂದ ನಾವು ಹೊರಗ್ ಬರೋಕೆ ಅವಕಾಶ ಆಗುತ್ತೆ ಮಾಸ್ಟರ್ಸ್. ಒಂದು ವೇಳೆ ನಾವು ಕ್ಷಮಿಸಿಲ್ಲ ಅಂತ ಅಂದ್ರೆ ಮತ್ತೆ ಎಷ್ಟೋ ಜನ್ಮಗಳ ನಮೂನೆಗಳಿಗೆ ಇದು ದಾರಿ ಆಗುತ್ತೆ. ಮತ್ತೆ ಇದು ಪದೇ ಪದೇ ಕೂಡ ಮುಂದೆವರಿಯುತ್ತಾ ಬರುತ್ತೆ ಮಾಸ್ಟರ್ಸ್. ಅಂದ್ರೆ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು.
ಅವ್ರನ್ನ ಕ್ಷಮಿಸಿಲ್ಲ, ಆ ಒಂದು ಬ್ಲಾಕೇಜಸ್ ಅನ್ನೋದು ನಾವು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನಾವ್ ಎಷ್ಟೋ ಜನ್ಮಗಳಿಗೆ ಮತ್ತೆ ಇದು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಬೇಕಾಗುತ್ತೆ ಮಾಸ್ಟರ್ಸ್, ಹೋಗ್ಬೇಕಾಗುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಈ ಜನ್ಮದಲ್ಲೇ ನಾವು ಕ್ಲಿಯರ್ ಮಾಡ್ಕೋಬೇಕು. ಯಾರನ್ನೂ ಆಗ್ಲಿ ನಾವು ಆ ಧ್ಯಾನದಲ್ಲಿ ಅವ್ರಿಗೆ ಕ್ಷಮಾಪಣೆ ಹೇಳ್ಬಿಟ್ಟು ಅವ್ರನ್ನೂ ಕ್ಷಮಿಸಿ, ನಾವು ಕ್ಷಮಾಪಣೆ ಕೇಳ್ಬಿಟ್ಟು ಅವ್ರಿಗೆ ಅಭಿನಂದನೆಗಳು, ಧನ್ಯವಾದಗಳು ತಿಳಿಸಿ ನಾವು ಅಲ್ಲಿಂದ ಹೊರಗೆ ಬರಬೇಕು. ಹಾಗಿಲ್ಲ ಅಂದ್ರೆ ರಾಜ ರಾಣಿಗೆ ನೋವು ಕೊಡ್ತಾನೆ, ರಾಣಿ ರಾಜಗೆ ನೋವು ಕೊಡ್ತಾನೆ. ಅಂದ್ರೆ ಇದು ಪದೇ ಪದೇ ಈ ಒಂದು ಕತೆ ಜನ್ಮಾಂತರ ತನಕ ಮುಂದುವರಿ ಪದ ಒಂದು ಅರ್ಥ ಏನಂದ್ರೆ ಋಣಾನ ಸಂಬಂಧ, ಪಾಸ್ಟ್ ಲೈಫ್ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ಮಾಸ್ಟರ್ಸ್. ಮತ್ತೆ ಈ ಐದನೇ ಪ್ರತಿಬಿಂಬ ಏನ್ ಹೇಳುತ್ತಂದ್ರೆ ತಂದೆ ತಾಯಿ ಸೃಷ್ಟಿಕರ್ತದ ಒಂದು ಪ್ರತಿಬಿಂಬ, ಅಂದ್ರೆ ಮಿರರ್ ಆಫ್ ಫಾದರ್ ಮದರ್ ಕ್ರಿಯೇಟರ್, ಇವ್ರ ಬಗ್ಗೆ ಇಲ್ಲಿ ಹೇಳುತ್ತೆ ಮಾಸ್ಟರ್ಸ್. ಈ ಜ್ಞಾನವನ್ನು ನಮ್ಗೆ ಯಾರು ಹೇಳಿದ್ದಾರೆ ಅಂತ ಅಂದ್ರೆ ಎಸ್ಸೆನ್ಸ್ ಜನಾಂಗದವರು ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಂದ್ರೆ ಜೀಸಸ್ ಕ್ರಿಸ್ತಿಗೆ ಈ ಒಂದು ಜ್ಞಾನವನ್ನು ಹೇಳ್ತಾರೆ. ಮತ್ತೆ ಜೀಸಸ್ ಕ್ರಿಸ್ತ್ ಇದು ನಮ್ಮೆಲ್ಲರಿಗೂ ಕೂಡ ಈ ಜ್ಞಾನವನ್ನು ಹಂಚಿರ್ತಾರೆ ಮಾಸ್ಟರ್ಸ್. ಜೀಸಸ್ ಕ್ರಿಸ್ತ್ ಏನಂತ ಹೇಳ್ತಾರೆ, ನಾನು ಯಾವ ರೀತಿ ತಂದೆ ತಾಯಿಗಳನ್ನ ಪ್ರೀತಿ ಮಾಡ್ತೀನೋ ನೀವು ಆ ರೀತಿ ಪ್ರೀತಿ ಮಾಡ್ಬೇಕು. ಯಾರು ನೀವು ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿ ಮಾಡಲ್ವೋ ಅವರು ನನ್ನ ಶಿಷ್ಯರಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ನಾನು ಯಾವ ರೀತಿ ನನ್ನ ತಂದೆ ತಾಯಿಗಳ ಪ್ರೀತಿಯಿಂದ ಇರ್ತೀನೋ ನೀವು ಕೂಡ ಅದೇ ರೀತಿ ಇರ್ಬೇಕು. ಯಾರಿರಲ್ವೋ ಅವರು ನನ್ನ ನಿಜವಾದಂತಹ ಶಿಷ್ಯರಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ಈ ಅವರೆಲ್ಲರೂ ಕೂಡ ನನ್ನ ಶಿಷ್ಯರಾಗಕ್ಕೆ ಅರ್ಹರು ಅಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ತಾಯಿ ನನಗೆ ಶರೀರವನ್ನು ಕೊಟ್ಟಿರ್ತಾರೆ, ನನ್ನಲ್ಲಿರುವಂತಹ ಆತ್ಮ ಚೈತನ್ಯ ನನಗೆ ಹೊಸ ಜೀವನವನ್ನು ನೀಡಿರುತ್ತೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇದನ್ನೇ ಏನಂತ ಹೇಳ್ತಾರೆ ಅಂದ್ರೆ ದ್ವಿಜತ್ವ ಅಂತ ಹೇಳ್ತಾರೆ. ದ್ವಿಜತ್ವ ಅಂತ ಅಂದ್ರೆ ದ್ವಿಜುಡು. ಈ ದ್ವಿಜ ಅಂದ್ರೆ ಎರಡು ಸಾರಿ ಜನ್ಮ ತಗೊಂಡಿರೋರು ಅಂತ ಅರ್ಥ. ಒಂದು ಸಾರಿ ತಾಯಿ ಗರ್ಭದಿಂದ ಶಾರೀರಕವಾದಂತಹ ಜನ್ಮ ತಗೊಂಡಿರುತ್ತಾರೆ, ಎರಡನೇ ಸಾರಿ ದಿವ್ಯ ಪ್ರಕಾಶದಿಂದ ಆತ್ಮ ಜ್ಞಾನ ಪಡೆಯೋದು, ಇದು ದ್ವಿಜ ಸ್ಥಿತಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅಂದ್ರೆ ಮೊದಲನೇ ಸಾರಿ ತಾಯಿ ಗರ್ಭದಿಂದ ಜನ್ಮ ತಗೊಂಡಿರೋದು, ಎರಡನೇ ಸಾರಿ ಒಂದು ಜನ್ಮನೇ ಅಂತ ಹೇಳ್ತಾರೆ ಮಾಸ್ಟರ್ಸ್. ಈ ದ್ವಿಜುಡು ಅಂತ ಅಂದ್ರೆ ನಾವು ಬ್ರಾಹ್ಮಣ ಅಂತ ಕೂಡ ಇಲ್ಲಿ ಅರ್ಥ ಬರುತ್ತೆ. ಬ್ರಾಹ್ಮಣರು ಕೂಡ ದ್ವಿಜುಡು ಅಂತ ಹೇಳ್ತಾರೆ. ಯಾಕೆಂದ್ರೆ ಬ್ರಹ್ಮಜ್ಞಾನ ಹೊಂದಿರ್ತಾರಲ್ವಾ, ಅದಕ್ಕೆ ಅವ್ರಿಗೆ ದ್ವಿಜುಡು ಅಂತ ಹೇಳ್ತಾರೆ, ಬ್ರಾಹ್ಮಣರು ಅಂತ ಕೂಡ ಹೇಳ್ತಾರೆ ಮಾಸ್ಟರ್ಸ್. ಈ ಐದನೇ ಪ್ರತಿಬಿಂಬದಲ್ಲಿ ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿಗಳಿಂದ ಆಗಿರುವಂತಹ ಅಂತರ ಯುಕ್ತ ವಯಸ್ಸಿನಲ್ಲಿ ಕೂಡ ಸಂಬಂಧ ಬಾಂಧವ್ಯಗಳಾಗಿ ಪುನರಾವೃತ ಆಗಿರುತ್ತೆ. ಇನ್ನೇನೆ ನಾವು ತಂದೆ ತಾಯಿಗಳಿಂದ ದೂರ ಆದ್ರೆ ಅದು ಯುಕ್ತ ವಯಸ್ಸಿನಲ್ಲಿ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ತೋರಿಸುತ್ತೆ ಅನ್ನೋ ವಿಷಯ ನಾವು ನಿನ್ನೆ ತಿಳ್ಕೊಂಡ್ವಿ ಮಾಸ್ಟರ್ಸ್. ಇಲ್ಲಿ ಸ್ವಲ್ಪ ಡೀಪ್ ಆಗಿ ಅವರಿಂದ ನಾವು ಅಂತರ ಆಗಿದ್ರೆ, ಅವರು ನಮ್ಮನ್ನ ಬಿಟ್ಟೋಗಿದ್ರೆ ಮತ್ತೆ ನಾವು ಅವ್ರನ್ನ ಯಾವ ರೀತಿ ಪ್ರೀತಿಯಿಂದ ಕ್ಷಮಿಸ್ಬೇಕು ಅಂತ ವಿಷಯ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ ಮಾಸ್ಟರ್ಸ್. ಯಾರಾದ್ರೂ ಸಣ್ಣ ಹುಡುಗ ಬಾಲ್ಯದಲ್ಲಿ ತನ್ನ ತಾಯಿಯ ಪ್ರೀತಿಯನ್ನು ಪಡ್ಕೊಂಡಿಲ್ಲ ಅಂತ ಅಂದ್ರೆ ಮಾಸ್ಟರ್ಸ್, ಆ ಹುಡುಗನ್ಗೆ ಏನಂತ ಮನಸ್ಸಲ್ಲಿರುತ್ತೆ, ಅವ್ರ ತಾಯಿ ಅನಾಥ ಮಕ್ಕಳು ತಾಯಿ ಆ ಒಂದು ಮಗುವನ್ನು ಪಡ್ಕೊಂಡು ಎಲ್ಲಂದ್ರಲ್ಲೇ ಬಿಟ್ಟೋಗಿರುತ್ತೆ, ಡಸ್ಟ್ಬಿನ್ ಅಲ್ಲಿ, ಒಂದು ಬ್ರಿಡ್ಜ್ ಕೆಳಗೆ, ಎಲ್ಲಂದ್ರಲ್ಲೇ ಬಿಟ್ಟೋಗಿರುತ್ತೆ. ಆ ಹುಡುಗ ದೊಡ್ಡವನಾದ್ಮೇಲೆ ಏನಂತ ಆ ತಾಯಿ ಮೇಲೆ ಒಂದು ಭಾವನೆ ಬರುತ್ತೆ ಅಂತಂದ್ರೆ, ನನ್ನ ತಾಯಿ ಕೆಟ್ಟವಳು, ನನ್ನ ತಾಯಿ ತುಂಬಾ ಕಠಿಣ ಹೃದಯ ಇರುವಂತವಳು ಅಂತ ಆ ಒಂದು ಭಾವನೆ ಆ ಹುಡುಗನಲ್ಲಿ ಬರುತ್ತೆ. ಅದೇ ರೀತಿ ನನ್ನ ತಾಯಿ ಕೂಡ ತುಂಬಾ ಕಷ್ಟ ನಷ್ಟಗಳನ್ನು ಪಡೆದಿರುತ್ತೆ ಅಂತ ಅವರಲ್ಲಿ ಒಂದು ಭಾವನೆ ಬರುತ್ತೆ ಮಾಸ್ಟರ್ಸ್. ಮತ್ತೆ ಇದು ಆ ರೀತಿ ಬರುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಅವನು ಆ ತಾಯಿ ಪ್ರೀತಿಯನ್ನು ಹೊಂದಿರಲ್ಲ, ಹಾಗಾಗಿ ತಾಯಿ ಪ್ರೀತಿಗೋಸ್ಕರ ಅವನು ಹುಡುಕಾಡ್ತಾನೆ. ಪ್ರತಿ ಒಂದು ಸ್ತ್ರೀಯಲ್ಲಿ ಆ ತಾಯಿಯ ಪ್ರೀತಿಯನ್ನು ಹುಡುಕಾಡ್ತಾನೆ ಮಾಸ್ಟರ್ಸ್. ಅದೇ ರೀತಿ ಒಬ್ಬ ತಂದೆ ಪ್ರೀತಿ ಪಡ್ಕೊಂಡಿಲ್ಲ ಅಂತ ಅಂದ್ರೆ ಆ ಹುಡುಗಿ ಕೂಡ ತನ್ನ ತಂದೆ ತರ ಗುಣಗಳಿರುವಂತಹ
ಒಬ್ಬ ಗಂಡ ಬೇಕು ನನಗೆ ಅಂತ ಆ ಒಂದು ಬರುವಂತ ಗಂಡನಲ್ಲಿ ಕೂಡ ನನ್ನ ತಂದೆ ಇದ್ದಿದ್ರೆ ಈ ರೀತಿ ಪ್ರೀತಿಯಿಂದ ನಾನು ನೋಡ್ಕೊಂತಿದ್ನೇನೋ ಅನ್ನೋ ಒಂದು ಭಾವನೆ ಬರುತ್ತೆ ಮಾಸ್ಟರ್ಸ್. ಯಾಕಂದ್ರೆ ಬಾಲ್ಯದಲ್ಲಿ ಸಿಗದ ಪರಿಷ್ಕಾರವಿಲ್ಲದ ಬಾಂಧವ್ಯಗಳಲ್ಲಿ ಯುಕ್ತ ವಯಸ್ಸಿನಲ್ಲಿ ಅದಕ್ಕೆ ಹುಡುಕಾಟ ಅನ್ನೋದು ಮಾಡ್ತಾರೆ ಮಾಸ್ಟರ್ಸ್. ಅದಕ್ಕಾಗಿ ಹುಡುಕಾಟ ನಡೆಸ್ತಾರೆ. ಈ ರೀತಿ 5ನೇ ಪ್ರತಿಬಿಂಬದಲ್ಲಿ ಸಂಬಂಧ ಬಾಂಧವ್ಯದಲ್ಲಿ ಬಾಲ್ಯದಲ್ಲಿ ಬಂದಿರುವಂತಹ ಅಂತರ ಶಾಶ್ವತವಾಗಿ ಇರುತ್ತೆ. ಹೀಗೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ತಂದೆ ತಾಯಿಗಳನ್ನು ಅವರು ಹೇಗಿರ್ತಾರೋ ಹಾಗೆ ನಾವು ಅದನ್ನ ಒಪ್ಪಿಕೊಳ್ಳಬೇಕು, ಅದನ್ನ ಸ್ವೀಕರಿಸಬೇಕು ಮಾಸ್ಟರ್ಸ್. ಅವ್ರು ನಮ್ಗೆ ದೂರ ಆಗಿದ್ದಾರೆ, ನಮ್ಮನ್ನ ಬಿಟ್ಟೋಗಿದ್ದಾರೆ ಅಂತ ಅವ್ರ ಮೇಲೆ ನಾವು ಅಸಹ್ಯ ಪಡಬಾರ್ದು. ಅವ್ರು ಯಾವ ಸ್ಥಿತಿಯಲ್ಲಾದ್ರೂ ಬಿಟ್ಟೋಗ್ಲಿ, ಅದನ್ನ ನಾನು ಒಪ್ಕೊಂತೀನಿ, ಅದನ್ನ ನಾನು ಸ್ವೀಕರಿಸ್ತೀನಿ ಅನ್ಬೇಕು. ಆ ರೀತಿ ನಾವು ಸ್ವೀಕರಿಸಿಲ್ಲ, ಒಪ್ಕೊಂಡಿಲ್ಲ ಅಂತ ಅಂದ್ರೆ ಇದು ಪ್ರತಿಯೊಂದು ಜನ್ಮಕ್ಕೆ ಮತ್ತೆ ಬರೋ ಜನ್ಮಕ್ಕಲ್ಲೂ ಕೂಡ ಇದು ಕ್ಯಾರಿ ಆಗ್ತಾ ಇರುತ್ತೆ, ನಾವು ಪುನರಾವೃತ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಈ ಜನ್ಮದಲ್ಲೇ ಅವ್ರು ಎಂತ ಸ್ಥಿತಿಯಲ್ಲಿ ಬಿಟ್ಟೋದ್ರು ಕೂಡ ನಾವು ಅದನ್ನ ಒಪ್ಕೋಬೇಕು. ಅದೇ ರೀತಿ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಅವರ ಕಣ್ಣುಗಳಿಂದ ಸೃಷ್ಟಿಕರ್ತರಲ್ಲಿ ನಾವು ಅನುಸಂಧಾನವಾಗ್ತೀವಿ, ನಮ್ಮ ಚೈತನ್ಯ ಮೂಲಗಳಲ್ಲಿ ನಾವು ಒಂದಾಗ್ತೀವಿ. ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅದು ಸೃಷ್ಟಿಕರ್ತನಲ್ಲಿ ನಾವು ಅನುಸಂಧಾನವಾಗ್ತೀವಿ. ನಮ್ಮ ತಂದೆ ತಾಯಿ ಯಾರು? ಸಜೀವವಾದ ಭೌತಿಕವಾದ ಅಂತಹ ದೇವತೆಯರು ಅನ್ನೋ ವಿಷಯವನ್ನು ನಾವು ಫಸ್ಟ್ ಇಲ್ಲಿ ಗುರುತಿಸಬೇಕು. ಆ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಇವರು ಭೌತಿಕವಾದಂತಹ ಆಗಿರ್ತಾರೆ ಮಾಸ್ಟರ್ಸ್. ಅದು ಆ ರೀತಿ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನ ಮುಂದೆ ಹೇಗಿರುತ್ತೆ ಆಧ್ಯಾತ್ಮಿಕ ಜೀವನ ಅಂತ ಅಂದ್ರೆ ನಿಮ್ಮ ಆತ್ಮದ ಶಕ್ತಿ ಊರ್ಧ್ವ ಲೋಕಗಳಲ್ಲಿ ಸೃಷ್ಟಿಕರ್ತನದಿಂದ ನಡೆದಿರುತ್ತೆ. ಇದೆಲ್ಲ ಕೂಡ ನಮ್ಮ ಸೃಷ್ಟಿಕರ್ತನದಿಂದಾನೇ ಇದೆಲ್ಲ ಕೂಡ ಅನುಸಂಧಾನವಾಗಿರುತ್ತೆ ಮಾಸ್ಟರ್ಸ್. ಇದನ್ನು ನಾವು ಒಪ್ಪಿಕೋಬೇಕು. ಒಪ್ಪಿಕೊಂಡಿಲ್ಲ ಅಂತ ಅಂದ್ರೆ ಮತ್ತೆ ನಾವು ಆ ಸೃಷ್ಟಿಕರ್ತನ ಜೊತೆ ನಾವು ಅನುಸಂಧಾನವಾಗೋಕೆ ಆಗಲ್ಲ ಮಾಸ್ಟರ್ಸ್. ಇಲ್ಲಿ ಒಂಟಿ ಜೀವನವನ್ನು ಮಾಡ್ತಾ ಇದ್ರೆ ಆಗ ನಾವು ಈಗ ಬಿಟ್ಟೋದ್ರೆ ಅನಾಥ ಮಕ್ಳು ಹೇಗಿರ್ತಾರೆ, ಒಂಟಿ ಜೀವನವನ್ನೇ ಅವರು ಮಾಡ್ತಾ ಇರ್ತಾರೆ ಮಾಸ್ಟರ್ಸ್. ಆ ದೇವರನ್ನು ನೋಡಿದಾಗ ನಾವು ಯಾಕಪ್ಪ ಇಂತಹ ಒಂದು ಜೀವನ ನಮ್ಗೆ ಕೊಟ್ಟಿದೀಯಾ ಅಂತ ನಾವು ಎಷ್ಟೊಂದ್ಸಲಿ ಮೊರೆ ಹೋಗ್ತಾರೆ ಮಾಸ್ಟರ್ಸ್. ಈ ನರಕದಲ್ಲಿ ನನ್ನ ಹಾಕಿದೀಯಾ, ನನ್ಗೆ ಇಷ್ಟೊಂದು ನೋವು ಕೊಟ್ಟಿದೀಯಾ ಅಂತ ನಾವು ಅಲ್ಲಿ ಮೊರೆ ಹೋಗ್ಬೇಕಾಗುತ್ತೆ ಮಾಸ್ಟರ್ಸ್. ಇದೆಲ್ಲ ಈ ಒಂದು ವಾಸ್ತವಕ್ಕೆ ನಾವು ನಮ್ಮ ತಂದೆ ತಾಯಿಗಳ ಹತ್ರ ಇರೋ ಅಂದ್ರೆ ಭಾವನೆ, ಆ ಭಾವನೆ ಸೃಷ್ಟಿಕರ್ತನದಲ್ಲಿ ಪ್ರತಿಬಿಂಬಿಸುತ್ತೆ. ಇಂತ ಒಂದು ಸ್ಥಿತಿಯಲ್ಲಿದ್ದಾಗ ಒಂಟಿಯಾಗಿದ್ದಾಗ ನಮ್ಮ ಜೀವನ ತುಂಬಾ ಕಷ್ಟ ಆದಾಗ ನಮ್ಮ ಒಂದು ವ್ಯತಿರೇಕತೆ ಎಲ್ಲಿ ಬರುತ್ತೆ ಅಂದ್ರೆ ತಂದೆ ತಾಯಿಗಳ ಹತ್ರ ಬರುತ್ತೆ, ಮತ್ತೆ ಸೃಷ್ಟಿಕರ್ತನ ಜೊತೆ ಕೂಡ ನಮ್ಮಲ್ಲಿ ಒಂದು ವ್ಯತಿರೇಕತೆ ಭಾವನೆ ಇರುತ್ತೆ. ಯಾಕೆ ಇಂತ ಒಂದು ನರಕ ಕೊಟ್ಟಿದೀಯಾ, ಇಂತ ಒಂದು ಜೀವನ ಕೊಟ್ಟಿದೀಯಾ ಅಂತ ಬರುತ್ತೆ ಮಾಸ್ಟರ್ಸ್. ಅದಕ್ಕೆ ಈ 5ನೇ ಪ್ರತಿಬಿಂಬ ಏನೇನಿರುತ್ತೆ, ತಂದೆ ತಾಯಿ ಮತ್ತೆ ಸೃಷ್ಟಿಕರ್ತನ ಇವ್ರು 3 ಜೊತೆನೆ ಇರುತ್ತೆ ಈ ಒಂದು 5ನೇ ಪ್ರತಿಬಿಂಬ. ಇಂತಹ ಒಂದು ಸಮಯದಲ್ಲಿ ಇಲ್ಲಿ ಒಂದು ನಾವು ಮುಖ್ಯವಾದಂತಹ ಒಂದು ಅಂಶ ಇಲ್ಲಿ ಆಗುತ್ತೆ ಮಾಸ್ಟರ್ಸ್. ಆಗ ನಾವು ಇದು ಇಲ್ಲಿಗೆ ಮುಕ್ತಾಯ ಆಗ್ಬೇಕು, ಮತ್ತೆ ಬರೋ ಜನ್ಮದಲ್ಲಿ ನಾನು ಒಳ್ಳೆ ಸಂಬಂಧ ಬಾಂಧವ್ಯಗಳ ಜೊತೆಯಲ್ಲಿ ನಾನು ಕೂಡಿರ್ಬೇಕು, ಇಂತಹ ಒಂದು ಜೀವನ ನನಗೆ ಬೇಕು, ಬೇಡ ಇಲ್ಲಿಗೆ ಸಾಕು ಅನ್ನೋ ಒಂದು ಸ್ಥಿತಿ ನಮ್ಗೆ ಬೇಕು ಅಂತ ಅಂದ್ರೆ ಆಗ ಏನ್ ಮಾಡ್ಬೇಕು, ನಾವು ನಮ್ಮ ತಂದೆ ತಾಯಿಗಳ ಜೊತೆ ಅನುಸಂಧಾನವಾಗಿ ಅವರನ್ನು ಒಪ್ಪಿಕೋಬೇಕು. ನೀನು ನನ್ನ ತಂದೆ ತಾಯಿಗೆ ನಾವು ಕೃತಜ್ಞತೆ ಹೇಳ್ಬೇಕು. ನೀನು ನನ್ಗೆ ಈ ಜನ್ಮ ಕೊಟ್ಟಿದೀಯಾ, ಎಷ್ಟೋ ಕಷ್ಟ ಪಟ್ಟಿದೀಯಾ, ಉನ್ನತ ಈ ರೀತಿ ನಾವು ಒಪ್ಕೊಂಡ್ರೆ ಮಾತ್ರ ನಾವು ಉನ್ನತ ಸ್ಥಾನಕ್ಕೆ ತಲುಪೋಕೆ ನಮ್ಗೆ ಅವಕಾಶ ಆಗುತ್ತೆ ಮಾಸ್ಟರ್ಸ್. ಇಲ್ಲಾಂದ್ರೆ ನಮ್ಗೆ ಆಗಲ್ಲ. ಇದನ್ನ ಒಪ್ಕೋಬೇಕು. ಆಗ ತಂದೆ ತಾಯಿಗಳು ನಾವ್ ಎಷ್ಟು ಒಪ್ಕೊಂತೀವೋ ಅದು ಕೂಡ ನಮ್ಗೆ ಉನ್ನತ ಲೋಕದಲ್ಲಿ ನಮ್ಗೆ ಉನ್ನತ ಸ್ಥಾನ ಸಿಗೋದು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಆಗ ತಂದೆ ತಾಯಿಯ ಒಂದು ನಿನ್ನನ್ನ ನೀನು ನನ್ ಮೇಲೆ ಎಷ್ಟೋ ನಿನ್ಗೆ ಕಷ್ಟದಿಂದ ನನ್ ಬಿಟ್ಟಿದೀಯೋ, ಇಲ್ಲಾಂದ್ರೆ ನಿನ್ನ ಸ್ಥಿತಿ ಯಾವ ತರ ಇತ್ತೋ ನನಗ್ ಗೊತ್ತಿಲ್ಲ, ಹಾಗಾಗಿ ನಾನು ನಿನ್ನನ್ನ ಕ್ಷಮಿಸ್ತೀನಿ, ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂತ ತಾಯಿಗೆ ಹೇಳ್ಬೇಕು. ಅದೇ ರೀತಿ ತಂದೆಗೆ ಹೇಳ್ಬೇಕು. ತಂದೆ ಕಣ್ಣಲ್ಲಿ ನೋಡುತ್ತಾ ನನಗೆ ಎಷ್ಟೋ ರಚನೆಯನ್ನು ಕೊಟ್ಟಿದೀಯಾ, ನನ್ಗೆ ಭರವಸೆ ಕೊಟ್ಟಿದೀಯಾ, ಇದೆಲ್ಲ
ನಿಮ್ಗೆ ಕೋಟಿ ಕೋಟಿ ಕೃತಜ್ಞತೆಗಳು ಅಂತ ಹೇಳುತ್ತಾ ನಾವು ಅವು ಒಂದು ಧ್ಯಾನದಲ್ಲಿ ಅವರಿಗೆ ಅನುಸಂಧಾನವಾಗ್ಬೇಕು ಮಾಸ್ಟರ್ಸ್. ಅದೇ ರೀತಿ ನಾವು ಸೃಷ್ಟಿಕರ್ತನಿಗೆ ಕೂಡ ನಾವು ಪ್ರಣಾಮಗಳು ತಿಳಿಸಬೇಕು. ನನ್ನ ಒಂದು ಆತ್ಮಕ್ಕೆ ಈ ಒಂದು ಜನ್ಮ ಕೊಟ್ಟಿದೀಯ, ನನ್ನ ಆತ್ಮಕ್ಕೆ ಜನ್ಮ ಕೊಟ್ಟಿರೋ ಪೂರ್ಣಾತ್ಮ ನೀನು, ನಿನಗೆ ಕೋಟಿ ಕೋಟಿ ಕೃತಜ್ಞತೆಗಳು ಅಂತ ಹೇಳ್ಬೇಕು. ಅಂದ್ರೆ ಇದು ಸೃಷ್ಟಿಕರ್ತನಿಗೂ ಕೂಡ ನಾವು ಹೇಳ್ಬೇಕಾಗುತ್ತೆ ಮಾಸ್ಟರ್ಸ್. ತಂದೆ ತಾಯಿಗಳ ಸೃಷ್ಟಿಕರ್ತನ ಒಂದು ಆಶೀರ್ವಾದಗಳನ್ನು ತುಂಬಿಕೊಳ್ಳಬೇಕು. ಈ 5ನೇ ಪ್ರತಿಬಿಂಬ ಸಾರಾಂಶ ಇದೆ ಮಾಸ್ಟರ್ಸ್. ತಂದೆ ತಾಯಿಗಳನ್ನು ಸೃಷ್ಟಿಕರ್ತರನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಬೇಕು. ಆ ರೀತಿ ಒಪ್ಪಿಕೊಂಡ್ರೆ ನಮ್ಗೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ಇಂತಹ ಒಂದು ಸ್ಥಿತಿ ನಮಗೆ ಪುನರಾವೃತ ಆಗಲ್ಲ. ಹಾಗಾಗಿ ಅವ್ರಿಗೆ ಎಷ್ಟೋ ಒಂದು ಕಠಿಣವಾಗಿ ನಮ್ಮನ್ನ ಬಿಟ್ಟೋಗಿದ್ರು ಕೂಡ ನಾವು ಅವರಲ್ಲಿ ಕೃತಜ್ಞತೆ ಭಾವನದಿಂದ ಇರ್ಬೇಕು, ಅವ್ರನ್ನ ಕ್ಷಮಿಸ್ಬೇಕು, ನಾವು ಅವ್ರ ಹತ್ರ ಕ್ಷಮಾಪಣೆ ಕೇಳ್ಬೇಕು. ಈ ರೀತಿ ಮಾಡ್ಕೊಂಡ್ರೆ ಮಾತ್ರನೇ ನಮಗೆ ಇನ್ನೊಂದು ಸ್ಥಿತಿ ತಲುಪೋಕೆ ನಮ್ಗೆ ಅವಕಾಶ ಆಗುತ್ತೆ. ಮತ್ತೆ ಈ ಒಂದು ಸ್ಥಿತಿ ಈ ಜನ್ಮಕ್ಕೆ ಎಂಡ್ ಆಗುತ್ತೆ. ಇನ್ನೊಂದು ಜನ್ಮಕ್ಕೆ ನಮ್ಗೆ ಕ್ಯಾರಿ ಮಾಡುವಂತ ಅವಶ್ಯಕತೆ ಇರಲ್ಲ ಮಾಸ್ಟರ್ಸ್. ಇದು 5ನೇ ಪ್ರತಿಬಿಂಬದ ಒಂದು ಸಾರಾಂಶ ಆಗಿರುತ್ತೆ. ಮತ್ತೆ ಇದು 6ನೇ ಪ್ರತಿಬಿಂಬ. ಈ 6ನೇ ಪ್ರತಿಬಿಂಬ ಏನ್ ಹೇಳುತ್ತೆ ಅಂದ್ರೆ ಅಂಧಕಾರದ ಮೇಲೆ ಅನ್ವೇಷಣೆ, ಅಂದ್ರೆ ಮಿರರ್ ಆಫ್ ಯುವರ್ ಫಸ್ಟ್ ಇಂಟು ಡಾರ್ಕ್ನೆಸ್. ಈ ಅಂಧಕಾರದ ಮೇಲೆ ನಮ್ಮ ಅನ್ವೇಷಣೆ ಏನು ಈ ರೀತಿ ಅಂತ ಅಂದ್ರೆ, ಜನ್ಮ ತಗೊಂಡು ನಾವು ಏಕತ್ವದಿಂದ ದ್ವಂದ್ವತ್ವ ಒಳಗೆ ನಾವು ಪ್ರವೇಶಿಸ್ತೀವಿ ಮಾಸ್ಟರ್ಸ್. ಇವು ಎಲ್ಲವೂ ದ್ವಂದ್ವಗಳೇ ಇರ್ತವೆ. ಅಂದ್ರೆ ಎರಡು ಅಂತ ಅಂದ್ರೆ, ಒಂದು ಇದರಲ್ಲಿ ಒಳ್ಳೇದು ಮಾತ್ರನೇ ನಾವು ಸ್ವೀಕರಿಸ್ತೀವಿ. ಎರಡು ಅಂದ್ರೆ ನಮ್ಮ ಜೀವನದಲ್ಲಿ ಒಳ್ಳೇದು ಅನ್ನೋದಿರುತ್ತೆ, ಕೆಟ್ಟದು ಅನ್ನೋದು ಎರಡು ಇರ್ತವೆ ಪ್ರತಿಯೊಬ್ರು ಜೀವನದಲ್ಲಿ ಕೂಡ. ನಾವೇನ್ ಮಾಡ್ತೀವಿ, ಒಳ್ಳೇದೇ ಮಾತ್ರ ಸ್ವೀಕರಿಸ್ತೀವಿ, ಕೆಟ್ಟದ್ದು ಅನ್ನೋದು ಮಾತ್ರ ನಾವು ಸ್ವೀಕರಿಸಲ್ಲ. ಅಂದ್ರೆ ನಮ್ಗೆ ಹಗಲು ಅಂದ್ರೆ ಇಷ್ಟ, ರಾತ್ರಿ ಅಂದ್ರೆ ನಮ್ಗೆ ಇಷ್ಟ ಆಗಲ್ಲ. ಅಂದ್ರೆ ನಾವು 12 ಗಂಟೆ ನಾವು ಕರ್ಮ ಯೋಗದಲ್ಲಿ ಇರ್ತೀವಿ, 12 ಗಂಟೆ ನಾವು ರಾಜಯೋಗದಲ್ಲಿ ಇರ್ತೀವಿ ಮಾಸ್ಟರ್ಸ್. ಕರ್ಮಯೋಗ ಅಂತ ಅಂದ್ರೆ ಏನು, ಹಗಲು. ಅದು ಆ 12 ಗಂಟೆಗಳ ಕಾಲ ನಾವು ನಮ್ಮ ಕರ್ಮಗಳನ್ನು ಕೆಲಸಗಳನ್ನು ಮಾಡುತ್ತಾ ದುಡಿಯುತ್ತಾ ನಾವು ಸಾಧನೆ ಮಾಡುತ್ತಾ ನಾವು ನಮ್ಮ ಸಂಪಾದನೆ, ನಮ್ಮ ಪ್ರಾಪಂಚಿಕ ಜೀವನ ಬರ್ತೀವಿ. 12 ಗಂಟೆಗಳ ಕಾಲ ನಾವು ಕರ್ಮಯೋಗದಲ್ಲಿ ಇರ್ತೀವಿ, 12 ಗಂಟೆಗಳ ಕಾಲ ನಾವು ರಾಜಯೋಗದಲ್ಲಿ ಇರ್ತೀವಿ. ರಾಜಯೋಗ ಅಂತಂದ್ರೆ ವಿಶ್ರಾಂತಿ, ನಾವು ನಿದ್ದೆ ಮಾಡ್ತೀವಿ ಮತ್ತೆ ಧ್ಯಾನ ಮಾಡ್ತೀವಿ. ನಮ್ಮ ಒಂದು ಸಾಧನೆ ಸ್ಥಿತಿ ಅಂದ್ರೆ ರಾಜಯೋಗ ಅದು. ಹಾಗಾಗಿ 12 ಗಂಟೆಗಳ ಕಾಲ ಕರ್ಮಯೋಗ, 12 ಗಂಟೆಗಳ ಕಾಲ ರಾಜಯೋಗದಲ್ಲಿ ನಾವು ಇರ್ತೀವಿ ಮಾಸ್ಟರ್ಸ್. ಈ ಒಂದು ಸಾಧನೆ ಮಾರ್ಗದಲ್ಲಿ ಆಧ್ಯಾತ್ಮಿಕವಾಗಿ ಈ 12 ಗಂಟೆ ರಾಜಯೋಗದಲ್ಲಿ ಕಳೆಯುತ್ತಾ ಜೀವನವನ್ನು ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಸಾಧನೆ ಮಾರ್ಗದಲ್ಲಿ ನಮ್ಮ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕು. ನೋಡಿ ಮಾಸ್ಟರ್ಸ್, ನಮ್ಗೆ ಪತ್ರಿ ಸರ್ ಹೇಳ್ತಾರೆ, ಏನಂತ ಹೇಳ್ತಾರೆ, ಹಗಲೆಲ್ಲ ನೀವು ಕೆಲಸ ಮಾಡಕ್ಕೆ, ರಾತ್ರೆಲ್ಲ ನೀವು ಸಾಧನೆ ಮಾಡೋಕೆ ಇರೋದು ಅಂತ ಹೇಳ್ತಾರೆ. ರಾತ್ರಿ ಇರೋದು ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡೋಕಲ್ಲ ನಿಮ್ಗೆ ಕೊಟ್ಟಿರೋದು, ರಾತ್ರಿ ಅನ್ನೋದು ನೀವು ಸಾಧನೆ ಮಾಡೋಕೆ ಅಂತ ಪತ್ರಿ ಸರ್ ಎಷ್ಟೊಂದ್ ಸರಿ ಹೇಳಿರ್ತಾರೆ ಮಾಸ್ಟರ್ಸ್. ಹಗಲೆಲ್ಲ ಕೆಲಸ ಮಾಡಿ ದುಡಿರಿ, ರಾತ್ರಿ ಎಲ್ಲ ಸಾಧನೆ ಮಾಡಿ ನಿಮ್ಮ ಆಧ್ಯಾತ್ಮಿಕ ಅಭಿವೃದ್ಧಿಗೆ ನೀವು ಸಾಧನೆ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಎರಡು ಜೀವನ, ಭೌತಿಕವಾದಂತಹ ಜೀವನ, ಆಧ್ಯಾತ್ಮಿಕ ಜೀವನ ಎರಡು ಇರ್ತವೆ. ಬರೀ ಪ್ರಾಪಂಚಿಕ ಜೀವನ ಅಂತ ಬರೀ ಒದ್ದಾಡ್ಬಾರ್ದು, ನಿಮ್ಗೆ ಆಧ್ಯಾತ್ಮಿಕವಾದಂತಹ ಒಂದು ಜೀವನ ಇದೆ ಅಂತ ಪತ್ರಿ ಸರ್ ನಮ್ಗೆ ಹೇಳ್ತಾ ಬರ್ತಾರೆ ಮಾಸ್ಟರ್ಸ್. ಇದನ್ನ ನಮ್ಗೆ ಸೂರ್ಯನ ಸಿಂಬಾಲಿಕ್ ಆಗಿ ಸೂಚನೆ ಕೊಡ್ತಾ ಇರ್ತಾರೆ ಮಾಸ್ಟರ್ಸ್. ನಾವು ಎಲ್ಲವನ್ನೂ ಕೂಡ ಒಪ್ಪಿಕೊಳ್ಳಬೇಕು. ಈ ಒಳ್ಳೇದನ್ನು ಒಪ್ಪಿಕೊಂಡು ವಿರುದ್ಧವಾಗಿರೋದು ಕೆಟ್ಟದ್ದು ಅಂತ ನಾವು ಅದನ್ನ ಏನ್ ಮಾಡ್ತೀವಿ, ದೂರ ಮಾಡ್ತೀವಿ. ಹಾಗಾಗಿ ನಾವು ಎರಡನ್ನೂ ಕೂಡ ಒಪ್ಪಿಕೋಬೇಕು. ಈ ಭಯಪೂರಿತ ಈ ಅಂಧಕಾರ ಅಂದುಕೂಡ್ಲೆ ನಮ್ಗೆ ಏನಾಗುತ್ತೆ ಅಂದ್ರೆ, ಅದು ಭಯಪೂರಿತವಾದಂತಹ ಅಂಧಕಾರ ಭಾವನೆ ನಮ್ಮಲ್ಲಿ ದಿನೇ ದಿನೇ ಹೆಚ್ಚಾಗಿ ಬಾಹ್ಯದಿಂದ ವಾಸ್ತವಕ್ಕೆ ಅದು ರೂಪಾಂತರ ಆಗುತ್ತೆ. ಅಂಧಕಾರದ ಮೇಲೆ ನಿಮ್ಮ ಅನ್ವೇಷಣದ ಪ್ರತಿಬಿಂಬ ಹೇಗಿರುತ್ತೆ? ಉದಾಹರಣೆಗೆ ಮಾಸ್ಟರ್ಸ್, ನಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಷಯದ ಮೇಲೆ ನಾವು ಭಯ ಪಟ್ಟುತ್ತಾ ಅದು ಯಾವುದೋ ಒಂದು ದಿನ ವಾಸ್ತವ ರೂಪವಾಗಿ ರೂಪಾಂತರಗೊಂಡುತ್ತೆ. ಯಾವಾಗ್ಲೂ ನಾವು ಒಂದು ವಿಷಯದಲ್ಲಿ ಭಯ ಪಡ್ತಾ ಇದ್ರೆ ಅದು ವಾಸ್ತವಕ್ಕೆ ಒಂದು ರೂಪ ಬಂದೇ ಬರುತ್ತೆ.
ಈಗ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಕುಟುಂಬದಿಂದ ತುಂಬಾ ಚೆನ್ನಾಗಿರ್ತಾನೆ, ಒಳ್ಳೆ ವ್ಯಾಪಾರ, ಮಕ್ಕಳು, ಹೆಂಡತಿ, ತುಂಬಾ ಚೆನ್ನಾಗಿರ್ತಾನೆ. ಆದ್ರೆ ಅವನ ಮನಸ್ಸಲ್ಲಿ ಏನೋ ಒಂದು ನೆಗೆಟಿವ್ ಅನ್ನೋದಿರುತ್ತೆ. ಈ ವ್ಯಾಪಾರ ಇದೇ ರೀತಿ ನನ್ನ ಜೀವನದಲ್ಲಿ ಕೊನಸಾಗುತ್ತಾ, ಯಾವತ್ತೋ ಒಂದಿನ ನನ್ಗೆ ಲಾಸ್ ಆಗುತ್ತೋ ಏನೋ ಅನ್ನೋ ಒಂದು ಭಾವನೆ ಅವನ ಮನಸ್ಸಲ್ಲಿ ತುಂಬಾ ಇರುತ್ತೆ. ಅದು ಲಾಸ್ಟ್ ಕೊನೆಗೆ ಏನಾಗುತ್ತೆ ಅಂದ್ರೆ ತುಂಬಾ ವ್ಯಾಪಾರದಲ್ಲಿ ಲಾಸ್ ಆಗ್ಬಿಟ್ಟು ಅವನು ಕೊಟ್ಟಿರುವಂತಹ ದುಡ್ಡು ವಾಪಸ್ ಬರಲ್ಲ. ಈ ರೀತಿ ಅವನಿಗೆ ಇರೋ ಮನೆಗಿನ ಎಲ್ಲ ಕಳ್ಕೊಂಡ್ರೆ ಆಗ ಅವನ ಹೆಂಡತಿಗೆ ಏನಾಗುತ್ತೆ, ಒಂದ್ ಕಡೆ ವ್ಯಾಪಾರ ಸುಧಾರ್ಸಕ್ ಹೋಗಲ್ಲ, ಒಂದ್ ಕಡೆ ಗಂಡನ ನೋಡ್ಕೊಳಕ್ ಆಗಲ್ಲ. ಇಂತ ಒಂದು ಸ್ಥಿತಿಯಲ್ಲಿ ಏನಾಗುತ್ತೆ, ಗಂಡನ ಈ ಸಂಸಾರನ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬರುತ್ತೆ. ಇದೆಲ್ಲ ಯಾಕಾಯ್ತು ಅಂದ್ರೆ ಅವನ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಆ ಫೀಲಿಂಗ್ ಇತ್ತು. ನಂದು ವ್ಯಾಪಾರ ಇದೇ ರೀತಿ ಮುಂದುವರಿಯುತ್ತಾ, ಇದೇ ರೀತಿ ಆಗುತ್ತಾ, ನನ್ನ ಸಂತೋಷ ಹೀಗೆ ಇರುತ್ತಾ ಅನ್ನೋ ಒಂದು ಎಲ್ಲೋ ಒಂದು ಅನುಮಾನ ಅನ್ನೋದಿತ್ತು. ಅದು ಲಾಸ್ಟ್ ಕೊನೆಗೆ ಏನಾಯ್ತು, ಅದು ವಾಸ್ತವ ರೂಪ ಅನ್ನೋದು ಬಂತು ಮಾಸ್ಟರ್ಸ್. ಹಾಗಾಗಿ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಕೂಡ ಮಿರಾಕಲ್ ಆಗಿ ನಾವು ಯೋಚನೆ ಮಾಡ್ಬೇಕು. ಪತ್ರಿ ಸರ್ ಹೇಳೋದೊಂದೇ, ನಾವು ತುಂಬಾ ಸುಮ್ನೆ ಥಾಟ್ ಪವರ್ ಸುಮ್ನೆ ಒಂದೇ ಲೆವೆಲ್ ಅಲ್ಲಿ ಒಂದೇ ಹಂತದಲ್ಲಿ ಇರಬಾರ್ದು. ನಮ್ಮ ಥಾಟ್ ಪವರ್ ಮಿರಾಕಲ್ ಆಗಿರ್ಬೇಕು, ಅದ್ಭುತವಾಗಿರ್ಬೇಕು. ಅವಾಗ್ಲೇ ನಾವು ಏನಾದ್ರೂ ಸಾಧಿಸೋಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಥಾಟ್ ಪವರ್ ಅನ್ನೋದು ತುಂಬಾ ಹೈ ಲೆವೆಲ್ ಅಲ್ಲಿ ಇರ್ಬೇಕು. ಮತ್ತೆ ನಾವು ತುಂಬಾ ಇಲ್ಲಿ ಏನು ಇಂಪಾರ್ಟೆಂಟ್, ಏನು ಇಲ್ಲಿ ಮುಖ್ಯವಾದಂತಹ ವಿಷಯ ಅಂತ ಅಂದ್ರೆ ನಮ್ಮ ಧ್ಯಾನಿಗಳ ಒಂದು ಥಾಟ್ ಪವರ್ ತುಂಬಾ ಚೆನ್ನಾಗಿರ್ಬೇಕು ಮಾಸ್ಟರ್ಸ್. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಸಾಧನೆ ಒಂದು ಮಾರ್ಗದಲ್ಲಿ ಇದ್ದಾಗ ಒಂದೊಂದ್ಸರಿ ನಾವು ಏನು ನಮ್ ಬಾಯಿಂದ ಎಂತಹ ಒಂದು ಮಾತು ಹೊರಗಡೆ ಬಂದ್ರೆ ಅವೇ ಕೂಡ ಅಲ್ಲಿ ವಾಸ್ತವ ರೂಪಕ್ಕೆ ಬರ್ತವೆ ಮಾಸ್ಟರ್ಸ್. ಹಾಗಾಗಿ ನಾವು ಧ್ಯಾನಿಗಳು ಮಾತಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತಾಡ್ಬೇಕು, ತುಂಬಾ ಒಂದು ಜ್ಞಾನದಿಂದ ನಾವು ಮಾತಾಡ್ಬೇಕು. ಹಾಗಾಗಿ ನಮ್ಮ ಥಾಟ್ ಪವರ್ಗೆ ತುಂಬಾ ಪವರ್ ಇದೆ. ಇದನ್ನೇ ವಾಕ್ ಕ್ಷೇತ್ರ ಅಂತ ಅಂತಾರೆ. ನಾವ್ ಮಾತಾಡ್ಬೇಕಾದ್ರೆ ವಾಕ್ ತುಂಬಾ ಚೆನ್ನಾಗ್ ಬರ್ಬೇಕು. ನಮ್ಮ ಮಕ್ಕಳ ಮೇಲಾಗ್ಲಿ, ಗಂಡನ ಮೇಲಾಗ್ಲಿ, ಇನ್ನೊಬ್ರ ಮೇಲಾಗ್ಲಿ ನಾವು ಹೆಂಗ್ ಮಾತಾಡಿದ್ರೆ ಅದೇ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಥಾಟ್ ಪವರ್ ತುಂಬಾ ಚೆನ್ನಾಗಿರ್ಬೇಕು ಮಾಸ್ಟರ್ಸ್. ಎಲ್ಲೂ ಕೂಡ ನಮ್ಮ ಮನಸ್ಸಲ್ಲಿ ನೆಗೆಟಿವ್ ಆಲೋಚನೆ, ನೆಗೆಟಿವ್ ಥಾಟ್ ಅನ್ನೋದೇ ನಮ್ಗೆ ಬರಬಾರ್ದು. ಹಾಗಾಗಿ ನಾವು ಈ ಒಂದು ಭಯವನ್ನು ಬಿಟ್ಟು ನಮ್ಮಲ್ಲಿರುವಂತಹ ಅಂಧಕಾರವನ್ನು ಒಪ್ಪಿಕೊಂಡು ನಿರ್ಮೂಲನೆ ಮಾಡ್ಬೇಕು. ನಮ್ಮಲ್ಲಿರುವ ಭಯವನ್ನು ಗುರುವು ಅನ್ನೋ ಭಾವನೆದಿಂದ ನಮ್ಮಲ್ಲಿ ಆತ್ಮ ಸ್ಥೈರ್ಯವನ್ನು ಹೆಚ್ಚು ಮಾಡ್ಕೋಬೇಕು. ಪ್ರತಿಯೊಂದು ಕೂಡ ಗುರುವೇ ಅಂತ ಹೇಳ್ತಾರೆ. ನಮ್ಮಲ್ಲಿರುವಂತ ಭಯ ಕೂಡ ಗುರುವೇ. ನಮ್ಮ ಒಂದು ಜೀವನದಲ್ಲಿ ಬರೋ ಶತ್ರುಗಳು ಕೂಡ ನಮ್ಮ ಗುರುಗಳೇ. ನಮ್ಮ ಒಂದು ಕುಟುಂಬ ಸದಸ್ಯರು, ನಮ್ಮ ಒಂದು ರಕ್ತ ಸಂಬಂಧಿಕರು, ಪ್ರತಿಯೊಬ್ರು ಕೂಡ ಗುರುವೇ. ಪ್ರತಿಯೊಬ್ಬರನ್ನು ಕೂಡ ನಾವೇ ಬೇಕು ಅಂತ ಕರ್ಕೊಂಡ್ ಬಂದಿದ್ದೀವಿ. ಅವರೆಲ್ಲರೂ ನಮ್ ಫ್ರೆಂಡ್ಸ್ ಆಗ್ಬೇಕು, ನನ್ನ ಶತ್ರುಗಳಾಗ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನಾವೇ ಕಾರಣ. ಅವ್ರೆಲ್ಲಾರ್ನು ನಾವೇ ಈ ರೀತಿ ಆಯ್ಕೆ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡು ಬಂದಿದ್ದೀವಿ. ಈ ವಿಷಯ ಮಾತ್ರ ಎಲ್ಲರೂ ಗುರ್ತಿಟ್ಕೋಬೇಕು ಮಾಸ್ಟರ್ಸ್. ಈ ಒಂದು ಭಯದಿಂದ ಆ ಒಂದು ಅಭಯ ಸ್ಥಿತಿಗೆ ನಾವು ಇರುತ್ತೆ ಮಾಸ್ಟರ್ಸ್. ಮತ್ತೆ ನಮ್ಮಲ್ಲಿ ತೀವ್ರವಾದಂತಹ ಆಳವಾದಂತಹ ಭಯ ಏನು, ಅದು ಯಾವುದಾದರೂ ಆಗಬಹುದು. ನನ್ನ ಕೈ ದಾಟಿ ಹೋಗುತ್ತೆ, ಮರಣ, ಗೆಲುವು, ಸೋಲು, ಜೀವನ, ಇವು ಯಾವುದರಿಂದ ನನಗೆ ಭಯವಿದೆ ಅಂತ ನಾವು ಫಸ್ಟ್ ಅಲ್ಲಿ ಕಂಡಿಡ್ಬೇಕು. ನನಗೆ ಯಾವ್ದಿಂದ ಭಯ ಇದೆ ಅದನ್ನ ಕಂಡಿಡಿದು ಅದನ್ನು ಸಂಪೂರ್ಣವಾಗಿ ಒಪ್ಪುಕೊಂಡಾಗ ಅದು ಅನುಕೂಲವಾಗಿ ಬದಲಾವಣೆ ಆಗುತ್ತೆ. ಪ್ರತಿಯೊಂದು ಕೂಡ ಅವೇರ್ನೆಸ್ ಇಂದ, ಎಚ್ಚರಿಕೆಯಿಂದ ನಾವು ಗುರುತಿಸಬೇಕು. ಇದು ಎಂತದ ಒಂದು ಭಯ, ಯಾವ್ದ್ರಿಂದ ನನಗೆ ಈ ಒಂದು ಭಯ ಬರ್ತಾ ಇದೆ ಅಂತ. ಈ ಒಬ್ಬ ಧ್ಯಾನಿ ಈ ಎಲ್ಲಾ ಭಯಗಳನ್ನು ಜಯಿಸ್ತಾನೆ ಮಾಸ್ಟರ್ಸ್ ಅಲ್ವಾ. ನಾನು ಇವಾಗ್ಲೇ ಹೇಳಿದ್ನಲ್ಲ, ಧ್ಯಾನಿಗಳಿಗೆ ತುಂಬಾ ಪವರ್ ಇರುತ್ತೆ ಅಂತ. ಹಾಗಾಗಿ ಈ ಒಬ್ಬ ಧ್ಯಾನಿ ಎಲ್ಲಾ ಒಂದು ಭಯಗಳನ್ನು ಜಯಿಸ್ತಾನೆ. ನಮ್ಮ ಮನಸ್ಸಲ್ಲಿರುವಂತಹ ಬ್ಲೂ ಪ್ರಿಂಟ್ ಮೇಲೆ ನಮ್ಗೆ ಎರುಕ ಅನ್ನೋ ಲೈಟ್ ಅಲ್ಲಿ ಪ್ರವೇಶ ಮಾಡಬೇಕು. ಎರುಕ ಅಂದ್ರೆ ಅವೇರ್ನೆಸ್. ಈ ಒಂದು ಅರಿವಿನಿಂದ ಅಲ್ಲಿ ನಾವು ನೋಡಿದಾಗ ಆಗ ಅದೆಲ್ಲ ಏನಾಗುತ್ತೆ, ಆ ನೆಗೆಟಿವ್ ಎಲ್ಲ ಕೂಡ ಪಾಸಿಟಿವ್ ಎನರ್ಜಿ ಆಗಿ ಬದಲಾವಣೆ ಆಗುತ್ತೆ. ಇದು ಎಲ್ಲಿಂದ ಬರುತ್ತೆ, ಹೇಗ್ ಬರ್ತಾ ಇದೆ ಅಂತ ನಾವು ಗುರುತಿಸಿದಾಗ, ಐಡೆಂಟಿಟಿ ಮಾಡಿದಾಗ ಆ ನೆಗೆಟಿವ್ ಎಲ್ಲ ಕೂಡ ಪಾಸಿಟಿವ್ ಎನರ್ಜಿ ಆಗಿ ಬದಲಾವಣೆ ಆಗುತ್ತೆ. ಇದು 6ನೇ ಪ್ರತಿಬಿಂಬದ ಒಂದು ಸಾರಾಂಶ ಮಾಸ್ಟರ್ಸ್. ಈ 6ನೇ ಪ್ರತಿಬಿಂಬ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಯಾವುದಕ್ಕೂ ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಎಲ್ಲದಕ್ಕೂ ಎದುರು ನಿಲ್ಲು, ಆಗ ನಿನ್ನ ಸಾಮರ್ಥ್ಯ, ನಿನ್ನ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಈ ಒಂದು 6ನೇ ಪ್ರತಿಬಿಂಬದ ಒಂದು
ಮೀನಿಂಗ್ ಆಗಿರುತ್ತೆ ಮಾಸ್ಟರ್ಸ್. ಅದೇ ರೀತಿ 7ನೇ ಪ್ರತಿಬಿಂಬ, ಇದು ಸ್ವೀಯ ಕರುಣ, ಆತ್ಮ ಪ್ರೀತಿ, ಅಂದ್ರೆ ನಮ್ಮದೇ ಇದು ಮಿರರ್ ಆಫ್ ಯುವರ್ ಗ್ರೇಟೆಸ್ಟ್ ಆಫ್ ಕಂಪ್ಯಾಕ್ಷನ್ ಅಂತ. ಇದೆಲ್ಲ ನಮ್ದೇ ಆಗಿರುತ್ತೆ, ಆತ್ಮ ಪ್ರೀತಿ ಇದೆಲ್ಲ ಕೂಡ. ಈಗ ಇದಕ್ಕೆ ಒಂದು ಎಕ್ಸಾಂಪಲ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮಾಸ್ಟರ್ಸ್. ಈಗ ಒಂದು ಬಿಲ್ಡಿಂಗ್ ನಿರ್ಮಾಣ ಆಗ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು, ಫಸ್ಟ್ ಅದಕ್ಕೆ ಬುನಾದಿ ಅನ್ನೋದು ಬೇಕು, ಪಾಯ ಅಂತ ಹೇಳ್ತಾರಲ್ವಾ, ಅದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಬುನಾದಿನೇ ಚೆನ್ನಾಗಿಲ್ಲ, ಅಲ್ಲಿ ಬುನಾದಿ ಕಲ್ಲು ಚೆನ್ನಾಗಿಲ್ಲ ಅಂತ ಅಂದ್ರೆ ಮನೆ ನಿಲ್ಲೋಕೆ ಸಾಧ್ಯ ಇಲ್ಲ, ಬಿಲ್ಡಿಂಗ್ ನಿಲ್ಲಲ್ಲ. ಅದಕ್ಕೆ ನಾವು ಬೇರೆಯವ್ರನ್ನ ಪ್ರೀತಿಸ್ತೀವಿ, ಆದ್ರೆ ನಮ್ಮನ್ನು ನಾವು ಪ್ರೀತಿಸಲ್ಲ, ನಮ್ಗೆ ನಮ್ಮ ಮೇಲೆ ಪ್ರೀತಿ ಇರಲ್ಲ. ಫಸ್ಟ್ ನಮ್ಮ ಮೇಲೆ ಪ್ರೀತಿ ಇದ್ರೆ ನಾವು ಬೇರೆಯವ್ರನ್ನ ಪ್ರೀತಿ ಮಾಡೋಕ್ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಏನಂತ ಹೇಳಿದ್ದಾರೆ, ಫಸ್ಟ್ ಬುನಾದಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಅದೇ ರೀತಿ ನಾವು ಪ್ರತಿಯೊಬ್ಬರನ್ನು ಕೂಡ ಕ್ಷಮಿಸ್ಬೇಕು, ನಮ್ಮನ್ನು ನಾವು ಕೂಡ ಕ್ಷಮಿಸ್ಕೊಳ್ಳಬೇಕು ಮಾಸ್ಟರ್ಸ್. ಇದು ಕ್ಷಮಿಸಬೇಕು, ಮತ್ತೆ ನಮ್ಮ ಮೇಲೆ ನಮ್ಗೆ ಸ್ವಲ್ಪ ಕಾಳಜಿ ಅನ್ನೋದು ಇರ್ಬೇಕು. ಇದೇ ಈ 7ನೇ ಪ್ರತಿಬಿಂಬದ ಒಂದು ಸಾರಾಂಶ ಮಾಸ್ಟರ್ಸ್. ಪ್ರೀತಿ ಮಾಡ್ತೀಯಾ, ಬೇರೆಯವರನ್ನು ನಿನ್ನನ್ನು ಹೇಗೆ ಪ್ರೀತಿ ಮಾಡ್ತಾರೆ, ನಿನ್ನನ್ನು ನೀನು ಪ್ರೀತಿ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಬೇರೆಯವ್ರನ್ನ ಹೇಗೆ ಪ್ರೀತಿ ಮಾಡೋಕ್ ನಿಮ್ಗೆ ಸಾಧ್ಯ ಆಗುತ್ತೆ. ಈಗ ಶ್ರೀಕೃಷ್ಣ ಪರಮಾತ್ಮರು ಏನಂತ ಹೇಳ್ತಾರೆ ಅಂತ ಅಂದ್ರೆ, ಅವರನ್ನು ಎಷ್ಟೋ ಜನ ಪ್ರೀತಿ ಮಾಡ್ತಾರಲ್ಲ ಮಾಸ್ಟರ್ಸ್, ಆ ಒಂದು ಈ ಲೋಕದಲ್ಲಿರೋ ಅವರೆಲ್ಲರೂ ಕೂಡ ಅವರ ಪ್ರೀತಿಯಲ್ಲಿ ಹೇಗಿರ್ತಾರೆ ಅಂದ್ರೆ ಮುಳುಗೋಗ್ತಾರೆ ಮಾಸ್ಟರ್ಸ್. ಅಂತಹ ಆ ರೀತಿ ಅವರನ್ನು ಎಲ್ಲರೂ ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ. ಯಾರು ತಮ್ಮನ್ನ ತಮ್ಮ ಪ್ರೀತಿ ಮಾಡಲ್ಲೋ ಅವರು ಅಯಸ್ಕಾಂತವಾಗಿ ವಿಶ್ವದಲ್ಲಿರೋ ಪ್ರೀತಿನೆಲ್ಲ ಪಡ್ಕೊಂತಾರೆ. ನಿನ್ನನ್ನು ನೀನು ಪ್ರೀತಿ ಇದ್ದರೆ ಈ ವಿಶ್ವನೆಲ್ಲ ಕೂಡ ನೀನು ಪ್ರೀತಿಸ್ತೀಯಾ. ಈಗ ನಾನು ಕಪ್ಪಗಿದ್ದೀನಿ, ನಾನ್ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಮೇಲೆ ನಮ್ಗೆ ದ್ವೇಷ ಅನ್ನೋದು ಬರಬಾರ್ದು. ಈಗ ನಾನ್ ಕಪ್ಪಗಿದ್ದೀನಿ, ನನ್ ಮೇಲೆ ನನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಬೇರೆ ಯಾರನ್ನು ಕೂಡ ನಾವು ಇಷ್ಟಪಡಕ್ ಸಾಧ್ಯ ಆಗಲ್ಲ. ಹಾಗಾಗಿ ಫಸ್ಟ್ ಸೆಲ್ಫ್ ಲವ್ ಅನ್ನೋದು ಹೇಳಿದ್ದಾರೆ ಮಾಸ್ಟರ್ಸ್. ಫಸ್ಟ್ ನಮ್ಮನ್ನು ನಾವು ಪ್ರೀತಿ ಮಾಡ್ಕೋಬೇಕು, ಫಸ್ಟ್ ನಮ್ಗೆ ನಾವು ಗೌರವವನ್ನು ಕೊಡ್ಬೇಕು. ಯಾರಾದ್ರೂ ಹೇಳ್ತಿರ್ತಾರೆ, ಏನಾದ್ರೂ ಯಾರ ಹತ್ರನ ಮಾತಾಡ್ಬೇಕಾದ್ರೆ ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ, ನನ್ ಕೈಲಿ ಆಗುತ್ತೆ, ಎಲ್ಲಾಗುತ್ತೆ ಬಿಡಪ್ಪ, ನೀನ್ ಮಾಡ್ದಂಗೆ ನನ್ಗೆ ಮಾಡೋಕ್ ಆಗಲ್ಲ, ಅಯ್ಯೋ ನನ್ಗಿದೆಲ್ಲ ಅಸಾಧ್ಯ, ನನ್ಗಾಗಲ್ಲ ಅಂತ ಹೇಳ್ತಿರ್ತಾರೆ. ಅಂದ್ರೆ ನಮ್ಮ ಮೇಲೆ ನಮ್ಗೆ ನಂಬಿಕೆ ಅನ್ನೋದು ಇರಲ್ಲ, ಬೇರೆಯವ್ರ ಮೇಲೆ ನಮ್ಗೆ ನಂಬಿಕೆ ಇರುತ್ತೆ, ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಲ್ಲ, ಪ್ರೀತಿ ಇರಲ್ಲ, ಗೌರವ ಇರಲ್ಲ. ಫಸ್ಟ್ ನಮ್ಮ ಮೇಲೆ ನಮ್ಗೆ ಗೌರವ, ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್ ಇಲ್ಲಿ. ಅದೇ ರೀತಿ ಜೀಸಸ್ ಕ್ರಿಸ್ತ ಏನಂತ ಹೇಳ್ತಾರೆ ಅಂದ್ರೆ, ನಿನ್ನನ್ನು ನೀನು ಪ್ರೀತಿ ಮಾಡು, ಅದೇ ರೀತಿ ನಿನ್ನ ಮುಂದೆ ಇರೋರವರೆಲ್ಲರೂ ಕೂಡ ನೀನು ಪ್ರೀತಿ ಮಾಡು, ನಿನ್ನ ಶತ್ರುಗಳನ್ನು ಸಹ ನೀನು ಪ್ರೀತಿ ಮಾಡು ಅಂತ ಹೇಳ್ತಾರೆ ಮಾಸ್ಟರ್ಸ್. ಇದು ತುಂಬಾ ಕಷ್ಟವಾದಂತಹ ಪ್ರತಿಬಿಂಬ ಅಲ್ವಾ, ಶತ್ರುಗಳನ್ನು ಪ್ರೀತಿ ಮಾಡೋದು ಅಂತ ಅಂದ್ರೆ ತುಂಬಾ ಕಷ್ಟವಾದಂತಹ ಕೆಲಸ ಇದು. ಪ್ರತಿಬಿಂಬ ಅಷ್ಟು ಈಸಿ ಅಲ್ಲ, ನಾವು ಬೇರೆಯವ್ರನ್ನ ಪ್ರೀತಿ ಮಾಡೋದು, ಶತ್ರುಗಳನ್ನು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಸಾಧನೆ ಮಾಡ್ಬೇಕು. ಈ ಧ್ಯಾನದಿಂದ ನಮ್ಗೆ ಪ್ರತಿಯೊಂದು ಕೂಡ ಸಿಗುತ್ತೆ. ಈ ಧ್ಯಾನದ ಮೇಲೆ ಕೂಡ ನಮ್ಗೆ ಪ್ರೀತಿ ಇರ್ಬೇಕು, ಪ್ರೀತಿಯಿಂದ ಧ್ಯಾನ ಮಾಡ್ಬೇಕು. ನಾವು ಧ್ಯಾನಕ್ಕೆ ಯಾವಾಗ ಬರ್ತೀವಿ, ನಮ್ಮ ಮೇಲೆ ಪ್ರೀತಿ ಇದ್ದಾಗ ನಾವು ಧ್ಯಾನಕ್ಕೆ ಬರ್ತೀವಿ ಮಾಸ್ಟರ್ಸ್. ನಮ್ಮ ಶರೀರದ ಮೇಲೆ ಪ್ರೀತಿ ಬರ್ಬೇಕು, ನಮ್ಮ ಸೋಲ್ ಮೇಲೆ ನಮ್ಗೆ ಪ್ರೀತಿ ಬರ್ಬೇಕು, ಅವಾಗ ನಾವು ಧ್ಯಾನಕ್ಕೆ ಬರ್ತೀವಿ. ಏಕೆ ಅಂತ ಅಂದ್ರೆ ನಾವು ಧ್ಯಾನ ಮಾಡ್ತಿದ್ರೆ ಹೇಗಿರ್ತೀವಿ, ಸಂಪೂರ್ಣವಾಗಿ ಆರೋಗ್ಯದಿಂದ ಇರ್ತೀವಿ ಅಲ್ವಾ. ಧ್ಯಾನಕ್ಕೆ ನಮ್ಮ ಶರೀರದ ಮೇಲೆ ನಮ್ಗೆ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ ಅಂತ ಅಂದ್ರೆ ನಾವು ಧ್ಯಾನಕ್ಕೆ ಬರಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿ ತಿಳಿಸಿದ್ದಾರೆ ನೋಡಿ ಮಾಸ್ಟರ್ಸ್. ನಿಮ್ಮ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಮಾತ್ರನೇ ನೀವು ಧ್ಯಾನಕ್ಕೆ ಬರ್ತಾರೆ, ಪ್ರೀತಿಯಿಂದ ಶ್ರದ್ಧೆ ಇದ್ರೆ ಮಾತ್ರ ನೀವು ಧ್ಯಾನಕ್ಕೆ ಬರ್ತೀರಾ. ನಿಮ್ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಅಂತ ಅಂದ್ರೆ ನೀವು ಧ್ಯಾನಕ್ಕೆ ಬರಲ್ಲ ಅಂತ ತಿಳಿಸಿದ್ದಾರೆ. ಅಂದ್ರೆ ಈ ಶರೀರದ ಮೇಲೆ, ಈ ಸೋಲ್ ಮೇಲೆ, ಆತ್ಮದ ಮೇಲೆ, ನನ್ನ ಆತ್ಮ ಇನ್ನ ಉನ್ನತವಾದಂತಹ ಸ್ಥಿತಿಗೆ ಹೋಗ್ಬೇಕು, ಇನ್ನು ಜ್ಞಾನವನ್ನು ನಾನು ಪಡ್ಕೋಬೇಕು, ನಾನು ಮಾಡಿರುವಂತಹ ಕರ್ಮಗಳೇನಿದಾವೋ ಆ ಪ್ರತಿಫಲ ಈ ಜನ್ಮಕ್ಕೆ ಸಾಕು, ಈ ಜನ್ಮದಲ್ಲೇ ನಾನು ಇವನ್ನೆಲ್ಲವೂ ಕೂಡ ಕ್ಲಿಯರ್ ಮಾಡ್ಕೋಬೇಕು ಅಂತ ನಮ್ಮಲ್ಲಿ ಯಾವಾಗ ಬರುತ್ತೋ, ನಮ್ಮ ಜನ್ಮಗಳ ಮೇಲೆ ನಮ್ಮ ಮೇಲೆ ಯಾವಾಗ ಪ್ರೀತಿ ಶ್ರದ್ಧೆ ಅನ್ನೋದು ಬರುತ್ತೆ, ಅವಾಗ ನಾವು ಧ್ಯಾನಕ್ಕೆ ಬರ್ತೀವಿ ಮಾಸ್ಟರ್ಸ್. ನಮ್ಮ ಮೇಲೆ ನಮ್ಗೆ ಪ್ರೀತಿ ಇಲ್ಲ ಅಂತಂದ್ರೆ ನಾವು ಧ್ಯಾನಕ್ಕೆ ಬರಲ್ಲ ಅಂತ ಇಲ್ಲಿ ಅರ್ಥ ಹೇಳಿದ್ದಾರೆ ಮಾಸ್ಟರ್ಸ್. ಅದೇ ರೀತಿ ನಾವು ನಮ್ಮ ಮೇಲೆ ನಮ್ಗೆ ಎಷ್ಟೊಂದು ವ್ಯತಿರೇಕತೆ ಭಾವನೆ ಇದೆ, ನಮ್ಮ ಮೇಲೆ ನಾವು ಹೇಗೆ ಪ್ರೀತಿ ಮಾಡ್ತಾ ಇಲ್ಲ ಅನ್ನೋ ಒಂದು ವಿಷಯ ನಾವಿಲ್ಲಿ ನೋಡ್ಕೊಳ್ಳೋಣ ಮಾಸ್ಟರ್ಸ್. ನಮ್ಮನ್ನು ನಾವು ಟೀಕೆ ಮಾಡಿಕೊಳ್ಳುವುದು,
ಫಸ್ಟ್ ಹೇಳಿದ್ನಲ್ಲ, ಯಾರಾದ್ರೂ ಹೇಳಿದ್ರೆ ನನ್ ಕೈಲೆಲ್ಲ ಆಗುತ್ತೆ, ನಾನ್ ಮಾಡೋಕಾಗುತ್ತಾ ಅಂತ ಅಂತೀವಿ. ಅದನ್ ಬಿಟ್ಟು ನಾವೇನಂತ ಹೇಳ್ಬೇಕು, ನೀನೇ ಮಾಡ್ತಿದೀಯ, ನನ್ಗೆ ಯಾಕೆ ಮಾಡೋಕಾಗಲ್ಲ ಅಂತ ಅಲ್ಲಿ ನಾವ್ ಪ್ರಶ್ನೆ ಹಾಕೋಬೇಕು. ನೀನೇ ಮಾಡ್ತಿದೀಯಲ್ಲ, ನನ್ಗೆ ಯಾಕೆ ಮಾಡೋಕಾಗಲ್ಲ? ಮಾಡ್ಬೋದು, ಪ್ರಯತ್ನ ಪಟ್ರೆ ಮಾಡ್ಬೋದು ಅಲ್ವಾ. ಪ್ರತಿ ಒಂದಕ್ಕೂ ಕೂಡ ಪ್ರಯತ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಟ್ರೈ ಮಾಡ್ಬೇಕು. ನಾವು ಪ್ರಯತ್ನ ಪಟ್ಟದಂಗೆ ನಾವು ಸುಮ್ನೆ ಮಾತಾಡ್ಬಾರ್ದು. ಅದಕ್ಕೆ ನಮ್ಮೇಲೆ ನಮ್ಮನ್ನು ನಾವು ಟೀಕೆ ಮಾಡಿಕೊಳ್ಳುವುದು, ಮತ್ತೆ ನಮ್ಗೆ ನಾವೇ ಬೆಲೆ ಕೊಡಲ್ಲ. ನಮ್ಮೇಲೆ ನಾವೇ ಬೆಲೆ ಕೊಡಲ್ಲ ಅಂದ್ರೆ ಬೇರೆಯವ್ರು ಹೇಗೆ ನಮ್ಗೆ ಬೆಲೆ ಕೊಡ್ತಾರೆ? ಫಸ್ಟ್ ನಮ್ಮೇಲೆ ನಮ್ಗೆ ರೆಸ್ಪೆಕ್ಟ್ ಅನ್ನೋದು ಇರ್ಬೇಕು. ಅದೇ ರೀತಿ ನಮ್ಮ ಶಕ್ತಿ ಸಾಮರ್ಥ್ಯಗಳ ಮೇಲೆ ಅನುಮಾನ. ಬೆಟ್ಟ ಹತ್ತಬೇಕು, ನನ್ ಕೈಲಿ ಆಗುತ್ತೋ ಇಲ್ವೋ. ಎಲ್ಲಾರು ಈಗ ಟ್ರೆಕ್ಕಿಂಗ್ ಹೋಗ್ತಾರೆ, ಕೇದಾರು ಬದ್ರಿ. ಎಷ್ಟೋ ವಯಸ್ಸಾಗಿರೋರು ಕೂಡ, 60 ವರ್ಷದವ್ರು ಕೂಡ ಹೋಗ್ತಾರೆ. ನಾವೇನ್ ಅನ್ಕೊಂತೀವಿ, ಆಗಲ್ಲಪ್ಪ, ಅಷ್ಟು ಟ್ರೆಕ್ಕಿಂಗ್ ಮಾಡೋಕ್ ಆಗಲ್ಲ, ಅಷ್ಟು ದೂರ ಹೋಗೋಕ್ ಆಗಲ್ಲ ಅಂತೀವಿ. ಅವರೇ ಹೋಗಿರೋರು ನಮ್ಗೆ ಯಾಕೆ ಆಗಲ್ಲ? ಎಷ್ಟೋ ಜನ ಹೋಗ್ತಾರೆ, ಅವ್ರು ನಮ್ ತರನೇ ತಾನೇ ಇರೋದು, 2 ಕೈ 2 ಕಾಲು. ಅವ್ರೇ ಹೋಗ್ತಿದ್ದಾರೆ, ನನ್ಗೆ ಯಾಕೆ ಹೋಗಕ್ ಆಗಲ್ಲ? ಅವ್ರೇ ಮಾಡ್ತಿದ್ದಾರೆ, ನನ್ಗೆ ಯಾಕೆ ಮಾಡೋಕ್ ಆಗಲ್ಲ? ಏನೋ ಕಾಲ್ ಚೆನ್ನಾಗಿಲ್ಲ, ಇಲ್ಲಾಂದ್ರೆ ಇನ್ನು ಏನೋ ಪ್ರಾಬ್ಲಮ್ ಇದ್ರೆ ಅವ್ರ ಸ್ಥಿತಿ ಹೀಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಚೆನ್ನಾಗಿದ್ರೂ ಕೂಡ ನಮ್ಮೇಲೆ ನಮ್ಗೆ ನಂಬಿಕೆಗಳು ಇಲ್ಲ, ಇದು ಬೇರೆ ಇರುತ್ತೆ. ಮತ್ತೆ ನಮಗಿಂತ ಬೇರೆಯವ್ರಿಗೆ ನಾವು ಇಂಪಾರ್ಟೆಂಟ್ ಕೊಡೋದು. ಒಂದ್ ಬಟ್ಟೆ ತಗೋಬೇಕಾದ್ರೆ ಇನ್ನು ಅಂತ ಅಂದ್ರೆ, ಓ ನನ್ಗೇನ್ ಬೇಡ, ನೀನೇ ತಗೋ, ನಿನ್ಗೆ ಚೆನ್ನಾಗಿರುತ್ತೆ. ಇವೆಲ್ಲವೂ ಕೂಡ ನಮ್ಮೇಲೆ ನಮ್ಗೆ ಅಶ್ರದ್ಧೆ ತೋರಿಸ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ ನಮ್ಮನ್ನ. ಮತ್ತೆ ಬೇರೆಯವ್ರಿಗೆ ನಮ್ಮೇಲೆ ಅಧಿಕಾರ ಕೊಡೋದು, ಬೇರೆಯವರು ನಮ್ಮ ವಿಷಯದಲ್ಲಿ ಕೈ ಹಾಕೋದು, ನಮ್ಮೇಲೆ ಅಧಿಕಾರ ಮಾಡೋದು, ನೀನ್ ಹಾಗಿರು ಹೀಗಿರು ಅಂತ. ಆ ಅಧಿಕಾರ ಯಾರಿಗೂ ಕೂಡ ಕೊಡಬಾರ್ದು. ನಮ್ಮ ಮೇಲೆ ನಮ್ಗೆ ಅಧಿಕಾರ ಇರ್ಬೇಕು. ನಮ್ಮ ಮೇಲೆ ನಮ್ಗೆ ವ್ಯತಿರೇಕತೆ, ನಾನು ಹೀಗ್ ಹುಟ್ಟಬಾರ್ದಾಗಿತ್ತು, ನಾನು ಇನ್ನೂ ಒಂದ್ ಸ್ವಲ್ಪ ನನ್ನ ಜನ್ಮ ಇನ್ನೂ ತುಂಬಾ ಚೆನ್ನಾಗಿರ್ಬೇಕಾಗಿತ್ತು. ಈ ರೀತಿ ಇವೆಲ್ಲವೂ ಕೂಡ ವ್ಯತಿರೇಕತೆ ಭಾವನೆ ಬರುತ್ತೆ. ಆಯ್ತು, ಈ ಜನ್ಮದಲ್ಲಿ ನನಗೆ ಇಂತಹ ಒಂದು ಜನ್ಮ ಸಿಕ್ಕಿದೆ, ಇಂತಹ ಒಂದು ರೂಪ ಸಿಕ್ಕಿದೆ ಅಂತ ಅದನ್ನ ಸ್ವೀಕರಿಸಿ ಅದನ್ನೇ ಪ್ರೀತಿ ಮಾಡಿದ್ರೆ, ನಾವು ಬರೋ ಜನ್ಮದಲ್ಲಿ ಇನ್ನು ಉನ್ನತವಾದಂತಹ ಜನ್ಮ ತಗಂತೀವಿ. ಉನ್ನತವಾದಂತಹ ಒಂದು ಸಮಾಜದಲ್ಲಿ ನಾವು ಜನ್ಮ ತಗಂತೀವಿ. ಉನ್ನತವಾಗಿರುವಂತಹ ಆಲೋಚನೆಗಳಲ್ಲಿ ನಾವು ಜನ್ಮ ತಗಂತೀವಿ. ಹಾಗಾಗಿ ಈ ಜನ್ಮದಲ್ಲಿ ಇರುವಂತಹ ಪ್ರತಿ ಒಂದನ್ನು ಕೂಡ ನಾವು ಒಪ್ಕೋಬೇಕು, ಪ್ರತಿ ಒಂದನ್ನು ಕೂಡ ನಾವು ಪ್ರೀತಿಸಬೇಕು. ಇದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಈ 7 ಪ್ರತಿಬಿಂಬಗಳು ಕೂಡ, ಈ 7 ಮಿರರ್ಸ್ ಕೂಡ ಹೇಳೋದು ಒಂದೇ ಸಾರಾಂಶ. ಪ್ರತಿ ಒಂದನ್ನು ಕೂಡ ನಾವು ಒಪ್ಪಿಕೊಳ್ಳಬೇಕು, ಪ್ರತಿ ಒಂದನ್ನು ಕೂಡ ನಾವು ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದೇ ರೀತಿ ನಮಗೆ ಬರೋ ಅವಕಾಶಗಳನ್ನು ಬೇರೆಯವರಿಗೆ ಬಿಟ್ಟುಕೊಡೋದು, ಆ ಒಂದು ಅವಕಾಶಗಳನ್ನು ನಾವು ನಿರಾಕರಿಸೋದು. ಪ್ರತಿ ಸಾರಿ ನಮ್ಗೆ ದೇವ್ರು ಚಾನ್ಸ್ ಅನ್ನೋದು ಕೊಡಲ್ಲ ಮಾಸ್ಟರ್ಸ್. ಭಗವಂತ ಒಂದೇ ಸಲಿ ಕೊಡ್ತಾನೆ, ಅದನ್ನ ನಾವು ಉಪಯೋಗಿಸ್ಕೋಬೇಕು, ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಅದನ್ನ ಪ್ರತಿ ಸಾರಿ ನಮ್ಗೆ ಅವಕಾಶ ಸಿಗಲ್ಲ. ಬಂದಿರೋ ಒಂದು ಅವಕಾಶ ಯಾವುದೇ ಆಗ್ಲಿ ನಾವು ಕೈ ಬಿಡಬಾರ್ದು. ಅದೇ ರೀತಿ ನಮ್ಮ ಶರೀರವನ್ನು ನಾವು ನೆಗ್ಲೆಕ್ಟ್ ಮಾಡೋದು. ಈಗ ನಾವು ಸಾಧನೆ ಮಾಡ್ಬೇಕು, ಈ ಆತ್ಮವನ್ನು ನಾವು ಉನ್ನತ ಸ್ಥಿತಿ ತಲುಪಬೇಕು, ಈ ಆತ್ಮಕ್ಕೆ ಒಂದು ಸದ್ಗತಿ ಒಂದು ಕೊಡ್ಬೇಕು ಅಂತ ಅಂದ್ರೆ ಈ ಶರೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಶರೀರದಿಂದೇನೆ ನಮ್ಗೆ ಆತ್ಮ ಅನ್ನೋದು ಇದೆ. ಈ ಶರೀರ ಇಲ್ಲ ಅಂತಂದ್ರೆ ನಮ್ಗೆ ಆತ್ಮ ಅನ್ನೋದು ಇಲ್ಲ. ಈ ನಮ್ಮ ಒಂದು ಶರೀರಕ್ಕೆ ಮಾತ್ರ ವಿನಾಶ ಅನ್ನೋದು ಇರುತ್ತೆ, ಆತ್ಮಕ್ಕೆ ವಿನಾಶ ಅನ್ನೋದು ಇಲ್ಲ. ಹಾಗಾಗಿ ಈ ಶರೀರವನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಈ ಶರೀರ ಆರೋಗ್ಯವಾಗಿ ಸ್ವಚ್ಛವಾಗಿದ್ರೆ ಮಾತ್ರ ನಮ್ಗೆ ಈ ಆತ್ಮವನ್ನು ಉನ್ನತ ಲೋಕ ತಲುಪೋಕೆ ಸಾಧ್ಯ ಆಗುತ್ತೆ, ಸಾಧನಾ ಮಾರ್ಗಕ್ಕೆ ಮಾರ್ಗ ಆಗುತ್ತೆ. ಹಾಗಾಗಿ ಮಾಸ್ಟರ್ಸ್, ನಮ್ಮ ಶರೀರವನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದೇ ರೀತಿ ಸ್ವಲ್ಪ ಕೂಡ ರೆಸ್ಟ್ ಇಲ್ಲದೆ ಕೆಲಸ ಮಾಡುವುದು, ಮತ್ತೆ ನಮ್ಮ ಒಂದು ಆಹಾರ ತುಂಬಾ ಮಿತವಾಗಿರ್ಬೇಕು. ಶುದ್ಧ ಸಾತ್ವಿಕ ಆಹಾರವನ್ನು ತಗೋಬೇಕು. ನಾನ್ ವೆಜ್ ಅನ್ನೋದು ತಗೋಬಾರ್ದು ಮಾಸ್ಟರ್ಸ್. ಯಾವಾಗ್ಲೂ ಕೂಡ ನಾವು ವೆಜಿಟೇರಿಯನ್ನೇ ತಗೋಬೇಕು. ಅದೇ ರೀತಿ ಶುದ್ಧ ಸಾತ್ವಿಕ ಆಹಾರ ಅಂತ ಹೇಳ್ತಾರೆ. ಅಂದ್ರೆ ಈ ತುಂಬಾ ರುಚಿ ಆದಂತಹ ಆಹಾರದ ಮೇಲೆ ನಾವು ವ್ಯಾಮೋಹ ಇಟ್ಕೋಬಾರ್ದು. ನಮ್ಗೆ ಹಸುವಿಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಈ ಒಂದು ಶರೀರ ಜೀವಂತವಾಗಿರ್ಬೇಕು.
ನಾವು ಪ್ರಾಣದಿಂದ ಇರ್ಬೇಕು ಅಂತ ಮಾತ್ರನೇ ಸ್ವಲ್ಪ ಆಹಾರ ತಿನ್ಬೇಕು. ಈ ಆಹಾರಕ್ಕೋಸ್ಕರನೇ ನಾವು ಹುಟ್ಟಿದೀವಿ ಅನ್ನೋ ರೀತಿ ನಾವು ಆಹಾರ ತಗೋಬಾರ್ದು. ಈ ಜೀವನ ಇರೋಕೆ, ಈ ಪ್ರಾಣ ಇರೋಕೆ ಮಾತ್ರ ನಾವು ಆಹಾರ ತಗೋಬೇಕು ಅನ್ನೋ ಒಂದು ನಮ್ಮಲ್ಲಿ ಆ ಒಂದು ಭಾವನೆ ಇರ್ಬೇಕೇ ಹೊರತು ತಿನ್ನೋಕೆ ನಾವು ಜನ್ಮ ತಗೊಂಡಿದೀವಿ ಅನ್ನೋ ರೀತಿ ನಾವು ತಿನ್ಬಾರ್ದು ಮಾಸ್ಟರ್ಸ್. ಪ್ರತಿ ಒಂದಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಎಂತಹ ಒಂದು ಆಹಾರ ತಗೋಬೇಕು, ಹೇಗಿರ್ಬೇಕು ಅಂದ್ರೆ ನಮ್ಮ ಮಹಾತರ ಫೌಂಡೇಶನ್ ಅಲ್ಲಿ ಈ ಆರೋಗ್ಯಕ್ಕೂ ಸಂಬಂಧಪಟ್ಟಂಗೆ ಎಷ್ಟೋ ಒಂದು ಟಿಪ್ಸ್ ಅನ್ನು ಹೇಳ್ಕೊಡ್ತಾ ಇರ್ತಾರೆ ಮಾಸ್ಟರ್ಸ್. ಅವೆಲ್ಲವೂ ಕೂಡ ನಾವು ಫಾಲೋ ಆದ್ರೆ ನಮ್ಮ ಒಂದು ಶರೀರ ಯಾವ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅನ್ನೋ ವಿಷಯ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಆತ್ಮ ಎಷ್ಟು ಇಂಪಾರ್ಟೆಂಟ್, ನಮ್ಮ ಶರೀರ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾವಾಗ ನಾವು ಈ ಧ್ಯಾನ ಮಾಡಿದ್ರೆ ಆರೋಗ್ಯ ಸಿಗುತ್ತೆ, ಇಲ್ಲ ಅಂತ ಅಂದಿಲ್ಲ. ಆರೋಗ್ಯದ ಜೊತೆಗೆ ಧ್ಯಾನದ ಜೊತೆಗೆ ಈ ಆಹಾರ ಅನ್ನೋದಿದೆ ಅಲ್ವಾ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಈಗ ನಾವು ನಾನ್ ವೆಜ್ ತಿನ್ನಲ್ಲ ಬಿಡಪ್ಪ ಅಂತ ನಾವ್ ಅನ್ಕೊಂತೀವಿ, ಆದ್ರೆ ಈ ಇದು ಬೆಳ್ಳುಳ್ಳಿ ಅನ್ನೋದು ತಿನ್ಬಾರ್ದು, ಮಶ್ರೂಮ್ ಅನ್ನೋದು ಕೂಡ ತಿನ್ಬಾರ್ದು. ಅದು ವೆಜಿಟೇರಿಯನ್ ಆಗಿರ್ಬೋದು. ಅವೆಲ್ಲವೂ ಕೂಡ ನೆಗೆಟಿವ್ ಅನ್ನೋವು ತುಂಬಾ ನಮ್ಮಲ್ಲಿ ಅದ್ರಲ್ಲಿ ಕ್ರಿಯೇಟ್ ಆಗುತ್ತೆ ಮಾಸ್ಟರ್ಸ್. ಈ ಮಶ್ರೂಮ್ ಅನ್ನೋದು ವೈರಸ್ ಇಂದ ಅದು ಬೆಳಿತಾರೆ. ಅದು ನಾನ್ ವೆಜ್ ಅಲ್ಲ ಅಂದ್ರೂ ಕೂಡ ಮಶ್ರೂಮ್ ಕೂಡ ನಾನ್ ವೆಜ್ ಸಮಾನನೇ. ಹಾಗಾಗಿ ನಾವು ಆಹಾರ ಕೂಡ ಶುದ್ಧ ಸಾತ್ವಿಕ ಆಗಿರುವಂತಹ ಆಹಾರವನ್ನೇ ನಾವು ತಗೋಬೇಕು ಮಾಸ್ಟರ್ಸ್. ಇವೆಲ್ಲವೂ ಕೂಡ ನಾವು ಫಾಲೋ ಮಾಡಿದ್ರೆ ನಮ್ಮಲ್ಲಿ ಪ್ರೀತಿ ಇದೆ ಅಂತ ಅರ್ಥ. ಯಾವಾಗ ಈ ಒಂದು ತಪ್ಪುಗಳು ನಾವು ಮಾಡ್ತೀವಿ ಅಂದ್ರೆ ನಮ್ಮ ಮೇಲೆ ನಮ್ಗೆ ಕಾಳಜಿ ಇರಲ್ಲ ಅಂತ ಒಂದು ಸಮಯದಲ್ಲಿ ನಾವು ಇವೆಲ್ಲವೂ ಕೂಡ ತಪ್ಪು ಮಾಡ್ತೀವಿ ಮಾಸ್ಟರ್ಸ್. ಈ ಸಂಬಂಧ ಬಾಂಧವ್ಯಗಳಲ್ಲಿ ಇವೆಲ್ಲವೂ ಕೂಡ ಪವಿತ್ರವಾದಂತಹ ಪ್ರತಿಬಿಂಬಗಳೇ. ನಮ್ಮ ಆಧ್ಯಾತ್ಮಿಕ ಪುರೋಗತಿಗೆ ಈ ಸಂಬಂಧ ಬಾಂಧವ್ಯಗಳು ಎಷ್ಟು ಸಹಾಯ ಮಾಡ್ತವೆ ಅಂತ ಅಂದ್ರೆ, ಸ್ವಲ್ಪ ಜನ ಪಾಸಿಟಿವ್ ಆಗಿ ಪ್ರೋತ್ಸಾಹ ಕೊಡ್ತಾರೆ, ಇನ್ನು ಕೆಲವರು ನೆಗೆಟಿವ್ ಆಗಿ ನಮ್ಗೆ ಪ್ರೋತ್ಸಾಹವನ್ನು ನೀಡ್ತಾರೆ ಮಾಸ್ಟರ್ಸ್. ನೆಗೆಟಿವ್ ಅಂದ್ರೆ ಕಹಿಯಾದಂತಹ ಅನುಭವಗಳು ನಮ್ಗೆ ಕೊಡ್ತಾರೆ. ಆ ಒಂದು ಕಹಿಯಾದಂತಹ ನಮ್ಮಲ್ಲಿ ಬರುತ್ತೆ. ಹೇಗೆ ಅಂತ ಅಂದ್ರೆ, ಒಂದು ಕಲ್ಲಿರುತ್ತೆ, ಆ ಕಲ್ಲು ಶಿಲೆ ಆಗ್ಬೇಕು ಅಂತ ಅಂದ್ರೆ ಎಷ್ಟೋ ಒಂದು ಹುಳಿ ಏಟು ಅದು ಪಡ್ಬೇಕು. ಆ ಒಂದು ಏಟು ತಿಂದಾಗ್ಲೇ ಮಾತ್ರ ಆ ಒಂದು ಕಲ್ಲು ಶಿಲೆ ಆಗೋಕೆ ಒಂದು ಅವಕಾಶ ಆಗುತ್ತೆ. ಅದೇ ರೀತಿ ನಾವು ಒಂದು ಶಿಲೆ ಆಗಿ ನಾವು ರೂಪ ತಯಾರಾಗ್ಬೇಕು. ಈ ಕಲ್ಲಾಗಿರುವಂತಹ ನಾವು ಒಂದು ಶಿಲೆ ಆಗಿ ನಾವು ಬದಲಾವಣೆ ಆಗ್ಬೇಕು ಅಂತಂದ್ರೆ ಎಷ್ಟೋ ಒಂದು ಪೆಟ್ಟುಗಳು ನಾವು ತಿನ್ಬೇಕು, ಎಷ್ಟೋ ಒಂದು ಕಹಿ ಅನುಭವಗಳು ತಿನ್ಬೇಕು. ಆ ಶಿಲೆ ಆಗೋಕೆ ಹುಲಿಯಿಂದ ಏಟ್ ತಿನ್ನುತ್ತೆ. ನಾವು ಶಿಲೆ ಆಗ್ಬೇಕು ಅಂತ ಅಂದ್ರೆ ನಮ್ಮ ಒಂದು ಸಂಬಂಧಗಳಿಂದ, ವ್ಯಕ್ತಿಗಳಿಂದ ಕಹಿಯಾದಂತಹ ಅನುಭವಗಳನ್ನು ನಾವು ತಿನ್ಬೇಕಾಗುತ್ತೆ ಮಾಸ್ಟರ್ಸ್. ಹಾಗಾಗಿ ನಮಗ್ ಬರುವಂತ ಪ್ರತಿ ಒಂದು ಅನುಭವ ಕೂಡ ನಮ್ಮ ಒಂದು ಪರಿವರ್ತನೆಗೆ ಅಂತ ನಾವು ಅನ್ಬೇಕು. ಅದಕ್ಕೆ ಇದು ಫಸ್ಟ್ ಹೇಳಿದ್ದಾರೆ, ಪ್ರತಿ ಒಂದು ಕೂಡ ನಮ್ಮ ಗುರುಗಳೇ, ಪ್ರತಿ ಒಂದು ಕಹಿಯಾದಂತ ಅನುಭವ ಕೂಡ ನಮ್ಮ ಗುರುವೇ ಅಂತ ನಾವು ಅಲ್ಲಿ ಗುರುತಿಸಬೇಕು ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಈ ಒಂದು ಕಹಿ ಅನುಭವಗಳಿಂದ, ಈ ಒಂದು ಕಹಿ ನೆನಪುಗಳಿಂದ ನಾವು ಎಷ್ಟೋ ಪಾಠವನ್ನು ಕಲಿತೀವಿ ಮಾಸ್ಟರ್ಸ್. ಒಬ್ಬೊಬ್ಬರಿಗೆ ನೋಡಿ ಬಾಲ್ಯದಿಂದ ತುಂಬಾ ಕಷ್ಟದಿಂದ ಬಂದಿರ್ತಾರೆ, ಅವ್ರು ಒಂದು ವಯಸ್ಸಾಗೆ ಬಂದ್ಮೇಲೆ ತುಂಬಾ ಅಲ್ಟಿಮೇಟ್ ಆಗಿ ಅವ್ರಿಗೆ ಯೋಚನೆ ಇರುತ್ತೆ. ಯಾಕಂದ್ರೆ ಫಸ್ಟ್ ಇಂದ ಅವ್ರಿಗೆ ನೋಡಿರ್ತಾರೆ ಯಾರ ಜೊತೆ ಹೇಗೆ ನಾವು ಹೊಂದ್ಕೊಂಡಿರ್ಬೇಕು, ಹೇಗೆ ಮಾತಾಡ್ಬೇಕು ಅಂತ. ಅವರು ಒಂದು ಏಜ್ ಬಂದ್ಮೇಲೆ ತುಂಬಾ ಅಲ್ಟಿಮೇಟ್ ಆಗಿ ತಯಾರಾಗ್ತಾರೆ. ಈಗ ನೋಡಿ, ತುಂಬಾ ಬಡವರ ಮಕ್ಳು ಇರ್ಬೋದು, ಮತ್ತೆ ತಂದೆ ತಾಯಿಗಳಿಗೆ ದೂರ ಆಗಿರೋ ಮಕ್ಳು ಇರ್ಬೋದು, ಅವರು ಜೀವನದಲ್ಲಿ ಎಷ್ಟೋ ಒಂದು ಸಾಧನೆ ಮಾಡಿರ್ತಾರೆ. ಈಗ ಏನೋ ಒಂದು ಸಾಧನೆ ಮಾಡಿರೋರ್ ಎಕ್ಸಾಂಪಲ್ ತಗೊಂಡ್ರೆ, ಅವ್ರು ಬಡವರದಿಂದ ಬಂದಿರ್ತಾರೆ, ಬಡವರ ಒಂದು ಕುಟುಂಬದಿಂದ ಬಂದಿರ್ತಾರೆ. ಹಾಗಾಗಿ ಆ ಮಕ್ಕಳು ಕಷ್ಟಗಳಿಂದ ಎಷ್ಟೋ ಸಾಧನೆ ಮಾಡ್ತಾರೆ. ಈಗ ತುಂಬಾ ಶ್ರೀಮಂತರ ಮಕ್ಳು ಇರ್ತಾರೆ, ಅವ್ರಿಗೆ ಏನು ಇರಲ್ಲ, ಬರೀ ಕೆಲಸ ಮಾಡೋದು, ಕುಡಿಯೋದು, ತಿನ್ನೋದು, ಕಾರಲ್ಲಿ ಓಡಾಡೋದು, ಫ್ರೆಂಡ್ಸ್ ಅನ್ನೋದು ಎಂಜಾಯ್ ಮಾಡೋದು. ಅವ್ರಿಗೆ ಫಸ್ಟ್ ಇಂದ ಬಾಲ್ಯದಿಂದ ಅದೇ ಬಂದಿರುತ್ತೆ ಮಾಸ್ಟರ್ಸ್. ಹಾಗಾಗಿ ಬಾಲ್ಯದಲ್ಲಿ ಯಾರಿಂತವು ಕಹಿಯಾದಂತಹ ಅನುಭವಗಳಿಂದ ಬಂದಿರ್ತಾರೋ ಅವರು ಅಲ್ಟಿಮೇಟ್ ಆಗಿ ಜೀವನದಲ್ಲಿ ಮುಂದೆ ಬಂದಿರ್ತಾರೆ ಮಾಸ್ಟರ್ಸ್. ಅಬ್ದುಲ್ ಕಲಾಂ ಅಂತೀವಿ, ಅವರು ಮನೆಗೂ ಪೇಪರ್ ಆಗ್ತಾ ಇದ್ರಂತೆ. ಪೇಪರ್ ಆಗಿ ಅವ್ರು ಎಷ್ಟು ಚೆನ್ನಾಗಿ ಬಂದಿದ್ರು, ಒಬ್ಬ ನಮ್ಗೆ ರಾಷ್ಟ್ರಪತಿ ಆದ್ರು ದೇಶಕ್ಕೆ. ಅಂತಹ ಒಂದು ಸಾಧನೆ ಮಾಡಿರೋರ್ನೆಲ್ಲ ನಾವ್ ಎಕ್ಸಾಂಪಲ್ ತಗೊಂಡ್ರೆ, ಅವರು ಸಣ್ಣ ವಯಸ್ಸಿಂದಾನೇ ಅವ್ರೆಲ್ಲವನ್ನೂ ತಿಂದು ಅವರು ಉನ್ನತ ಮಟ್ಟಕ್ಕೆ ತಲುಪಿರ್ತಾರೆ ಮಾಸ್ಟರ್ಸ್. ಈ ಸಾಧನೆಯಲ್ಲಿ ಇವೆಲ್ಲವೂ ಕೂಡ ಈ ಒಂದು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರ್ತಾರೆ. ಈ ಒಂದು ಸಾಧನೆಯಲ್ಲಿ ಇವನ್ನೆಲ್ಲವೂ ಕೂಡ ಅವರು ಫುಲ್ ಮಾಡ್ಕೊಂತಾರೆ ಮಾಸ್ಟರ್ಸ್. ಅದೇ ರೀತಿ ನೋವು, ಸೋಲು, ಗೆಲುವು ಇವೆಲ್ಲವೂ ಕೂಡ ನಮ್ಮನ್ನು ಉತ್ತೇಜಭರಿತವಾಗಿ ನಮ್ಮ ಮನಸ್ಸಿಗೆ ಇದೆಲ್ಲವೂ ಕೂಡ ಸುಖಮಯವಾದಂತಹ
ಪಾಠಗಳು ಕಲಿಯುತ್ತೆ. ಮತ್ತೆ ಪ್ರತಿ ಒಬ್ರು ಕೂಡ ಒಬ್ಬ ಅಂದ್ರೆ ಆಗ್ಲೇ ಹುಟ್ಟಿದ ಮಗುವಿಂದ ಕೂಡ ಪ್ರತಿ ಒಬ್ರು ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆಗ್ಲೇ ಹುಟ್ಟಿರೋ ಮಗು ಈ ತಾಯಿ ಗರ್ಭದಿಂದ ಹೊರಗಡೆ ಬರ್ಬೇಕಾದ್ರೆ ಅದನ್ನು ಸಹ ಒಂದು ಸವಾಲಾಗಿ ತಗೋಬೇಕು. ಆ ಒಂದು ಮಗು ತಾಯಿ ಗರ್ಭದಿಂದ ಹೊರಗೆ ಬರ್ಬೇಕಂದ್ರೆ ಅದು ಮೊದಲನೇ ಶ್ವಾಸ ಆಗಿರುತ್ತೆ. ಹೊರಗಡೆ ಬಂದ್ಮೇಲೆ ಮೊದಲನೇ ಶ್ವಾಸ ಆಗಿರುತ್ತೆ ಆ ಮಗುವಿಗೆ. ಎಷ್ಟೋ ಕಷ್ಟಪಟ್ಟು ತಾಯಿ ಗರ್ಭದಿಂದ ಹೊರಗೆ ಬರ್ತಾನೆ. ಹೊರಗ್ ಬಂದ್ಮೇಲೆ ಆ ಒಂದು ಕಷ್ಟದಿಂದ ಉಸಿರಾಟ ಅನ್ನೋದು, ಶ್ವಾಸ ಅನ್ನೋದು ತಗೋಬೇಕಾಗುತ್ತೆ. ಎಷ್ಟೋ ಕಷ್ಟಪಟ್ಟು ಆ ಮಗು ಶ್ವಾಸ ತಗೋಬೇಕು. ಆ ಶ್ವಾಸ ತಗೊಂಡಿಲ್ಲ ಅಂತ ಅಂದ್ರೆ ಅದು ಮರಣ ಅಂತ ಹೇಳ್ಬಿಡ್ತೀವಿ, ಮಗು ಸತ್ತೋಗಿದೆ ಅಂತ. ಹಾಗಾಗಿ ಆ ಮಗು ಹೊರಗ್ ಬರ್ಬೇಕು ಅಂದ್ರೆ ಕೂಡ ಎಷ್ಟೋ ಕಷ್ಟಪಟ್ಟು ಆ ಶ್ವಾಸ ಅನ್ನೋದು ತಗೋಬೇಕಾಗುತ್ತೆ. ಎಷ್ಟೋ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕಾಗುತ್ತೆ ಮಾಸ್ಟರ್ಸ್. ಈ ಒಂದು ಶರೀರ ಧರಿಸಿದ ಮೇಲೆ ಪ್ರತಿ ಒಂದು ಜೀವಾತ್ಮ ತನ್ನ ಆತ್ಮ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಬೇಕು. ನಾವು ಯಾವ ಪ್ರಯತ್ನ ಮಾಡ್ದಂಗೆ ನಮ್ಮ ಜೀವನ ಹಾಯಾಗಿ ಸಾಗಬೇಕು ಅಂತ ಯಾರು ಕೂಡ ಆಸೆ ಪಡಬಾರ್ದು. ಸುಮ್ನೆ ನಾನು ಇಲ್ಲಿ ಕುತ್ಕೊಂಡ ಹತ್ರನೇ ನಾನ್ ಸುಖವಾಗಿರ್ಬೇಕು, ನಾನ್ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಆಶೆ ಪಡೋಗೆ ಇಲ್ಲ. ಸಾಧನೆ ಮಾಡ್ಬೇಕು, ಕಷ್ಟ ಮಾಡ್ಬೇಕು, ಪ್ರಯತ್ನ ಪಡ್ಬೇಕು. ಆಗ ನಮ್ಮ ಜೀವನ ಅನ್ನೋದು ಸಾಫಿಯಾಗಿ ಮುಂದಕ್ಕೆ ಹೋಗುತ್ತೆ ಮಾಸ್ಟರ್ಸ್. ಈ ಎಲ್ಲಾ ನಮ್ಮ ಸಂಬಂಧ ಬಾಂಧವ್ಯಗಳು ಎಷ್ಟೋ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ಮಾಸ್ಟರ್ಸ್. ಅವರಿಂದಲೇ ನಾವು ಎಲ್ಲರೂ ಕೂಡ ಉನ್ನತ ಸ್ಥಾನವನ್ನು ತಲುಪೋಕೆ ಸಾಧ್ಯ ಆಗುತ್ತೆ. ಈ ಒಂದು ಸಮಸ್ಯೆಗಳಿಂದ, ಈ ಒಂದು ಕಹಿ ಅನುಭವಗಳಿಂದ ಮಾತ್ರನೇ ನಾವು ಅವೆಲ್ಲ ಎದುರು ನಿಲ್ದಾಗೆ ಮಾತ್ರ ನಾವು ಹೊರಗ್ ಬರಕ್ ಆಗುತ್ತೆ. ನಾವ್ ಅರ್ಥ ಮಾಡ್ಕೋಬೇಕು, ಈ ಬಂದಿರುವಂತಹ ಕಷ್ಟಗಳು ಹೀಗೆ ಇರಲ್ಲ. ಈ ಕಷ್ಟಗಳು ಹೋದ್ಮೇಲೆ ನಮ್ಗೆ ಸುಖ ಅನ್ನೋದು ಹೋಗುತ್ತೆ. ರಾತ್ರಿ ಹೋದ್ಮೇಲೆ ಹಗಲು ಅನ್ನೋದು ಬರ್ಲೇಬೇಕು. ಅದೇ ರೀತಿ ಈ ಎಲ್ಲಾ ಅನುಭವಗಳನ್ನು ನಾವು ತಗೊಳ್ಳೇಬೇಕು ಮಾಸ್ಟರ್ಸ್. ಇದು ಈ ಒಂದು ಪ್ರತಿಬಿಂಬಗಳ ಒಂದು ಸಾರಾಂಶ. ಒಂದೊಂದು ಇದೆಲ್ಲ ಒಂದೇ, ಆದ್ರೆ ಹೇಳೋ ರೀತಿ ಬೇರೆ ಮಾಸ್ಟರ್ಸ್. ಪ್ರತಿ ಒಬ್ರು ಹೇಳೋದಿದೆ, ನಮ್ಮ ಜನ್ಮಗಳ ಸಂಸ್ಕಾರ, ಪರಿಷ್ಕಾರ, ಮತ್ತೆ ನಾವು ಹೇಗೆ ಒಪ್ಕೋಬೇಕು, ಹೇಗೆ ಪ್ರೀತಿ ಮಾಡ್ಬೇಕು, ಇದೆಲ್ಲ ಹೇಳೋದು ಒಂದೇ ಒಂದು. ಆದ್ರೆ ಇದು ಮಾರ್ಗ ಬೇರೆ ಅಷ್ಟೇ. ಇಲ್ಲಿಂದ ನಾವು ಬೆಂಗಳೂರು ತಲುಪಬೇಕು ಅಂತಂದ್ರೆ ಅಲ್ಲಿ ನಮ್ಮ ಗಮ್ಯ ಒಂದೇ, ನಮ್ಮ ದಾರಿ ಒಂದೇ. ಆದ್ರೆ ನಾವು ಹೋಗೋ ಮಾರ್ಗಗಳು ಬೇರೆ ಇರ್ತವೆ ಅಷ್ಟೇ ಮಾಸ್ಟರ್ಸ್. ಅದು ತಲುಪೋ ಒಂದು ರೀತಿ ಬೇರೆ ಇರುತ್ತೆ ಅಷ್ಟೇ. ಒಬ್ರು ಬಸ್ಸಲ್ಲಿ ಹೋಗ್ತಾರೆ, ಒಬ್ರು ಕಾರಲ್ಲಿ ಹೋಗ್ತಾರೆ, ಒಬ್ರು ವಿಮಾನದಲ್ಲಿ ಹೋಗ್ತಾರೆ. ಈ ರೀತಿ ಅದು. ಆದ್ರೆ ನಾವು ಹೋಗೋದೆಲ್ಲರೂ ಮಾತ್ರ ಬೆಂಗಳೂರಿಗೆ, ನಮ್ಮ ಗಮ್ಯ ಮಾತ್ರ ಬೆಂಗಳೂರು. ಆದ್ರೆ ನಾವು ಹೋಗೋ ದಾರಿಗಳು ಮಾತ್ರ ಬೇರೆ ಆಗಿರ್ತವೆ. ಇದೇ ರೀತಿ ಪ್ರತಿ ಒಬ್ರು ಹೇಳೋದು ಒಂದೇ ಸಾರಾಂಶ, ಆದ್ರೆ ಒಂದೊಂದಕ್ಕೆ ಒಂದೊಂದೊಂದು ರೀತಿ, ಒಬ್ಬೊಬ್ರು ಹೇಳೋ ರೀತಿ, ಅರ್ಥ ಮಾಡ್ಕೊಳ್ಳೋ ಒಂದ್ ರೀತಿ ಬೇರೆ ಇರುತ್ತೆ ಅಷ್ಟೇ. ಪ್ರತಿ ಒಬ್ರು ಹೇಳೋದು ಒಂದೇ. ಇದೇ ಈ ಒಂದು ಪ್ರತಿಬಿಂಬಗಳ ಸಾರಾಂಶ ಒಂದೇ. ನಾವು ಯಾರನ್ನು ಟೀಕೆ ಮಾಡಬಾರ್ದು, ನಾವೆಲ್ಲವನ್ನು ಒಪ್ಕೋಬೇಕು, ಪ್ರೀತಿಸಬೇಕು. ಕಹಿ ಅನುಭವಗಳನ್ನು ಕೂಡ ನಮ್ಮ ಗುರುಗಳು ಅಂತ ತಗೋಬೇಕು. ಅದೇ ರೀತಿ ಈ ಜನ್ಮದಲ್ಲಿ ಬಂದಿರುವಂತಹ ಈ ಒಂದು ಜೀವನವನ್ನು ಪ್ರತಿ ಒಂದು ಒಪ್ಕೊಂಡ್ರೆ ನಾವು ನಮ್ಮ ಮುಂದಿನ ಜನ್ಮದಲ್ಲಿ ಉನ್ನತವಾದಂತಹ ಶ್ರೇಷ್ಠವಾದಂತಹ ಜನ್ಮ ತಗೊಳ್ಳೋಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಜನ್ಮದಲ್ಲಿ ಏನ್ ಬಂದಿರುತ್ತೋ, ನಾವೇನು ಅನುಭವಿಸ್ತೀವೋ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಒಪ್ಕೋಬೇಕು. ಇದೇ ಮಾಸ್ಟರ್ಸ್ ಈ ಒಂದು 7 ಪ್ರತಿಬಿಂಬಗಳ ಒಂದು ಸಾರಾಂಶ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ, ಭಾವಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನೀವೆಲ್ಲರೂ ಜಾಯಿನ್ ಆಗಿ ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಇನ್ನೊಂದ್ಸರಿ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನನಗೆ ಈ ಅವಕಾಶ ಕೊಟ್ಟಿರುವಂತಹ ಮಹಾವತಾರ ಫೌಂಡೇಶನ್ ಅವ್ರಿಗೂ ಮತ್ತೆ ಈ ರಂಗನಾಥ್ ಸರ್ ಅವ್ರಿಗೂ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಅದ್ಭುತವಾದ ಜ್ಞಾನ ತಿಳಿಸಿದ್ರಿ. ನಿನ್ನೆ ಇವತ್ತು ಸಮಗ್ರವಾಗಿ ಸಂಪೂರ್ಣವಾಗಿದೆ. ಅಂದ್ರೆ ಪ್ರಧಾನವಾಗಿ ನಾವು ಏನೇ ಆಗಿದ್ರು ನಮ್ಮ ಜೀವನದಲ್ಲಿ ಒಪ್ಕೋಬೇಕು, ಆಕ್ಸೆಪ್ಟ್ ಮಾಡಬೇಕು. ಅಂದ್ರೆ ಏನಾಗ್ತದೋ ಅದು ಹಾಗೆ ನಾವು ಸ್ವೀಕಾರ ಮಾಡಿದ್ರೆ, ಸೊ ಹೇಳ್ಬೇಕಂದ್ರೆ ನಮ್ಮ ಭೌತಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲ ಚೆನ್ನಾಗಿರ್ತದೆ, ಯಾವುದೇ ರೋಗಗಳು ಬರಲ್ಲ. ಸೊ ಎಲ್ಲ 7 ಪ್ರತಿಬಿಂಬಗಳು ಹೇಳೋದು ಒಂದೇ, ನಾವು ಸ್ವೀಕಾರ ಭಾವ ಅನ್ನೋದು ಯಾವಾಗಲೂ ಇಟ್ಕೋಬೇಕು. ಸೊ ಜೀವನದಲ್ಲಿ ಏನೇ ಆಗ್ಬೋದು. ಸೊ ಹೇಳ್ಬೇಕಂದ್ರೆ ನಮ್ಮ ಮರಣವೇ ನಮ್ಮ ಕೈಯಲ್ಲಿ ಇಲ್ಲ. ಮರಣವೇ ಒಂಥರ ಹೇಳ್ಬೇಕಂದ್ರೆ ಅದು ಅನಿಶ್ಚಿತ. ಅಂದ್ರೆ ಅನಿಶ್ಚಿತ ಅಂದ್ರೆ ಯಾವಾಗ ಬರ್ತದೋ ಗೊತ್ತಿಲ್ಲ. ಅವಾಗ ಸಮಸ್ಯೆಗಳನ್ನೋದು ಹಾಗೆ.
ಮರಣವೇ ಗೊತ್ತಿಲ್ಲ ಅಂದ್ರೆ ಇನ್ನು ಸಮಸ್ಯೆಗಳು ಏನಿರ್ತದೆ, ಸಮಸ್ಯೆಗಳು ಅದೆಲ್ಲ ಬರೋದು ಹೋಗೋದು, ಯಾವಾಗಲೂ ಬರ್ಬೋದು ಹೋಗ್ಬೋದು, ಮರಣ ಹೇಳಕ್ಕಾಗಲ್ಲ. ಕೂಡ ಮಧುರ ಅಂತ ತಿಳಿಸಿದ್ದಾರೆ ಹೌದು ಪತ್ರಿಸಲ್ಲಿ. ಹೌದು. ಮರಣ ಅಂದ್ರೆ ಅದೇ ಕೂಡ ಅದು ಮಧುರನೇ, ಅದು ಮಧುರವೇ. ಬಟ್ ಆದ್ರೆ ಬರೋದಂತೂ ಗ್ಯಾರಂಟಿ, ಬಟ್ ಯಾವಾಗ ಬರ್ತದೋ ಗೊತ್ತಿಲ್ಲ. ಅವಾಗ ಅಂತ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳು ಅದೇ ತರ ಬರ್ಬೋದು, ಬರದೇ ಇಲ್ಲಿರ್ಬೋದು, ಯಾವಾಗ ಬರ್ತದೋ ಯಾವಾಗ ಬರೋದೋ ಗೊತ್ತಿಲ್ಲ. ಅವಾಗ ಅವೆಲ್ಲ ಸ್ವೀಕಾರ ಮಾಡಿದ್ರೆ ತಲೆನೋವಿರಲ್ಲ. ಸ್ವೀಕಾರ ಮಾಡಿಲ್ಲ ಅದನ್ನು ಎದುರಾಕೊಂತೀವಿ ನಾವು, ಒಂಥರ ಎದುರಾಗಿ ನಾವು ಈಜ್ಗೆ ಹೋಗ್ತೀವಿ ಅಂತಂದ್ರೆ ಖಂಡಿತವಾಗಿ ತೊಂದರೆಗಳು ಕೊಡ್ತದೆ, ಆರೋಗ್ಯ ಕೆಟ್ಟು ಹೋಗ್ತದೆ, ಮನೋಸ್ಥಿತಿಯಲ್ಲಿ ತುಂಬಾ. ಸೊ ಆ ಮನೋಸ್ಥಿತಿಯಿಂದನೇ ಅಂದ್ರೆ ಕೆಟ್ಟೋಗಿರೋಂಥ ಮನೋಸ್ಥಿತಿಯಿಂದ ಎಷ್ಟೋ ರೋಗಗಳು ನಮ್ಮ ದೇಹದಲ್ಲಿ ಉತ್ಪನ್ನವಾಗ್ತದೆ. ಸೊ ಅದೆಲ್ಲ ನಾವು ಅನುಭವಿಸ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಒಂದ್ಸರಿ ಜೀವನ ಉಳಿಸ್ಕೊಳಕ್ಕೆ ಸಾಧ್ಯವಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು, ಅದ್ಭುತವಾದ ಜ್ಞಾನ ತಿಳಿಸಿದ್ರಿ. ಅಶ್ವಿನಿ ಅವರೇ. ಎಸ್ ಸರ್. ಎಸ್, ನಮಸ್ಕಾರ ಗುರುಜಿ. ನಮಸ್ಕಾರ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಮಾಸ್ಟರ್ಸ್, ಇವತ್ತಿನ ಪ್ರತಿಬಿಂಬಗಳು 4 ಮುಂದುವರಿದ ಭಾಗವನ್ನ ಮಮತಾ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಯಾರೆಲ್ಲ ಒಂದು ಮಾತುಗಳಲ್ಲಾದ್ರೂ ಶೇರ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಶಿಲ್ಪಾ ಕಾರ್ತಿಕ್, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಮ್ಮ. ಕೇಳಿಸ್ತಿದೆಯಾ ಮೇಡಮ್? ಈಗ ಹೇಳಿ. ಮಾತಾಡಿ ಮೇಡಮ್. ಅದೇ ಮೇಡಮ್. ನಮಸ್ತೆ ಮೇಡಮ್. ನಾನು ಧ್ಯಾನಕ್ಕೆ ಬಂದಿದ್ದೀನಿ ಮೇಡಮ್. ಧ್ಯಾನದಲ್ಲಿ ಕರೆಕ್ಟ್ ಆಗ್ತಾ ಇದೆ, ಆದ್ರೆ ಪರಿವರ್ತನೆ ಆಗ್ತಿಲ್ವಲ್ಲ. ಆ ಭಯ ಅನ್ನೋದೇ ಹೋಗ್ತಾ ಇಲ್ಲ ನನ್ಗೆ. ಭಯ ಭಯ ಭಯ, ಅದ್ರಲ್ಲೂ ಸಾವಿನ ಭಯ ಅಂತೂ ಕಾಡ್ತಾ ಇದೆ ನನ್ಗೆ. ಏನು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಅದನ್ನ ಸಹ ನಾವು ಸ್ವೀಕರಿಸಬೇಕು ಮೇಡಮ್. ಆಯ್ತು, ನನಗೆ ಆ ಭಯ ಬರ್ತಾ ಇದೆ ಅಲ್ವಾ, ಬರ್ಲಿ ಅಂತ ನಾವು ಅದಕ್ಕೆ ನಾವು ಭಯ ಪಡ್ದಂಗೆ ಅದು ಹಾಗೆ ಧೈರ್ಯ ಮೇಡಮ್. ಧ್ಯಾನದಲ್ಲಿ ಅದಕ್ಕೂ ಯಾಕೆ ನನ್ಗೆ ಈ ತರ ಆಗ್ತಾ ಇದೆ ಅಂತ ಒಂದು ಕ್ವಶನ್ ಹಾಕೊಳ್ರಿ ಮೇಡಮ್. ಯಾಕೆ ನನ್ಗೆ ಈ ತರ ಭಯ ಬರ್ತಾ ಇದೆ ಅಂತ ಅವಾಗ ನಾನು ಹಾಕೊಂಡಿದ್ದೀನಿ ಮೇಡಮ್. ಏನು ಕಾಣಿಸ್ತಾನೂ ಇಲ್ಲ, ಏನು ತೋರಿಸ್ತಾ ಇಲ್ಲ. ಎಷ್ಟು ದಿನದಿಂದ ನಾನು ಹಾಕೊಂಡ್ ಕೂತ್ಕೋತೀನಿ. ಎಷ್ಟು ದಿನ? 3 ತಿಂಗಳಿಂದ ಮಾಡ್ತಾ ಇದ್ದೀನಿ ಮೇಡಮ್. ಏನ್ ಮೇಡಮ್? 3 ತಿಂಗಳಿಂದ ಮಾಡ್ರಿ ಮೇಡಮ್. ಇನ್ನು 3 ತಿಂಗಳಿಂದ ಮೇಡಮ್. ಆಯ್ತು ಮೇಡಮ್, ಇನ್ನು ಸಾಧನೆ ಬೇಕು ಮೇಡಮ್. ಆದ್ರೆ ನಂಗೆ ಈಗ ಅನುಭವಿಸಕ್ ಆಗ್ತಾ ಇಲ್ಲ ಮೇಡಮ್. ಸಾವಿನ ಭಯ. ಯಾರೋ ಅಜ್ಜಿ ತಿರೋದ್ರು ಯಾರೋ ಆಕ್ಸಿಡೆಂಟ್ ಆಯ್ತು, ಅದ್ರ ಬ್ಯಾಡ್ ನ್ಯೂಸ್ ಎಲ್ಲ ಕೇಳಿದ್ರೆ ಆಗತ್ತೆ. ಅದಕ್ಕೆ ಕೇಳಿಸ್ತಾ ಇಲ್ವಾ? ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್. ಪ್ರಾಬ್ಲಮ್ ಇದೆ, ನೆಟ್ವರ್ಕ್ ಇಶ್ಯೂ ಇದೆ ನಿಮ್ದು ಮೇಡಮ್. ಸ್ವಲ್ಪ ಹೊತ್ತು ಬಿಟ್ಟು ಮಾತನಾಡ್ತೀರಾ? ಹಾ ಮೇಡಮ್. ಉಮಾ ಮೇಡಮ್ ಮಾತಾಡಿ ಮೇಡಮ್. ಉಮಾ ಮೇಡಮ್. ನಮಸ್ಕಾರ ಗುರುಗಳೇ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಕೇಳಿಸ್ತಿದೆ. ಇವತ್ತು 7 ಪ್ರತಿಬಿಂಬಗಳು ಬಹಳಷ್ಟು ಅದ್ಭುತ. ನಿನ್ನೆಕ್ಕಿಂತನೂ ಇವತ್ತಿಂದು ಬಹಳಷ್ಟು ಅದ್ಭುತವಾಯ್ತು. ಮೊದಲು ನಮ್ಮನ್ನು ನಾವು ಪ್ರತಿಬಿಂಬಿಸಿ ತಿಳ್ಕೊಳ್ಬೇಕು. ನಂತರ ಬೇರೆಯವರ ಪ್ರತಿಬಿಂಬ ಏನು ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕು, ಮತ್ತು ಅವರನ್ನ ಪ್ರೀತಿಸ್ಬೇಕು. ನಂಬಿಕೆ ವಿಶ್ವಾಸದಿಂದ ಅವರನ್ನ ನೋಡ್ಬೇಕು. ಆಮೇಲೆ ಸರಿಯಾದ ಅರ್ಥದಲ್ಲಿ ತಿಳಿದುಕೊಂಡ್ರೆ ಮಾತ್ರ ನಮ್ಗದ್ರ ಬಗ್ಗೆ ತಿಳುವಳಿಕೆ ಉಂಟಾಗುತ್ತೆ. ಇಲ್ಲ ಆದ್ರೆ ತಿಳುವಳಿಕೆ ಇರೋದಿಲ್ಲ. ಏನಾಗುತ್ತೋ ಏನಿಲ್ಲೋ ಅನ್ನುವಂಥದ್ದು ಇರುತ್ತೆ. ಆದ್ರೆ ನಮ್ಮಲ್ಲಿ ಏನಾದ್ರೂ ಕೂಡ ಅದನ್ನ ಎದುರಿಸುವಂತಹ ಸಮಸ್ಯೆ ಬಂದದ್ದನ್ನ ಎದುರಿಸುವಂತಹ ಧೈರ್ಯ ನಮ್ಮಲ್ಲಿ ಇರಬೇಕು. ಆಮೇಲೆ ಯಾವಾಗ್ಲೂ ನಾವು ಸ್ವೀಕಾರ ಮನೋಭಾವನೆ ಇರಬೇಕು. ಮರಣವೇ ಮೃದಂಗ ಅಂತ ಗುರುಗಳು ಹೇಳಿದಾರೆ, ಅದು ನಿಜ. ಎಲ್ಲಿ ಬಹಳಷ್ಟು ಬುಕ್ನಲ್ಲಿ ನೋಡಿದ್ದೀನಿ ನಾನು. ಅದ ಕೊನೆಗೆ ಮರಣ ತಪ್ಪಿದ್ದಲ್ಲ. ಶರೀರ, ಆತ್ಮ, ಬುದ್ಧಿ ಇದೆಲ್ಲಾನು ಸರಿ. ಹಾಗಾಗಿ ಅದನ್ನ ನಾವು ಎಷ್ಟೇ ಕಷ್ಟಪಡ್ಲಿ, ಏನೇ ಮಾಡ್ಲಿ, ಏನೇ ಭಯ ಪಡ್ಲಿ, ಅದು ಸಾವಿಗೆ ಆಗ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಸ್ವೀಕಾರ ಭಾವನೆ ಇರಬೇಕು. ಸಮಸ್ಯೆ ಬಂದ್ರೆ ಅದನ್ನ ಎದುರಿಸಬೇಕು ಅನ್ನುವುದನ್ನ ಇವತ್ತು ತಾವು ಸವಿಸ್ತಾರವಾಗಿ ಕೂಲಂಕುಷವಾಗಿ ತಿಳಿಸಿದಾರ ಮೇಡಮ್.
ತುಂಬಾ ಧನ್ಯವಾದ. ನಮಸ್ಕಾರ 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 ಅಶ್ವಿನಿ ಮೇಡಮ್. ನಮಸ್ಕಾರ ಮೇಡಮ್, ಧನ್ಯವಾದಗಳು. ಮಾಸ್ಟರ್ಸ್, ದಯವಿಟ್ಟು ಯಾರಾದ್ರೂ ಏನ್ ಮಾತಾಡೋದಿದ್ರು ಹ್ಯಾಂಡ್ ರೈಸ್ ಮಾಡಿ. ದೀಪಾ ಮೇಡಮ್. ಎಸ್ ಮ್ಯಾಮ್. ಅನ್ಮ್ಯೂಟ್ ಇದೆ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. 7 ಪ್ರತಿಬಿಂಬಗಳು ತುಂಬಾನೇ ಚೆನ್ನಾಗಿತ್ತು ಮೇಡಮ್. ಇವತ್ತಿನ ಕ್ಲಾಸ್ ತುಂಬಾನೇ ಅದ್ಭುತವಾಗಿತ್ತು. ನಂದು ಒಂದು ಕ್ವಶನ್ ಏನು ಅಂತಂದ್ರೆ, ಈಗ ಅದೃಷ್ಟ ಏನಾದ್ರು ಬಂದ್ರೆ ಬಿಟ್ಕೊಡ್ಬಾರ್ದು ಅಂತ ಹೇಳಿದ್ರಲ್ಲ ಮೇಡಮ್, ಅದು ಒಂದ್ ಸ್ವಲ್ಪ ನಂಗೆ ಇನ್ನೊಂದ್ ಸ್ವಲ್ಪ ಹೇಳಿ ಮೇಡಮ್. ಯಾಕಂತಂದ್ರೆ ಈಗ ಯಾರಿಗಾದ್ರೂ ನಾವು ನಮ್ಮ ಹಾಗೆ ಅವ್ರು ಬೆಳಿಬೇಕು ಅಂತ ನಾವ್ ಅನ್ಕೊಂಡಿರ್ತೀವಲ್ಲ, ಅವ್ರಿಗೂ ಅವಕಾಶ ಸಿಗ್ಲಿ ಅಂತ ನಾವ್ ಅನ್ಕೊಂತೀವಲ್ಲ, ಅದು ತಪ್ಪಾ ಮೇಡಮ್? ಹಂಗಲ್ಲ ಮೇಡಮ್, ನಮ್ಗೆ ಪ್ರತಿ ಸಾರಿ ಅವಕಾಶಗಳು ಸಿಗಲ್ಲ. ಒಂದೇ ಸಾರಿ ನಮ್ಗೆ ಅವಕಾಶ ಜೀವನದಲ್ಲಿ ನಮ್ಗೆ ಮೇಲೆ ಬರೋಕೆ ನಮ್ಗೆ ಆಗಲ್ಲ ಅಂತ ಅಂದ್ರೆ ಭಗವಂತ ನಮ್ಗೆ ಅವಕಾಶಗಳು ಕೊಡ್ತಾನೆ. ಆ ಬಂದಿರುವಂತ ಅವಕಾಶಗಳನ್ನು ಬಿಟ್ಕೊಟ್ರೆ ಮತ್ತೆ ನಮ್ಮ ಉನ್ನತ ಸ್ಥಿತಿಗೆ ಹೋಗಕ್ಕಾಗಲ್ಲ. ಹಾಗಾಗಿ ಅವಕಾಶವನ್ನು ನಾವು ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿತ್ತು ಮೇಡಮ್ ಕ್ಲಾಸ್, ತುಂಬಾ ಅದು ನಾವೇನು ಅದನ್ನ ಹುಡ್ಕೊಂಡು ಹೋಗಿರಲ್ವಲ್ಲ, ನಮ್ಮ ಹತ್ರಕ್ಕೆ ಅದು ಅವಕಾಶ ಹುಡ್ಕೊಂಡ್ ಬಂದಿರುತ್ತೆ. ಅದು ನಮ್ಗಾಗಿ ಬಂದಿರೋದು, ನಾವೇ ಅದನ್ನ ತಗೋಬೇಕು ಅಂತ ಹೇಳೋದು. ನಮಗ್ ಬಂದಿರೋದು ಏನೇ ಆಗ್ಲಿ ನಾವ್ ಬಿಟ್ಕೊಡ್ಬಾರ್ದು. ಕಷ್ಟ ಬಂದ್ರು ನಾವ್ ಅದನ್ನ ಸ್ವೀಕಾರ ಮಾಡ್ಬೇಕು, ಸುಖ ಬಂದ್ರು ಸ್ವೀಕಾರ ಮಾಡ್ಬೇಕು ಅಂದಾಗ ಅವಕಾಶ ನಮ್ಗಾಗಿ ಹುಡ್ಕೊಂಡ್ ಬಂದಿರೋದು, ಅದು ನಮ್ದೇ ಅಂತ ನಾವು ಅದನ್ನ ಅಂಗೀಕರಿಸ್ಬೇಕು. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಚೆನ್ನಾಗಿತ್ತು ಕ್ಲಾಸ್, ಅದ್ಭುತವಾಗಿತ್ತು. 7 ಪ್ರತಿಬಿಂಬಗಳು ನಮ್ಮ ಜೀವನಕ್ಕೆ ಒಂದು ಬುನಾದಿ ಅಂತಾನೆ ಅನ್ಸ್ತದೆ. ಯಾಕಂತ ಅಂದ್ರೆ ನಾವ್ ಏನೇ ಬಂದ್ರು ಅಯ್ಯೋ ನನ್ಗೆ ಬಂತಲ್ಲಪ್ಪ ಅಂತ ನಾವು ತುಂಬಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ಇವಾಗ ಈ ಕ್ಲಾಸ್ ಎಲ್ಲ ಕೇಳಿದ್ಮೇಲೆ ಏನೇ ಬಂದ್ರು ಅದು ನಮ್ಗೆ ಗಟ್ಟಿ ಮಾಡೋದಕ್ಕೋಸ್ಕರನೇ ಬರುತ್ತೆ ಅಂತ ಇವಾಗ ಕ್ಲಾಸ್ ಅಲ್ಲಿ ಅರ್ಥ ಮಾಡ್ಕೊಂತಾ ಇದೀವಿ ಮೇಡಮ್. ಮುಂಚೆ ನಾನು ಅಷ್ಟೇ ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಯೋಚನೆ ಮಾಡೋದು, ತುಂಬಾ ಅಳೋದು ಎಲ್ಲ ಮಾಡ್ತಾ ಇದ್ದೆ. ಈಗ ಕಲಿತಾ ಇದ್ದೀನಿ, ಏನೇ ಬಂದ್ರು ಅದೆಲ್ಲ ನಮ್ಮನ್ನ ಗಟ್ಟಿ ಮಾಡೋದಕ್ಕೋಸ್ಕರನೇ ಬರ್ತಾ ಇದೆ. ಬಂದಿದ್ದೆಲ್ಲ ಸ್ವೀಕರಿಸ್ಬೇಕು, ಮತ್ತೆ ಏನೇ ಬಂದ್ರು ಅದಕ್ಕೆ ನಾವು ಹೆದರ್ಕೋಬಾರ್ದು, ಅದನ್ನ ಮೆಟ್ಟಿ ನಿಲ್ಬೇಕು ಅಂತ ನಾವ್ ತಿಳ್ಕೊಂಡಿದ್ವಿ ಮೇಡಮ್. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ಇಲ್ಲಿ ದೀಪಾ ಮೇಡಮ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವಕಾಶ ಬಂದಿದೆ ನಮ್ಗೆ ಅಂತ ಒಂದ್ಸಲ ಅದನ್ನ ಮರ್ತು ಇನ್ನೊಬ್ರು ತಗೊಳ್ಳಿ ಅನ್ನೋದು ಉದಾರ ಭಾವನೆಯಲ್ಲಿ ಹೇಳ್ತಿದ್ದಾರೆ ಮೇಡಮ್. ಉದಾರ ಭಾವನೆ ಅಂದ್ರೆ ಎಲ್ಲ ಕಡೆನೂ ಇರಬಾರ್ದು. ಅದೇನೋ ಒಂದು ಸೀರೆನೋ ಒಂದೇನೋ ವಸ್ತುವೋ ಆದ್ರೆ ಅವ್ರಿಗೆ ಹೋಗ್ಲಿ ಅಂತ ಉದಾರ ಭಾವನೆ ಇರ್ಬೇಕು. ಆದ್ರೆ ಜೀವನದಲ್ಲಿ ನಾವು ಉನ್ನತ ಸ್ಥಾನಕ್ಕೆ ಹೋಗುವಂತಹ ಒಂದು ಅವಕಾಶಗಳು ಅವು ನಮ್ಗೆ ಆಗಿ ಬಂದಿರುವಂತಹ, ಅವು ನಮಗೆ ಅವು ಆಯ್ಕೆ ಮಾಡ್ಕೊಂಡಿರುವಂತಹ ಒಂದು ಅವಕಾಶಗಳಾಗಿರ್ತವೆ ಮಾಸ್ಟರ್ಸ್. ಈಗ ನಾವೇನಾದ್ರೂ ಒಂದು ಕೆಲ್ಸಕ್ಕೆ ನಮ್ಮನ್ನ ಅವ್ರು ಪ್ರೋತ್ಸಾಹ ನೀಡ್ತಾರಂದ್ರೆ ಅದಕ್ಕೆ ನಾವು ಅರ್ಹರು ಅಂತ ಅಲ್ಲಿ ಅದಕ್ಕೆ ಅವ್ರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಎಸ್ ಮೇಡಮ್, ಖಂಡಿತ ಮೇಡಮ್. ಥ್ಯಾಂಕ್ ಯು. ಸುಜಾತ ಮೇಡಮ್. ಸುಜಾತ ಕಲ್ಲೂರ್ಕರ್ ಅನ್ಮ್ಯೂಟ್ ಆಗಿದೆ ಮಾತಾಡಿ ಮೇಡಮ್. ಜಗದೀಶ್ ಬಾವಿಕಟ್ಟೆ ಅವರು. ಅವ್ರು ಅನ್ಮ್ಯೂಟ್ ಮಾಡ್ಕೊಂತ ಇಲ್ಲೇನೋ. ಜಗದೀಶ್ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಒಂದು ಅದ್ಭುತ ಒಂದು ವಿಷಯ ತಿಳಿಸ್ಕೊಟ್ರು ಮೇಡಮ್. 2 ದಿನದಲ್ಲಿ 7 ಪ್ರತಿಬಿಂಬಗಳು ತುಂಬಾ ಚೆನ್ನಾಗಿತ್ತು. ಇದರಿಂದ ನಾವು ತಿಳ್ಕೊಳ್ಳೋದು ತುಂಬಾ ಇದೆ. ಅವಕಾಶಗಳು ನಮಗೆ ಸಿಗ್ತಿರುತ್ತೆ, ನಾವು ಒಪ್ಕೋಬೇಕು. ಸ್ವೀಕಾರ ಮಾಡಿದಾಗ ಅದರಿಂದ ಒಳಿತೇ ಇರುತ್ತೆ, ಅಥವಾ ಕಿಡಿತು ಇದ್ರೂ ಅದು ನಮಗೆ ಯಾವುದೇ ರೀತಿಯ ಇದು ಅನ್ಸಲ್ಲ. ನಾವು ಏನ್ ಬಂದ್ರು ಸ್ವೀಕಾರ ಮಾಡೋ ಮನೋಭಾವ ಇದ್ದಾಗ ಅದು ಎಲ್ಲದೂ ಒಳ್ಳೇದಾಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ತಮಗೆ ಅನಂತವಾದ ಧನ್ಯವಾದಗಳು. ರಂಗನಾಥ್ ಗುರುಜಿ ಅವರಿಗೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಅನಂತವಾದ ಧನ್ಯವಾದಗಳು. ಅಶ್ವಿನಿ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಆಲ್ ಮಾಸ್ಟರ್ಸ್ಗೆ, ಎಲ್ಲಾ ಮಾಸ್ಟರ್ಸ್ ಕೇಳ್ತಾ ಇರೋ ಎಲ್ಲಾ ಮಾಸ್ಟರ್ಸ್ಗೆ ಅನಂತವಾದ ಧನ್ಯವಾದಗಳು. ಧನ್ಯವಾದಗಳು ಸರ್. ಸುಜಾತ ಮೇಡಮ್. ಮೇಡಮ್ ಅನಿ ಸರ್ ಅವ್ರಿಗೆ ನನ್ನ ಮನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೀದಿಯವರು ಇವತ್ತು ನನ್ನ ಆಯುಷ್ಯದಲ್ಲಿ ಏನು ಇತ್ತಲ್ಲ ಅದನ್ನೇ ಹೇಳಿದ್ದಾರೆ ಮೇಡಮ್ ಅವರು. ನಾನು ತುಂಬಾ ನನ್ನನ್ನೇ ದ್ವೇಷಿಸಿ ಮತ್ತೊಬ್ಬರಿಗನ್ನು ಮುಂದೆ ತಂದೆ ಎಲ್ಲ ಇವತ್ತು ಏನ್ ಹೇಳ್ಯಾರ 100% ಅದು ಎಲ್ಲಾನು ಖರೆ ಇದೆ ಮೇಡಮ್.
ಇನ್ನು ಮುಂದಿನ ಜೀವನ ನನಗೆ ಒಬ್ಬಳಕ್ಕೆ ಇರಬೇಕಾಗಿದೆ. ಅದನ್ನು ಹೇಗೆ ಸ್ವೀಕರಿಸಲಿ ಮೇಡಮ್? ಅದು ತುಂಬಾ ದುಃಖ ಆಗುತ್ತದೆ, ನನಗೆ ಕಷ್ಟ ಆಗುತ್ತದೆ. ಈಗ ನಾ ಸೊಲಾಪುರದಲ್ಲಿ ಬಂದಿದ್ದೇನೆ. ಅದನ್ನು ನಾನು ಒಂಟಿ ಜೀವನನ್ನು ಹೇಗೆ ಸಾಗಿಸಲಿ ಮೇಡಮ್? ನನಗೆ ಒಂದ್ ಸ್ವಲ್ಪ ಹೇಳಬೇಕು ನೀವು. ಮನಸ್ಸಿಗೆ ಸಮಾಧಾನ. ನೀವು ಒಂಟಿ ಜೀವನವನ್ನು ಹೇಗೆ ಕಳೆಯಲೇನೆಂದು ನನಗೆ ಮಕ್ಕಳಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಇನ್ನು ನನ್ನ ಧೈರ್ಯ ಎಷ್ಟಿತ್ತಲ್ವಾ ಅದು ಎಲ್ಲ ಕುಗ್ಗಿ ಹೋಗಿದೆ ಮೇಡಮ್. ಹೇಗೆ ಮಾಡಲಿ ನೀವು ಸ್ವಲ್ಪ ನನಗೆ ತಿಳಿಸಿ. ರಂಗನಾಥ್ ಗುರುಜಿಯವರು, ನಾಗನಾಥ್ ಅಪ್ಪಾಜಿಯವರು ತುಂಬಾ ಹೊರಗೆ ತಂದಿದ್ದಾರೆ. ಆದ್ರೆ ಇಂದಿನ ಪರಿಸ್ಥಿತಿಯಲ್ಲಿ ನನಗೆ ತುಂಬಾ ವ್ಯಸ್ತ ಅನಿಸುತ್ತದೆ ಮೇಡಮ್. ಹೇಗೆ ಜೀವನ ಸಾಗಿಸಲಿ ಸ್ವಲ್ಪ ನನಗೆ ನೆಮ್ಮದಿ ಹೇಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಇದು ಒಂಟಿ ಜೀವನ ನಾವೇ ಆಯ್ಕೆ ಮಾಡ್ಕೊಂಡು ಏನ್ ಮೇಡಮ್ ಇದು ರೀಸೌಂಡ್? ಹಲೋ ಹೇಳ್ರಿ ಮೇಡಮ್. ಹಲೋ ಹೌದು ಮೇಡಮ್. ಮಾತಾಡಿ ಮೇಡಮ್, ಈಗ ಮಾತಾಡಿ ಮಮತಾ ಮೇಡಮ್ ಮಾತಾಡಿ. ಅದು ಮೇಡಮ್ ಸುಜಾತ ಮೇಡಮ್, ಇದು ಹೇಗೆ ಅಂತ ಅಂದ್ರೆ ಈ ಒಂಟಿ ಜೀವನ ಆಗಿರ್ಬೋದು, ಪ್ರತಿಯೊಂದು ಜೀವನ ಕೂಡ ನಾವೇ ಆಯ್ಕೆ ಮಾಡ್ಕೊಂಡ್ ಬಂದಿದೀವಿ. ನಾನ್ ನಿನ್ನೆ ಹೇಳಿದ್ನಲ್ಲ, ಒಂದು ಕಾಯಿಲೆ ಅಂದ್ರೂ ಕೂಡ ನಾವು ಆತ್ಮಸ್ಥಿತಿಯಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದೀವಿ. ಇಲ್ಲಿ ಶರೀರ ಸ್ಥಿತಿಗೆ ಬಂದ್ಮೇಲೆ ನಮ್ಗೆ ಆ ಕಾಯಿಲೆ ಅನ್ನೋದು ನೋವು ಕೊಡುತ್ತೆ. ಈ ಒಂಟಿತನ ಅನ್ನೋದು ಅಷ್ಟೇ, ನೀವು ಆತ್ಮಸ್ಥಿತಿಯಲ್ಲಿ ಇದೆಲ್ಲವೂ ಕೂಡ ಆಯ್ಕೆ ಮಾಡ್ಕೊಂಡ್ ಬಂದಿರ್ತೀರಾ. ಇಲ್ಲಿಗೆ ಬಂದ್ಮೇಲೆ ಆತ್ಮಸ್ಥಿತಿಯಿಂದ ಶರೀರ ಸ್ಥಿತಿಗೆ ಬಂದ್ಮೇಲೆ ನಿಮ್ಗೆ ಅಲ್ಲಿ ನೋವು ಅನ್ನೋದು ಗೊತ್ತಾಗ್ತಾ ಇದೆ ಮೇಡಮ್. ಹಾಗಾಗಿ ಇದು ಪ್ರತಿಯೊಂದಕ್ಕೂ ಒಂಟಿತನ ಇರ್ಬೇಕು ಅಂದ್ರೆ ತುಂಬಾ ಕಷ್ಟ, ಹೇಳೋ ಅಷ್ಟು ಸುಲಭ ಅಲ್ಲ. ಅದು ನರಕಯಾತನೆ. ಆದ್ರೂ ಕೂಡ ಅದನ್ನು ಕೂಡ ನಾವು ಒಪ್ಕೋಬೇಕು ಅಂತ ಹೇಳ್ತಾರೆ. ನೀವು ಯಾವ ಜನ್ಮದಲ್ಲಿ ಯಾರಿಗೆ ದ್ರೋಹ ಮಾಡಿದಿರೋ, ಯಾರಿಗೆ ನೀವು ಅನ್ಯಾಯ ಮಾಡಿದಾರೋ ಗೊತ್ತಿಲ್ಲ. ಈಗ ಏನ್ ಮಾಡ್ಬೇಕು, ನೀವು ಧ್ಯಾನದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನೀವು ಕ್ಷಮಾಪಣೆ ಹೇಳ್ಬೇಕು. ನಾನು ಯಾವ ಜನ್ಮದಲ್ಲಿ ಯಾರನ್ನು ಒಂಟಿಯಾಗಿ ಮಾಡಿದ್ನೋ, ಯಾರನ್ನು ನಾನು ದೂರ ಮಾಡಿದ್ನೋ, ತಂದೆ ತಾಯಿ ಮಕ್ಕಳನ್ನು ನಾನು ದೂರ ಮಾಡಿದ್ನೋ ನನಗ್ ಗೊತ್ತಿಲ್ಲ. ಹಾಗಾಗಿ ನಾನು ನಿಮ್ಮನ್ಗೆ ಕ್ಷಮಾಪಣೆ ಕೇಳ್ತಾ ಇದ್ದೀನಿ, ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ. ಅದೇ ರೀತಿ ನನ್ನನ್ನು ನೀವು ಕ್ಷಮಿಸ್ರಿ, ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನೀವು ಧ್ಯಾನದಲ್ಲಿ ಹೇಳ್ಕೋಬೇಕು ಮೇಡಮ್. ಹಾಗೆ ಹೇಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ, ನೆಮ್ಮದಿ ಅನ್ನೋದು ಸಿಗುತ್ತೆ. ಏನಾದ್ರೂ ಬರ್ಲಿ, ಒಂದು ಸಂಸಾರದಲ್ಲಿ ಈ ಒಂದು ಭೌತಿಕ ಪ್ರಪಂಚದಲ್ಲಿ, ಪ್ರಾಪಂಚಿಕ ಜೀವನದಲ್ಲಿ ನಮ್ಗೆ ಏನು ಬಂದಿದೋ ಪ್ರತಿ ಒಂದು ಕೂಡ ನಮ್ದೇ ಮೇಡಮ್. ಅದು ನಾವೇ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿರ್ತೀವಿ. ಪ್ರತಿಯೊಂದು ಜೀವನ, ಪ್ರತಿ ಒಂದಕ್ಕೂ ಕೂಡ ನಾವೇ ಕಾರಣ. ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತರು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ವಾಸ್ತವಕ್ಕೆ ನಾವೇ ಕ್ರಿಯೇಟರ್ಸ್. ಹಾಗಾಗಿ ನೀವು ಆ ತಂದೆ ತಾಯಿಗಳ ಹತ್ರ, ಸೃಷ್ಟಿಕರ್ತನ ಹತ್ರ, ಪ್ರತಿ ಒಬ್ಬರ ಹತ್ರನೂ ಕೂಡ ನೀವು ಅನುಸಂಧಾನವಾಗಿ ಅವರಲ್ಲಿ ಕ್ಷಮಾಪಣೆ ಅನ್ನೋದು ಕೇಳ್ರಿ ಮೇಡಮ್. ಅಷ್ಟೇ. ಇದಕ್ಕಿಂತ ಇನ್ನ ನಾವು ದಾರಿ ಅದನ್ನ ಮಾಡ್ತಾ ನಾವು ಧೈರ್ಯ ತುಂಬ್ಕೋಬೇಕು. ಬೇರೆ ನಾವು ಒಂಟಿಯಾಗಿ ಬಂದಿದೀವಿ, ಒಂಟಿಯಾಗಿ ಹೋಗ್ಬೇಕು ಅನ್ನೋದು ಒಂದು ಧೈರ್ಯ. ನೀವೇ ಇದು ಸೆಲ್ಫ್ ಲವ್. ನೀವೇ ಧೈರ್ಯ ತುಂಬ್ಕೋಬೇಕು, ನೀವೇ ಪ್ರೀತಿ ಮಾಡ್ಕೋಬೇಕು ಮೇಡಮ್. ಇದು ಇಂತಹ ಒಂದು ಸತ್ಸಂಗಗಳು ಈಗ ಕೆಲವಷ್ಟು ಎಷ್ಟೋ ಒಂದು ಕ್ಲಾಸ್ಗಳು ನಡೀತಾ ಇರ್ತವೆ. ಇದ್ರಲ್ಲಿ ಜಾಯಿನ್ ಆಗ್ತಾ ಎಲ್ಲನ ಹೊರಗಡೆ ಹೋಗ್ತಾ ನಿಮ್ಮ ಒಂದು ಸಮಯವನ್ನು ಈಗ ಕಲಿಯೋಕೆ ನೀವು ಪ್ರಯತ್ನ ಪಡ್ಬೇಕೆ ಹೊರತು ಅಷ್ಟೇ ಮೇಡಮ್ ಇದರಲ್ಲಿ ಹೇಳೋದು. ಬರೋ ಜನ್ಮದಲ್ಲಿ ಇದು ಕ್ಯಾರಿ ಆಗ್ದಂಗೆ, ನಾನು ಬರೋ ಜನ್ಮದಲ್ಲಿ ಒಂದು ಒಳ್ಳೆ ಸಂಸಾರದಲ್ಲಿ ಇರ್ಬೇಕು ಅನ್ನೋ ಒಂದು ಥಾಟ್ ನಿಮ್ಮಲ್ಲಿ ಬರ್ಲಿ. ಈ ಜನ್ಮದಲ್ಲಿ ಇದಕ್ಕೆಲ್ಲ ನೀವು ಕ್ಷಮಾಪಣೆ ಹೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಸರ್. ರಂಗನಾಥ್ ಸರ್ ಎಷ್ಟೇ ಇದಕ್ಕೆ ಇನ್ನು 2 ಪ್ರಶ್ನೆ ಮೇಡಮ್, ಕೊನೆ ಪ್ರಶ್ನೆ. ಸ್ವಾಮಿ ಅವರೇ ಮಾತಾಡಿದ್ನು. ಮಾತಾಡಿ ಸರ್, ಅನ್ಮ್ಯೂಟ್ ಇದೆ, ಮಾತಾಡಿ. ಅವ್ರು ಮತ್ತೆ ಮ್ಯೂಟ್ಗೆ ಹೋದ್ರು. ರೈಟ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ರಿ ಸರ್. ನಂದಿನಿ ಪ್ರಸನ್ನ ಸರ್ ಅನ್ಮ್ಯೂಟ್. ಎಸ್ ಸರ್. ಮಾತಾಡಿ. ನಮಸ್ಕಾರ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಇವತ್ತು 7 ಬಿಂಬಗಳು ನಿನ್ನೆ ಇವತ್ತ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಬಟ್ ನಂದೊಂದು ಕ್ವಶನ್ ಏನು ಅಂತಂದ್ರೆ, ಈ ಆತ್ಮಕ್ಕೂ ದೇಹ ಮತ್ತು ಜೀವಕ್ಕೂ ಇರೋ ವ್ಯತ್ಯಾಸ ಏನು ಮೇಡಮ್? ಹಲೋ, ಜೀವ ಮತ್ತೆ ಆತ್ಮ ಅಂದ್ರೆ ಈ ಶರೀರಕ್ಕೆ, ಆತ್ಮಕ್ಕೆ ಒಂದು ಆಧಾರ ಅನ್ನೋದು ಬೇಕು. ಆತ್ಮ ಸುಮ್ನೆ ತಾನ ಸ್ವತಂತ್ರವಾಗಿ ಹೋಗಕ್ಕಾಗಲ್ಲ, ಒಂದು ಆಧಾರ ಅನ್ನೋದು ಬೇಕು. ಆ ಆಧಾರನೇ ಈ ಒಂದು ಶರೀರ. ಈ ಶರೀರದಲ್ಲಿರೋದೇ ಆತ್ಮ. ಈ ಆತ್ಮಕ್ಕೆ ಸಾವು ಅನ್ನೋದು ಇರಲ್ಲ, ವಿನಾಶನ ಅನ್ನೋದು ಶರೀರಕ್ಕೆ ಹೊರತು ಆತ್ಮಕ್ಕಲ್ಲ.
ನಮ್ಗೆ ಕಾಯಿಲೆ ಬಂದ್ರು, ನಾವು ಸತ್ತೋದ್ರು, ನಮ್ ಶರೀರ ಕೃಂಗೋದ್ರುನು ಶರೀರಕ್ಕೆ ಮಾತ್ರನೇ, ಆತ್ಮಕ್ಕೆ ಎಂತದು ಒಂದು ವಿನಾಶ ಅನ್ನೋದು ಇಲ್ಲ ಸರ್. ಹಾ ಹಾ ಹಾ. ಜೀವ ಬೇರೆ, ಆತ್ಮ ಬೇರೆ, ಶರೀರ ಬೇರೆ. ಹಾ, ಈ ಶರೀರ ಹಾ ಈ ಹಾ ಹಾ. ಶರೀರ ಅದು ಒಂದು ಆಧಾರ, ಶರೀರ ಅನ್ನೋದು ಒಂದು ಆಧಾರ ಸರ್. ಓಕೆ ಮೇಡಮ್, ಓಕೆ ಓಕೆ ಓಕೆ. ಕ್ವಶನ್ ಸುಮಾರು ಜನ ಕೇಳಿದ್ರೆ ಆನ್ಸರ್ ಸಿಕ್ಕಿಲ್ಲ ನನಗೆ. ದೇಹ ಅಂದ್ರೆ ಗೊತ್ತು, ಜೀವ ಅಂದ್ರೆ ಜೀವ ಇರೋವರೆಗೂ ಇರ್ತದೆ, ಹೋಗ್ತದೆ. ಪ್ರಾಣ, ಆತ್ಮ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ನಾವು ಈ ಶರೀರ ನಮ್ದು ಮರಣ ಹೊಂದ ಮೇಲೂ ಕೂಡ ಈ ಆತ್ಮ ಇನ್ನೊಂದು ಶರೀರವನ್ನು ತಗೊಂಡುತ್ತೆ. ಆತ್ಮ ಓಕೆ ಮಾತ್ರ ಓಕೆ ಮೇಡಮ್. ಶರೀರವನ್ನು ತಗೊಂಡುತ್ತೆ. ಶರೀರ ಮಾತ್ರ ಈ ಜನ್ಮಕ್ಕೆ ಈ ಶರೀರ ಅಷ್ಟೇ, ಒಂದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಅಷ್ಟೇ, ಈ ಜನ್ಮಕ್ಕೆ. ಅದು ಇನ್ನೊಂದು ಜನ್ಮದಲ್ಲಿ ನಾವು ಈಗ ಹೆಣ್ಣು ಜನ್ಮ ತಗೊಂಡಿದ್ರೆ ಮುಂದಿನ ಜನ್ಮದಲ್ಲಿ ಗಂಡಾಗಿ ತಗೋಬಹುದು, ಈ ಜನ್ಮದಲ್ಲಿ ಗಂಡಾದ್ರೆ ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ತಗೋಬಹುದು. ಸೊ ಕೆಲವು ಜನ್ಮಗಳು ಪ್ರತಿಯೊಬ್ಬರಿಗೂ 300-350 ಜನ್ಮಗಳು ಇರ್ತವೆ ಅಂತಾರೆ ತಟವರ್ತಿ ಸರ್. ಅದ್ರಲ್ಲಿ ಅರ್ಧ ಜನ್ಮಗಳು ಹೆಣ್ಣಾಗಿ ಅರ್ಧ ಜನ್ಮಗಳು ಗಂಡಾಗಿ ತಗಂತೀವಂತೆ ನಾವು. ಆ ರೀತಿ ಸರ್ ಇದು. ಓಕೆ ಮೇಡಮ್, ಓಕೆ ಈಗ ಮೇಡಮ್. ಇದು ಒಂದೇ ಅಂದ್ರೆ ಆತ್ಮ ಇದ್ರೆ ಜೀವ ಇದೆ ಅಂತ ಅರ್ಥ. ಆತ್ಮ ಇದ್ರೆ ನಾವು ಶಿವ ಅಂದ್ರೆ ಶಿವ ಅನ್ನೋದು ಶಿವತತ್ವ ಒಳಗಡೆ ಇದೆ. ಆತ್ಮ ಭಾಷೆ ಇದ್ರೆ ಸರ್ ಹೌದಾ? ಕೆಲಸ ಇದೆ. ಕೆಲಸ ಸರ್ ಇಲ್ಲ ಅಂದ್ರೆ ಮೇಡಮ್ ಬೇಕಾಗ್ತಾ ಇದೆ. ಬೇಕಾಗ್ತದೆ. ಆಯ್ತು, ನಾನು ಜಸ್ಟ್ ಹೇಳ್ತೀನಿ. ಈಗ ಆತ್ಮ ಅನ್ನೋದು ಪ್ರತಿಯೊಬ್ಬರಲ್ಲಿದೆ. ಅಂದ್ರೆ ಈ ಆತ್ಮ ಚೈತನ್ಯ ಅನ್ನೋದು ಇಡೀ ವಿಶ್ವದಲ್ಲಿದೆ. ನಮ್ಮೊಳಗಡೆನೂ ಆತ್ಮ ಇದೆ. ಅಂದ್ರೆ ಇದು ನಮ್ದು ಇಂಡಿವಿಜುವಲ್ ಸೋಲ್, ಅಂದ್ರೆ ಏಕಾತ್ಮ, ಇದು ಪ್ರತ್ಯೇಕಾತ್ಮ. ಓಕೆ, ಒಬ್ಬೊಬ್ರು ಒಂದು ಪ್ರತ್ಯೇಕಾತ್ಮ ಕೊಟ್ಟಿರ್ತಾರೆ. ಅಂದ್ರೆ ಮಾನವನಂದ್ರೆ ಪ್ರತ್ಯೇಕಾತ್ಮದಲ್ಲಿ ಇರ್ತಾನೆ, ಇಂಡಿವಿಜುವಲ್ ಸೋಲ್. ಅದೇ ನೀವು ನೇಚರ್ ತಗೊಂಡ್ರೆ, ನಿಸರ್ಗ ತಗೊಂಡಿದ್ರೆ ಎಲ್ಲದಕ್ಕೂ ಒಂದೇ ಆತ್ಮ ಇರ್ತದೆ. ಅಂದ್ರೆ ಈ ಮರಗಳಿಗೆ, ಜಂತುಗಳಿಗೆ, ಜಂತು ಪ್ರಪಂಚ, ಅಥವಾ ಆಮೇಲೆ ಈ ಸಸ್ಯ ಪ್ರಪಂಚ, ಮತ್ತೆ ಈ ಖನಿಜ ಪ್ರಪಂಚ, ಒಂದೊಂದಕ್ಕೂ ಒಂದೇ ಆತ್ಮ. ಅದು ಗುಂಪಾತ್ಮ ಅಂತ ಹೇಳ್ತೀವಿ, ಗುಂಪಾತ್ಮ. ಆಯ್ತಾ? ಆತ್ಮ ನಿಮ್ಮ ಒಳಗಡೆ ಇರೋವರೆಗೆ ನಿಮ್ಗೆ ಜೀವ ಇದೆ ಅಂತ ಅರ್ಥ. ಆತ್ಮ ಹೋಯ್ತು ಅಂದ್ರೆ ನಿಮ್ಮ ಜೀವಶಕ್ತಿ ಹೋಯ್ತು, ಪ್ರಾಣಶಕ್ತಿ ಹೋಯ್ತು ಅಂತ ಅರ್ಥ. ಆತ್ಮ ಇರೋವರೆಗೂ ನಿಮ್ಮ ಒಳಗಡೆ ಜೀವಶಕ್ತಿ ಇದೆ, ಪ್ರಾಣಶಕ್ತಿ ಇದೆ ಅಂತ ಹೇಳ್ತೀನಿ. ಓಕೆ, ಆತ್ಮ ಹೋಗಿದೆ, ನಿಮ್ಮಿಂದ ಆಚೆ ಕಡೆ ಹೋಗಿದೆ, ಬಿಟ್ಟು ಹೋಗಿದೆ ಅಂದ್ರೆ, ಸೊ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಬಿಟ್ಟು ಹೋಗಿದೆ ಅಂತಂದ್ರೆ ನಿಮ್ಮ ದೇಹ ಒಳಗಡೆ ಜೀವಶಕ್ತಿ ಹೋಯ್ತು, ಪ್ರಾಣಶಕ್ತಿ ಹೋಯ್ತು. ಅದಕ್ಕೆ ಜೀವ ಹೋಯ್ತಪ್ಪ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅದಿರೋವರೆಗೆನೆ ಜೀವಶಕ್ತಿ. ಅಂದ್ರೆ ಜೀವಶಕ್ತಿ, ಪ್ರಾಣಶಕ್ತಿ ಎಲ್ಲಿಂದ ತಗೊಂತೀವಿ? ಆತ್ಮ ಒಳಗಡೆ ಇದ್ರೆ ಉಸಿರಾಟ ಮಾಡ್ತೀವಿ ನಾವು. ಅರ್ಥ ಆಯ್ತಾ? ಉಸಿರಾಟ ಮಾಡ್ತೀವಲ್ಲ, ಉಸಿರಾಟ ಮಾಡೋದಕ್ಕೆ ಕಾರಣ ನಿಮ್ಮ ಒಳಗಡೆ ಆತ್ಮ ಇದ್ರೇನೆ. ಇಲ್ಲಾಂದ್ರೆ ನೀವು ಮಾಡೋಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ಹೇಗೆ ಅಂದ್ರೆ ಒಂಥರ ಇವು ಫ್ರಿಜ್, ವಾಷಿಂಗ್ ಮೆಷಿನ್, ಈ ವಿದ್ಯುತ್ ಶಕ್ತಿ ಇರುವಾಗನೇ ಎಲ್ಲಾ ಕೆಲಸಗಳು ಮಾಡ್ತದೆ. ಅಂದ್ರೆ ನಾನು ಒಂದು ಬಟನ್ ಒತ್ತೀನಿ, ಒಂದು ಬಟನ್ ಒತ್ತಿದ್ರೆ ಅದು ವಾಷಿಂಗ್ ಸ್ಟಾರ್ಟ್ ಆಗುತ್ತೆ, ಬಟನ್ ಒತ್ತಿದ್ರೆ ಮತ್ತೆ ಸ್ಟಾಪ್ ಆಗುತ್ತೆ. ಇನ್ನು ಏನ್ ಬೇಕಾದ್ರೂ ನಾನು ಮಾಡ್ಬೋದು ಆ ವಾಷಿಂಗ್ ಮೆಷಿನ್ ಮೇಲೆ, ಅಲ್ವಾ? ಯಾಕಂದ್ರೆ ಒಳಗಡೆ ವಿದ್ಯುತ್ ಶಕ್ತಿ ಇದೆ. ಈಗ ಬೈ ಎನಿ ಚಾನ್ಸ್ ಅಂದ್ರೆ ಯಾವುದೇ ಕಾರಣಕ್ಕೆ ಆ ವಿದ್ಯುತ್ ಶಕ್ತಿ ತೆಗೆದಾಕಿದೀವಿ, ಅದು ಯಾರೋ ಪವರ್ ಆಫ್ ಮಾಡಿದ್ರು, ಈಗ ನಾವು ಯಾವ ಬಟನ್ ಒತ್ತಿದ್ರೆ ಏನ್ ಪ್ರಯೋಜನ ಇಲ್ಲ. ಏನೇ ಬಟನ್ ಒತ್ತಿದ್ರು ನಿಮ್ಗೇನು ಫಲಿತ ಇಲ್ಲ. ಅದೇ ತರ ನಮ್ಮ ದೇಹದಲ್ಲಿ ಯಾವುದೇ ಚಟುವಟಿಕೆಗಳು ಆಗ್ಬೇಕಂದ್ರೆ ಹೃದಯ ಕೆಲಸ ಮಾಡಬೇಕು, ಬ್ರೈನ್ ಕೆಲಸ ಮಾಡಬೇಕು, ಮತ್ತೆ ರಕ್ತ ಪರಿಚಲನೆ, ಮತ್ತೆ ವಿಸರ್ಜನೆ ಕ್ರಿಯೆ, ಮತ್ತೆ ಶ್ವಾಸಕೋಶ ವ್ಯವಸ್ಥೆ, ಸೊ ನರಮಂಡಲ ವ್ಯವಸ್ಥೆ, ಏನೇ ಕೆಲಸ ಮಾಡ್ಬೇಕಂದ್ರೂ ಒಳಗಡೆ ಈ ಆತ್ಮ ಇರೋವರೆಗೆ. ಆತ್ಮ ಇದ್ರೇನೆ ಪ್ರತಿಯೊಂದು ಅಣು ಕೆಲಸ ಮಾಡುತ್ತೆ. ಅದು ಒಟ್ಟಿಗೆ ಅಂದ್ರೆ ನಿಮ್ಗೆ ಉಸಿರಾಟ ಮಾಡಕ್ಕೂ ನಿಮ್ ಕೈಯಲ್ಲಿ ಏನೂ ಆಗಲ್ಲ ಅಷ್ಟೇ. ಇದೊಂಥರ ಇದು ಹೇಗೆ ಅಂದ್ರೆ ಇದೊಂಥರ ಸೆಲ್ ಇದು ಅಷ್ಟೇ. ಒಂದು ಬೊಮ್ಮೆ ತರ ಅಂತ ಇಟ್ಕೊಳ್ಳಿ, ಬೊಮ್ಮೆ. ಅದು ಪ್ರಾಣ ಕೊಡ್ಬೇಕಂದ್ರೆ ಆತ್ಮ ಒಳಗಡೆ ಹಾಕ್ಬೇಕು. ಈ ಬೊಮ್ಮೆಗೆ ಒಳಗಡೆ ಆ ಪ್ರಾಣ ಕೊಡ್ಬೇಕಂದ್ರೆ ಆತ್ಮನು ಒಳಗಡೆ ಹಾಕ್ಬೇಕು. ಈ ಬೊಮ್ಮೆ ಅಷ್ಟೇ, ಇದೇನು ಪ್ರಯೋಜನ, ಇದು ಬಿಸಾಕ್ಬೋದು ಅಷ್ಟೇ. ಕೊನೆಯ ಪ್ರಶ್ನೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಇವತ್ತು 7 ಪ್ರತಿಬಿಂಬಗಳು ತುಂಬಾ ಚೆನ್ನಾಗಿ ಹೇಳಿದೆ ಮೇಡಮ್.
ಮೊದಲನೇದಾಗಿ ಅಕ್ಸೆಪ್ಟೆನ್ಸ್ ಅನ್ನೋದನ್ನ ತುಂಬಾ ಚೆನ್ನಾಗಿ ರೂಢಿ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಫಸ್ಟ್ ಎಲ್ಲ ನಮ್ಗೆ ಗೊತ್ತಿಲ್ದೇ ಇರ್ಬೇಕಾದ್ರೆ ನಾವು ಬೈಕತ್ತಾ ಇದ್ದೆ ನಾನು ತುಂಬಾ. ನಾನ್ ಯಾಕೆ ಇಂಥವ್ರ ಮನೇಲಿ ಹುಟ್ಟೆ, ಇಂಥ ಅಪ್ಪ ಅಮ್ಮ ಯಾಕೆ ಸಿಕ್ಕಿದ್ರು, ಇಂಥ ಜನಗಳೆಲ್ಲ ಯಾಕೆ ನನ್ಗೆ ಶತ್ರುಗಳಾಗ್ ಬಂದ್ರು, ಈ ತರದೆಲ್ಲ ನನ್ಗೆ ಸಖತ್ ಕನ್ಫ್ಯೂಷನ್ ಇತ್ತು. ಬಟ್ ನಾನು ಈ ತರ ಜ್ಞಾನದ ದಿನ ದಿನ ತಿಳ್ಕತಾ ಹೋದ್ಮೇಲೆ ಎಲ್ಲಾನು ನಾವೇ ಪಡ್ಕೊಂಡ್ ಬಂದಿರೋದು. ಆಮೇಲೆ ಸಾವಿಗೆ ಭಯ ಅಂತ ಹೇಳಿದ್ರು ಒಬ್ರು ಮೇಡಮ್. ಯಾಕೆ ಭಯ ಪಡ್ಬೇಕು? ನಾವ್ ಬರ್ಬೇಕಿದ್ರುನು ಒಬ್ರೇನೆ ಬರೋದು, ಹೋಗ್ಬೇಕಿದ್ರುನು ಒಬ್ರೇನೆ ಹೋಗೋದು. ಒಟ್ಟು ನಮ್ದು ಏನಪ್ಪಾ ಅಂದ್ರೆ ಸ್ವಲ್ಪ ಇರೋ ದಿನದ ತನಕ ನಮ್ದು ಏನಿದೆ ಅದನ್ನ ನಾವ್ ಪಾತ್ರನ ಮಾಡ್ಬಿಟ್ಟು ಹೋಗ್ತೀವಿ. ಅದು ನಮ್ಗ್ ಗೊತ್ತಿರಲ್ಲ, ಭಯ ಪಡ್ಲಿಕ್ಕೆ ಆ ಸಾವು ಬಂದಾಗ ನಮ್ಗ್ ಗೊತ್ತೇ ಇರಲ್ಲ. ಯಾಕಂದ್ರೆ ಅವಾಗ ನಮ್ಗ್ ಜೀವ ಇರಲ್ಲ, ಆತ್ಮ ಇರಲ್ಲ, ಏನಿರಲ್ಲ. ಅದಕ್ಕೆ ಯಾಕೆ ಭಯ ಪಡ್ಬೇಕು? ಆ ಕ್ಷಣ ಹೆಂಗಿರುತ್ತೋ ಅದನ್ನ ನಾವ್ ಫೇಸ್ ಮಾಡ್ಬೇಕು ಅನ್ನೋದೊಂದ್ ತಾಳ್ಮೆನ ತಗೋಬೇಕು. ಇವತ್ತು ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು ಮೇಡಮ್. ತುಂಬಾ ವಿಚಾರಗಳನ್ನ ಹೇಳಿದ್ರಿ. ಅದು ಏನು ಎಷ್ಟು ಗೊಂದಲ ಇತ್ತು ನನ್ ಮನ್ಸೊಳಗೆ ಅದೆಲ್ಲ ಇವತ್ತು ಕ್ಲಿಯರ್ ಆಯ್ತು ಮೇಡಮ್. ತುಂಬಾ ತುಂಬಾ ಥ್ಯಾಂಕ್ ಯು ಮೇಡಮ್. ಇಲ್ಲಿ ಏನಾಗಿದೆ ಅಂದ್ರೆ ಈ ಭಯ ಅನ್ನೋದು ಅವ್ರಿಗೆ ಕಾಡಿಸ್ತಾ ಇರೋದು ಇಂದಿನ ಜನ್ಮ ಕರ್ಮ ಅದು. ಓಕೆ, ಇಂದಿನ ಜನ್ಮ ಭಯಾನಕರ ಕರ್ಮ ಒಂದು ಮಾಡಿರ್ತಾರೆ, ಅದು ಈಗ ಅವ್ರನ್ನು ಕಾಡಿಸ್ತಾ ಇದೆ. ಅವರು ಅದರಿಂದ ಆಚೆ ಕಡೆ ಬರ್ತಾ ಇಲ್ಲ, ಬರಕ್ ಆಗ್ತಾ ಇಲ್ಲ. ಅವಾಗ ಕ್ಷಮಾಪಣೆ ಒಂದೇ ಮಾರ್ಗ ಅಷ್ಟೇ. ಹೌದು ಸರ್. ಆಮೇಲೆ ಕ್ಷಮಾಪಣೆಯಿಂದ ಸಾವು ಅಂತ ಕ್ಷಮ ಕೋರ್ಬೇಕು. ಸರ್ ವ್ಯಾಮೋಹ ಅನ್ನೋದನ್ನು ಜಾಸ್ತಿ ಇನ್ವಾಲ್ವ್ ಆಗ್ಬಿಟ್ಟಿರ್ತದೆ ಸರ್. ಅಯ್ಯೋ ನಾವ್ ಸತ್ತೋಗ್ಬಿಟ್ರೆ ನಮ್ ಗಂಡನ ಯಾರು ನೋಡ್ಕೊತಾರೆ, ನಮ್ ಮಕ್ಳು ಯಾರು ನೋಡ್ಕೊತಾರೆ, ಅಯ್ಯೋ ನಾನು ಇಷ್ಟು ದೊಡ್ಡ ಮನೆ ಕಟ್ಟಿದ್ದೀನಿ, ನನ್ನ ಹತ್ರ ಇಷ್ಟು ದುಡ್ಡು ಐತೆ, ಇಷ್ಟು ಒಡವೆ ಐತೆ, ಅಷ್ಟು ಇದೈತೆ, ಆತರದ್ದು ಒಂದು ಲೀಸ್ಟ್ ಬಂದ್ಬಿಡುತ್ತೆ ಸರ್. ಆ ಲೀಸ್ಟ್ ನಮ್ಗೆ ಜಾಸ್ತಿ ಯಾವಾಗ ವ್ಯಾಮೋಹ ಇರುತ್ತೆ, ಆ ವ್ಯಾಮೋಹದಿಂದ ಬುಟ್ಟಿ ಬರಕ್ ಆಗ್ತಾ ಇರಲ್ಲ ಸರ್. ಹಂಗಾದಾಗ ನಮ್ಗೆ ಜಾಸ್ತಿ ಭಯ ಇರುತ್ತೆ ಸರ್. ಅದು ಇದನ್ನೆಲ್ಲ ಬಿಟ್ಟು ಹೋಗ್ಬೇಕು. ಅದೆಲ್ಲ ಹೋಗ್ಬೇಕಂದ್ರೆ ಮಾಸ್ಟರ್ ಬರ್ಬೇಕು. ಅದೆಲ್ಲ ಹೋಗ್ಬೇಕಂದ್ರೆ ಅಷ್ಟು ಸಾಧ್ಯ ಸುಲಭ ಅಲ್ಲ. ಎಷ್ಟೋ ಧ್ಯಾನ ಮಾಡಿ, ಆಳವಾದ ಧ್ಯಾನ ಮಾಡಬೇಕು. ಈ ಧ್ಯಾನ ಸ್ಥಿತಿಯಲ್ಲಿ, ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇನ್ನೂ ತುಂಬಾ ಮುಂದೋಗ್ಬೇಕು. ಇವೆಲ್ಲ ಹೋಗ್ಲಾಡಿಸ್ಬೇಕಂದ್ರೆ ಈ ಅರಿಷಡ್ ವರ್ಗದಿಂದ ಅಷ್ಟು ಈಸಿಯಾಗಿ ಬೇಗಾಗಿ ನಾವು ಆಚೆ ಕಡೆ ಬರಕ್ ಆಗಲ್ಲ. ಅದಕ್ಕೋಸ್ಕರ ಆಧ್ಯಾತ್ಮಿಕ ಅಂದ್ರೇನೆ ಏನಾಗ್ಬಿಡುತ್ತೆ, ನಮ್ಗೆ ಕೆಲವೊಂದು ವ್ಯಾಮೋಹ ಕಳೆದೋಗ್ಬಿಡುತ್ತೆ ಸರ್. ಅದೇ ಈಗ ನೋಡಿ, 400 ಜನ್ಮಗಳು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇವೆಲ್ಲ ಹೋಗಲಾಡ್ಸಕ್ಕೆ. ಓಕೆ, ಇವೆಲ್ಲ ನಾವೇ ಅಂಟ್ಕೊಂತೀವಿ, ಮತ್ತೆ ನಾವೇ ಹೋಗಲಾಡ್ಸ್ಕೋಬೇಕಾಗತ್ತೆ. ಓಕೆ, ನಾವೇ ಎಲ್ಲ ತಗೊಂತೀವಿ, ಸ್ವೀಕಾರ ಮಾಡ್ತೀವಿ, ಮತ್ತೆ ಅವೆಲ್ಲಾನು ಒಂದೊಂದು ಬಿಡಿಸ್ಕೊಂಡು ನಾವು ಶೂನ್ಯ ಸ್ಥಿತಿಗೆ ಮತ್ತೆ ನಿರ್ಗುಣ ಸ್ಥಿತಿಗೆ ಹೋಗ್ಬೇಕು. ಆ ನಿರ್ಗುಣ ಸ್ಥಿತಿ ಬರೋದು ಎಷ್ಟೋ ಜನ್ಮಗಳಾದ್ಮೇಲೆ. ಆ ಜನ್ಮಗಳು ನಾವು ಪಡಿತಾನೆ ಇರ್ತೀವಿ. ಆದ್ರೆ ಒಂದೊಂದು ಜನ್ಮದಲ್ಲಿ ಈ ತರ ಸಮಸ್ಯೆಗಳು ಬರುವಾಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಂದಿನ ಜನ್ಮ ಕರ್ಮನೇ ಅಷ್ಟೇ. ಅದನ್ನು ಹೋಗಲಾಡಿಸ್ಬೇಕಂದ್ರೆ ಕ್ಷಮಾಪಣೆ, ಫರ್ಗಿವ್ನೆಸ್. ಈಗ ಮೇಡಮ್ ಹೇಳ್ದಂಗೆ ಇವತ್ತಿನ ಕ್ಲಾಸ್ ಅಲ್ಲಿ ನಮ್ಗೆ ಏನೇ ಪರಿಸ್ಥಿತಿ ಬಂದ್ರು ನಾವು ಅದನ್ನ ತಾಳ್ಮೆಯಾಗಿ ತಗೋಬೇಕು. ಇಲ್ಲ ನಾವು ಅದನ್ನ ಬೈತಾ ಇದ್ರೆ ನಮ್ಗೆ ನೆಕ್ಸ್ಟ್ ಅದ್ರಕ್ಕೆ ಆಪೋಸಿಟ್ ರಿಯಾಕ್ಷನ್ ಸಿಗುತ್ತೆ ನೆಕ್ಸ್ಟ್ ಜನ್ಮದಲ್ಲಿ. ನಾವ್ ಅದನ್ನ ಸ್ವೀಕಾರ ಮಾಡೋದು ಭಾವದಿಂದ ಪ್ರೀತಿಯಿಂದ ತಗೊಂಡ್ರೆ ನಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಜನ್ಮದಲ್ಲಿ ಈ ಜನ್ಮದಲ್ಲಿ ಇಷ್ಟು ಕರ್ಮ ಕಳೆದಿದೆ ಅನ್ನೋದು ಸ್ವಲ್ಪ ನಮ್ಗೆ ನೆಕ್ಸ್ಟ್ ಜನ್ಮದಲ್ಲಿ ಕರ್ಮ ಬಿಡುಗಡೆ ಆಗುತ್ತೆ. ನಾವು ಅಷ್ಟೇನೆ ಫಸ್ಟ್ ನಮ್ಗೆ ಗೊತ್ತಿರ್ಲಿಲ್ಲ. ಅವಾಗ ಏನೇ ಒಂದ್ ಸಿಚುವೇಶನ್ ಬಂದ್ರು ದೇವ್ರು ನಮ್ಗೆ ಯಾಕೆ ಈ ತರ ಕಷ್ಟ ಕೊಡ್ತಾರೆ, ನಮ್ಗೆ ಯಾಕೆ ಈ ತರ ಪರಿಸ್ಥಿತಿ ಬರುತ್ತೆ, ನಮ್ಗೆ ಯಾಕೆ ಈ ತರದೆಲ್ಲ ಬರುತ್ತೆ ಅನ್ನೋ ತರದ್ ಅನ್ಕೋತಿದ್ವಿ. ಆದ್ರೆ ಇದಕ್ಕೆಲ್ಲ ಕಾರಣಕರ್ತರು ನಾವೇ ಅನ್ನೋದು ನನ್ಗೆ ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದ್ಮೇಲೆ ತುಂಬಾ ಕ್ಲಾರಿಟಿ ಆಗಿದ್ದೀನಿ ಸರ್. ಏನೇ ಬಂದ್ರು ಈಗ ಅಕ್ಸೆಪ್ಟೆನ್ಸಿ, ತಾಳ್ಮೆಯಿಂದಾನೇ ತಗೋತೀನಿ ಸರ್. ಯಾವ್ದಕ್ಕೂ ಬೈಯಲ್ಲ ಇವಾಗ, ಯಾವ್ದಕ್ಕೂ ಏನು ನಾವು ಬ್ಲೇಮ್ ಮಾಡೋದಿಲ್ಲ. ದೇವ್ರು ಯಾಕೆ ಹಿಂಗ್ ಮಾಡಿದ್ರು ಅನ್ನೋದನ್ನ ಬ್ಲೇಮ್ ಮಾಡೋದಿಲ್ಲ. ಎಲ್ಲ ನಮ್ ಕರ್ಮದ ಜೊತೆಗೆ ಬಂದಿದ್ಮೇಲೆ ಇದನ್ನ ನಾವೇ ಅನುಭವಿಸ್ಬೇಕು. ಅದನ್ನ ಅನುಭವಿಸ್ತಾ ಒಂದ್ ಅನುಭವ ಆಗುತ್ತೆ, ಮತ್ತೆ ನಮ್ಮಲ್ಲಿರೋ ಶಕ್ತಿ ಗಟ್ಟಿ ಆಗುತ್ತೆ ಅಷ್ಟೇ. ಇದನ್ನ ಅನ್ಕೊಂಡ್ರೆ ಹೆಂಗಾದ್ರೂ ಜೀವನ ನಡೆಯುತ್ತೆ ಸರ್. ಓಕೆ ತುಂಬಾ ಅದ್ಭುತವಾಗಿ ನೀವು ಎಲ್ಲಾ ವಿಚಾರಗಳನ್ನ ತಿಳಿದಿದ್ದೀರಾ, ಖುಷಿ ಪಡ್ತಾ ಇದ್ದೀರಾ. ನಿಜವಾಗ್ಲು ಈ ಒಂದ್ಸಲ ಹಿಂದಕ್ ಹೋದ್ರೆ ನಾವ್ ಅವಾಗ ಹೆಂಗಿದ್ವಿ, ಈ ಆಧ್ಯಾತ್ಮಿಕದ ಕಡೆಗೆ ಬಂದ್ರೆ ಈಗ ಹೆಂಗಿದೀವಿ ಅನ್ನೋದು ಮನವರಿಕೆ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಓಕೆ, ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಅದ್ಭುತವಾಗಿ ತಿಳಿಸ್ಕೊಡ್ತಾ ನಮ್ಮೆಲ್ಲರ ಮನಸ್ಸು ಖುಷಿಗೆ ನೀವು ಕಾರಣ ಆಗಿದ್ದೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರತಿ ಒಂದು 365 ಡೇಸ್ ಅಲ್ಲಿ ಪ್ರತಿ ಒಂದು ತಿಂಗಳು ಕನಿಷ್ಠ ಒಂದು 2-3 ಸೆಷನ್ಸ್ ಕೊಡಿ ಮೇಡಮ್. ಸೊ ನೀವು ಯಾವಾಗ ಆಯ್ಕೆ ಮಾಡ್ಕೊಂತೀರೋ ನಾವು ಮುಂಚೆನೆ ನಿಮಗೆ ಕೇಳ್ತೀವಿ. ಒಂದ್ ದಿವಸ ಒಂದು 3-4 ಡೇಸ್ ಅಂದ್ರೆ ಒಂದು ವಾರ ಮುಂಚೆನೆ ಕೇಳ್ತೀವಿ, ಆ ತಿಂಗಳು ಸ್ಟಾರ್ಟ್ ಮಾಡಕ್ ಮುಂಚೆ. ಸೊ ದಯವಿಟ್ಟು ಒಂದು 3-4 ಅಟ್ಲೀಸ್ಟ್ 3 ಸೆಷನ್ಸ್ ಕೊಟ್ಟಿದ್ರೆ, ಈಗ ನೋಡಿ ಅದ್ಭುತವಾದ ಜ್ಞಾನ ಈಗ ಸಿಕ್ತು. ಈ 7 ಪ್ರತಿಬಿಂಬಗಳದು. ಅದೇ ತರ ಪ್ರತಿ ತಿಂಗಳು ಅಟ್ಲೀಸ್ಟ್ ಒಂದು 3 ಸೆಷನ್ಸ್ ಕೊಡಿ ಅಂತ ನಿಮ್ಗೆ ವಿನಂತಿ ಮೇಡಮ್.
ಮಾರ್ನಿಂಗ್ ಟೈಮ್ ನೋ ಪ್ರಾಬ್ಲಮ್ ಸರ್, ಮಾರ್ನಿಂಗ್ Yes. ಟೈಮ್ ಕೊಡ್ತೀನಿ. ಸ್ವಲ್ಪ ಆಫ್ಟರ್ನೂನ್ ಡೇ ಟೈಮೇ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ, ಮಾರ್ನಿಂಗ್ ಟೈಮ್ ನಮ್ಗೇನು ಮಾರ್ನಿಂಗ್ ಈ 6 to 7 ಅಷ್ಟೇ. ಆಯ್ತು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಮಾರ್ನಿಂಗ್ ಟೈಮ್ ನಮ್ಮ ಸಮಯ, ಡೇ ಟೈಮು ಕುಟುಂಬ ಸದಸ್ಯರ ಸಮಯ. ಓಕೆ ಓಕೆ ರೈಟ್. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಸೊ ಈಗ ಇಷ್ಟವರೆಗೂ ಅದ್ಭುತವಾದ ಜ್ಞಾನ ತಿಳ್ಕೊಂಡಿದ್ವಿ ಮೇಡಮ್ ಇಂದ. ಸೊ ಈ ಅದ್ಭುತವಾದ ಜ್ಞಾನಕ್ಕೆ ಮೇಡಮ್ ಮತ್ತೊಂದ್ಸರಿ ತುಂಬುವುದರ ನಮ್ಮ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ವಿ. ಸೊ ಈ ಜ್ಞಾನ ಅನ್ನೋದು ಅನಂತ. ಇದು ಈ ಜ್ಞಾನ ಕೇಳ್ಕೊಂತಾನೆ ಇರ್ಬೇಕು. ಸೊ ಇದು ಒಂದ್ ದಿವಸ ಮುಗಿಯೋದು ಅಂತ ಏನಿಲ್ಲ. ಇದು ಅನಂತ ಸಾಗರ ಇದು. ಓಕೆ, ಸಮುದ್ರ, ಅದರಲ್ಲಿ ನಾವು ಈಜ್ತಾ ಇರ್ತೀವಿ. ಸೊ ಇದನ್ನ ಅಳವಡಿಸ್ಕೊಳ್ಳೋದು ಎಷ್ಟು ಅಂತ ಅದು ಇಂಪಾರ್ಟೆಂಟ್. ಕೇಳಿಸ್ಕೊಂಡೋದು ಎಷ್ಟೋ ಕೇಳಿಸ್ಕೋಬಹುದು. ಅದೇ ನಾವು ಹೇಳ್ತೀವಲ್ಲ, ಫಸ್ಟ್ ಶ್ರವಣ ಆಗ್ತದೆ, ಆಮೇಲೆ ಮನನ ಆಗ್ತದೆ, ಆಮೇಲೆ ನಿಧಿಧ್ಯಾಸನಕ್ಕೂ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಾವು ಅಭ್ಯಾಸ ಇದೆ ನೋಡಿ, ಅದು ಪ್ರಧಾನವಾಗಿರ್ತದೆ. ಅದು ಎಷ್ಟು ಪ್ರಧಾನವಾಗಿರ್ತದೆ ಅಂದ್ರೆ, ಅದು ಮಾಡಿಲ್ಲ ಅಂದ್ರೆ ಎಷ್ಟೇ ಕೇಳಿಸ್ಕೊಂಡಿದ್ರು ಪ್ರಯೋಜನ ಇಲ್ಲ, ಎಷ್ಟೇ ಮನನ ಮಾಡ್ಕೊಂಡಿದ್ರು ಪ್ರಯೋಜನ ಇಲ್ಲ ಹೇಳ್ಬೇಕಂದ್ರೆ. ಸೊ ಇರೋದು ಅಭ್ಯಾಸ, ಸಾಧನ. ಅದು ಧ್ಯಾನ ಇರ್ಲಿ, ಜ್ಞಾನ ಇರ್ಲಿ, ಎರಡನ್ನೂ ಸಾಧನ ಮಾಡಲೇಬೇಕು. ಆ ಸಾಧನ ಮಾಡಿಲ್ಲ ಅಂದ್ರೆ, ಅಭ್ಯಾಸ ಮಾಡಿಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಒಂದು 100,000 ಲಕ್ಷಾಂತರ ಈ ಪ್ರವಚನಗಳು ಕೇಳ್ಕೊಳ್ಳಿ, ಏನ್ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತೀವಲ್ಲ, ಎಷ್ಟೋ ಅಂದ್ರೆ ಎಷ್ಟೋ ಪಾಠ್ಯಾಂಶಗಳು ಕೇಳಿ ಅದಕ್ಕಿಂತ ಒಂದು ಸೂರು ಅಭ್ಯಾಸ ಮಾಡಿದ್ರೆ ಅದೇ ದೊಡ್ಡ ಮಹತ್ವ ಅಂತ ಹೇಳ್ತಾರೆ. ಅಂದ್ರೆ ಒಂದ್ ಸೂರು ಸಾಧನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಇದು ಅದ್ಭುತವಾದ ಜ್ಞಾನ ಪ್ರತಿಯೊಂದು ದಿವಸ ನಾವು ತಿಳ್ಕೊಂತಾ ಇದೀವಿ ಮಾಸ್ಟರ್ಸ್ ಇಂದ. ಸೊ ಖಂಡಿತವಾಗಿ ಇನ್ನೊಂದೇನಂದ್ರೆ, ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ ಸ್ನೇಹಿತರೆ. ಈ 365 ದಿವಸ ಕಾರ್ಯಕ್ರಮದಲ್ಲಿ 2 ವಾಟ್ಸಪ್ ಗ್ರೂಪ್ ಅಲ್ಲಿ ಅದಕ್ಕೆ ಒಂದು ಮೆಸೇಜ್ ಕಳಿಸಿನಿ ಎಲ್ಲರಿಗೆ, ಮಿತ್ರರಿಗೆ. ಸೊ ಇದರಲ್ಲಿ ಭಾಗವಹಿಸಿ ಅಂದ್ರೆ ವಾಟ್ಸಾಪ್ ಅಲ್ಲಿ ಭಾಗವಹಿಸಿರೋದು ನೋಡ್ತಾ ಇದ್ರೆ ಸುಮಾರು ಒಂದು 2,000 ಇರ್ತಾರೆ. ಆದ್ರೆ ಇಲ್ಲಿ ಜೂಮ್ ಬರ್ತಾ ಇರೋಂಥ ಮಾಸ್ಟರ್ಸು ತುಂಬಾ ಕಡಿಮೆ ಇದ್ದಾರೆ. ಈಗಾಗಲೇ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಪ್ರಣಾಳಿಕೆ ಮಾಡಿದ್ವಿ. ಇಲ್ಲಿರುವಂತ ಮಾಸ್ಟರ್ಸ್ ಏನ್ ಮಾಡ್ಬೇಕು, ಅಲ್ಲಿ ಆ ವಾಟ್ಸಾಪ್ ಗ್ರೂಪ್ ಅಲ್ಲಿ ಇರುವಂತ ಆ ಮಾಸ್ಟರ್ಸ್ ಜೊತೆಗೆ ಒಂದ್ಸರಿ ನೀವು ಚರ್ಚೆ ಮಾಡ್ಬೋದು. ಇಲ್ಲಾಂದ್ರೆ ಖಂಡಿತವಾಗಿ ಮಾತಾಡಿ ಅವ್ರಿಗೆ ಏನೇನು ಸಂದೇಹಗಳಿದ್ರೆ, ಮತ್ತೆ ಭಾಗವಹಿಸಿಕೆ ಏನ್ ತೊಂದರೆ ಇದೆ, ಸೊ ಭಾಗವಹಿಸಿದ್ರೆ ಏನು ಪ್ರಯೋಜನಗಳಿರ್ತದೆ ಬೇಕಂದ್ರೆ ಒಂದ್ಸರಿ ದಯವಿಟ್ಟು ತಿಳಿಸ್ಕೊಟ್ಟು ಆ ತರ ಅದು ಶುರು ಮಾಡಿ ಅಂತ ಹೇಳ್ತಾ ಇದ್ವಿ ಇವತ್ತಿಂದ. ಸೊ ಶುರು ಮಾಡಿದ್ರೆ ನಾವಿಲ್ಲಿ 46 ಅಲ್ಲ 460 ಇದ್ರೂ ಅದಕ್ಕೇನು ಆಶ್ಚರ್ಯ ಪಡುವಂತ ವಿಷಯ ಏನಿಲ್ಲ ಅದು. ಯಾಕಂದ್ರೆ ಅಂತ ಜ್ಞಾನ ಇಲ್ಲಿ ಸಿಗುವಾಗ ಇಲ್ಲಿ ಬೇರೆ ಯಾವುದೇ ವೇದಿಕೆಗೆ ಹೋದ್ರು ನಾವು ದುಡ್ಡು ಕಟ್ಟಿದ ಮೇಲೇನು ಬರೋ ಜ್ಞಾನಕ್ಕೆ ಗ್ಯಾರಂಟಿ ಇಲ್ಲ. ಸೊ ಅವಾಗ ಇಂಥ ಅದ್ಭುತವಾದ ಜ್ಞಾನ ತಿಳ್ಕೊಳ್ಳೋಂಥ ಒಂದು ವೇದಿಕೆ ಇರುವಾಗ ಎಲ್ಲರನ್ನೂ ಆಹ್ವಾನ ಮಾಡಿ, ಎಲ್ಲರನ್ನೂ ಇಲ್ಲಿ ಕೂರಿಸಿ ಇನ್ನೂ ಹೆಚ್ಚಾಗಿ ಅವ್ರನ್ನು ಬದಲಾವಣೆ ಮಾಡುವಂತ ಅವಕಾಶ ಇರುವಾಗ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಎಲ್ಲರೂ ಒಂದು ಕ್ವಶನ್ ಮಾಡ್ಕೊಳ್ಳಿ. ಇಲ್ಲಿರುವಂತ 46 ಮಾಸ್ಟರ್ಸ್ ಇದ್ದಾರೆ, ಎಲ್ಲರೂ ನೀವು ಆ ಪ್ರಶ್ನೆ ಹಾಕೊಳ್ಳಿ. ಸೊ ಎಲ್ಲಾರನ್ನೂ ಒಬ್ಬೊಬ್ಬರು ಒಂದು 5 ಜನ ಹತ್ರ ಮಾತಾಡಿದ್ರೆ ಸಾಕು. ಅದು ಬೇಕಂದ್ರೆ ದೀಪಾ ಮೇಡಮ್ ಅವರು ಮತ್ತೆ ಅಶ್ವಿನಿ ಮೇಡಮ್ ಅವರು ನಿಮ್ಗೆಲ್ಲ ಹೇಗೆ ಅಂತ ಪ್ರಣಾಳಿಕೆ ಹೇಳ್ಕೊಡ್ತಾರೆ. ಆಲ್ರೆಡಿ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಕೋರ್ ಮೆಂಬರ್ಸ್ ಇದ್ದಾರೆ. ಆ ಕೋರ್ ಮೆಂಬರ್ ಜೊತೆಗೆ ಇನ್ನೂ ಬೇರೆ ಸದಸ್ಯರು ಇದ್ದಾರೆ. ಯಾರ್ಯಾರು ಸಹಾಯ ಮಾಡಕ ಸಾಧ್ಯ ಇದೆ ಎಲ್ಲರೂ ಸಹಾಯ ಮಾಡಿ. ಅಂದ್ರೆ ಎಲ್ಲರ ಹತ್ರ ಮಾತಾಡಕ್ಕೆ, ಅವ್ರಿಗೆ ಮನವೊಲಿಕೆ ಮಾಡಕ್ಕೆ, ಮತ್ತೆ ಅವ್ರಿಗೆ ಬದಲಾವಣೆ ಬೇಗ ಬರುತ್ತೆ ಜೂಮ್ ಅಲ್ಲಿ ಬಂದ್ರೆ. ಸೊ ವಾಟ್ಸಪ್ ಅಲ್ಲಿ ಕೇಳಿಸ್ಕೊಂತ ಇದ್ರೆ ಅಷ್ಟು ಬದಲಾವಣೆ ಬರೋಂತ ಅವಕಾಶ ಇಲ್ಲ ಸ್ನೇಹಿತರೆ. ಸೊ ಅಲ್ಲಿ ವಾಟ್ಸಪ್ ಅಲ್ಲಿ ಅಷ್ಟು ಜನ ಜಾಯ್ನ್ ಆಗಿದ್ದಾರೆ ಅಂದ್ರೆ ಏನೋ ಪರ್ಪಸ್ ಇದೆ. ಆದ್ರೆ ಅವರೆಲ್ಲ ಕೇಳಿಸ್ಕೊಂಡಕ್ಕೆ ಸಿದ್ಧವಾಗಿದ್ದಾರೆ. ಆದ್ರೆ ಏನಕ್ಕೆ ಅದು ಡೈರೆಕ್ಟ್ ಬರಕ್ ಆಗ್ತಾ ಇಲ್ಲ, ಅದಕ್ಕೇನು ಮೋಟಿವೇಶನ್ ಇಲ್ಲ ಇನ್ನೇನಾದ್ರು ಸಂದೇಹಗಳಿದೆಯಾ, ಅದೆಲ್ಲ ದಯವಿಟ್ಟು ತೀರಿಸಿ. ಸೊ ಇದೆಲ್ಲ ಈ ಪ್ರಯತ್ನ ಮಾಡ್ಬೇಕಂತ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಾವು ವಿನಂತಿ ಮಾಡ್ತಾ ಇದ್ವಿ. ಸೊ ದಯವಿಟ್ಟು ಅದು ಶುರು ಮಾಡೋಣ ಇವತ್ತಿಂದ.